ನಮಸ್ಕಾರ ಸ್ನೇಹಿತರೆ ಅಗ್ರಿಕಲ್ಚರ್ ಕರೆಂಟ್ ಅಫೇರ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ಸ್ಕೀಮ್ಸ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕರೆಂಟ್ ಅಫೇರ್ ಇರುತ್ತೆ, ಸ್ಕೀಮ್ ಇರುತ್ತೆ, ಅಂಡ್ ಇಟ್ ಈಸ್ 1 ಇಯರ್ ಕರೆಂಟ್ ಅಫೇರ್. ಮಾರ್ಚ್ 2025ರಿಂದ ಜುಲೈ 2026 ತನಕ ಅಪ್ಕಮಿಂಗ್ KS ಅಗ್ರಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್, ಗ್ರೂಪ್ ಬಿ, ಗ್ರೂಪ್ ಸಿ ಎಲ್ಲದಕ್ಕೂ ಆಗುತ್ತೆ. ಅದಕ್ಕೆ ಅಂತ ಕರೆಂಟ್ ಅಫೇರ್ ಮತ್ತೆ ಸ್ಕೀಮ್ಸ್ ಅಲ್ವಾ ಸ್ನೇಹಿತರೆ. ನಿಮ್ಗೆ ಅಗ್ರಿಕಲ್ಚರ್ ಅಲ್ಲಿ GK ಪೇಪರ್ಗೂ ಆಗುತ್ತೆ. ಓಕೆ, ಅಗ್ರಿಕಲ್ಚರ್ ಅಲ್ಲಿ ನಿಮಗೆ GK ಪೇಪರ್ಗೂ ಆಗುತ್ತೆ, ಸ್ಪೆಸಿಫಿಕ್ ಪೇಪರ್ಗೂ ಆಗುತ್ತೆ. KS ಅಲ್ಲಿ ನಿಮ್ಗೆ ಮೇನ್ಸ್ಗೂ ಬೇಕು, ಪ್ರಿಲಿಮ್ಸ್ಗೂ ಬೇಕು. ಗ್ರೂಪ್ ಬಿ, ಗ್ರೂಪ್ ಸಿ, PC ಯಾವುದೇ ಎಕ್ಸಾಮ್ ತಗೊಳ್ಳಿ, ಅದಕ್ಕೆ ನಿಮ್ಗೆ ಕರೆಂಟ್ ಅಫೇರ್ಸ್ ಅಂತೂ ಬೇಕೇ ಬೇಕು, ಸ್ಕೀಮ್ಗಳು ಬೇಕೇ ಬೇಕು. ಸೊ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್ ಫಾರ್ ಆಲ್. ಓಕೆ, ಹಾಗೆ ನಿಮ್ಗೆ ಅದ್ರ ಲಾಸ್ಟ್ ಇಯರ್ದು ಬೇಕು, ಎಸ್ಪೆಷಲಿ ಅಗ್ರಿಕಲ್ಚರ್ ಎಕ್ಸಾಮ್ ಬರೆಯೋರ್ಗೆ ಅಂದ್ರೆ ಗೌರ್ಮೆಂಟ್ ಸ್ಕಿಪ್ಸ್ ಕರೆಂಟ್ ಅಫೇರ್ದು 2024-25 ಇದೆ, ಅದು ಬೇಕಾದ್ರೆ ತಗೊಳ್ಳಿ. ಮತ್ತೆ 24-25 ಕಂಪ್ಲೀಟ್ ಎಲ್ಲ ಒಂದೇ ವಿಡಿಯೋದಲ್ಲಿ. 1 ಇಯರ್ ಕರೆಂಟ್ ಅಫೇರ್ ಅದರ್ ಡಿಪಾರ್ಟ್ಮೆಂಟ್ಸ್ ಅದು ಕೂಡ ಇದೆ. ಇವೆಲ್ಲ ಲಿಂಕ್ ಗಳನ್ನು ಕೊಡ್ತೀವಿ. MCQ ಸರಣಿಗಳನ್ನು ಕೂಡ ಮಾಡಿದೀವಿ, ಎಲ್ಲ ಲಿಂಕ್ ಗಳನ್ನು ಕೊಡ್ತೀನಿ, ಪ್ಲೇ ಲಿಸ್ಟ್ ಕೊಡ್ತೀನಿ, ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಕೊನೆ ತನಕ ವಿಡಿಯೋ ನೋಡಿ. ಎಲ್ಲ ಇಂಪಾರ್ಟೆಂಟ್ ಸ್ಕೀಮ್ಗಳು ಬರುತ್ತೆ, ಮಧ್ಯ ಟಿಟ್ ಬಿಟ್ಸ್ ಗಳು ಅಂತ ಹೇಳಿ ಸಣ್ಣ ಸಣ್ಣ ಕರೆಂಟ್ ಅಫೇರ್ ಗಳು ಬರುತ್ತೆ, ನಿಮಗೆ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ 1 ವೀಕು ಇಲ್ಲ, ನಿಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬನ್ನಿ, ಫಸ್ಟ್ ನೋಡೋದಾದ್ರೆ ಇದು ವೆರಿ ಇಂಪಾರ್ಟೆಂಟ್ ಅಕ್ಕಿ. ಇದು ಡಿಸೈನರ್ ರೈಸ್ ಅಂತೀವಿ. ಡಿಸೈನರ್ ರೈಸ್ ಅಂದ ತಕ್ಷಣ ಏನು ಸರ್, ಇದೇನಾರು ಜೀನ್ ಮಾಡಿಫೈ ಮಾಡಿದಾರಾ? ನೋ, ಇಟ್ ಈಸ್ ನಾಟ್ ಡನ್ ಬೈ ಎನಿ ಜೀನ್ ಮಾಡಿಫಿಕೇಶನ್. ಇದು ಯಾವ ತರ ಇದು ಅಕ್ಕಿ ಅಂದ್ರೆ, ಇದನ್ನ ಮಾಡಿರೋದು ಪ್ರೋಟೀನ್ 3 ಪಟ್ಟಿದೆ. ನಿಮ್ಗೆ ಅಕ್ಕಿ ಅನ್ನ ತಿನ್ಬಿಟ್ರೆ ಸಾಕಪ್ಪ, ಅಯ್ಯೋ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ಶುಗರ್ ಬರುತ್ತೆ, ಅದ್ರಲ್ಲಿ ಏನು ಇಲ್ಲ, ಶುಗರ್ ಒಂದಾಗತ್ತೆ ಅಂತೀವಿ ನಾವು ಅಲ್ವಾ, ಏನಿಲ್ಲ ಅದರಲ್ಲಿ ಅಂತ. ಆದ್ರೆ ಇದು ಪ್ರೋಟೀನ್ 3 ಪಟ್ಟು ಜಾಸ್ತಿ ಇದೆ, ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ, ಟೈಪ್ 2 ಡಯಾಬಿಟಿಸ್ ಬರೀ. ವಾಟ್ ಇಸ್ ಗ್ಲೈಸೆಮಿಕ್ ಇಂಡೆಕ್ಸ್ ನಾನು ಹೇಳ್ಕೊಡಿ, ಎಲ್ಲ ಪ್ರತಿಯೊಂದು ಡಿಸ್ಕಸ್ ಮಾಡಿ. ಸರ್, ಇದು ಡಿಸೈನರ್ ಅಕ್ಕಿ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ನಮ್ಮ ಕೇರಳದಲ್ಲಿರ್ತಕ್ಕಂಥ ತಿರುವನಂತಪುರಂ ಅಲ್ಲಿ ಒಂದು ಇದನ್ನು ಡೆವಲಪ್ ಮಾಡಿರೋದು, CSIR ಮತ್ತೆ NIIST ಅಂತ. ಓಕೆ, NIIST ಅಂದ್ರೆ ಏನು ಹೇಳ್ತೀರಾ ಫಟಾಫಟ್ ಅಂತ? ರಾಷ್ಟ್ರೀಯ ಅಂತರ್ಶಿಸ್ತೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಏನು ಅಂದ್ರೆ ಸಂಸ್ಕರಣೆ ಮಾಡಿದ್ದಾರೆ, ಪ್ರೋಸೆಸಿಂಗ್. ಅಕ್ಕಿ ಒಂದು ನುಚ್ಚು, ಓಕೆ, ಅದನ್ನ ಪುಡಿ ಮಾಡಿ ನಿಮಗೆ ಅದಕ್ಕೆ ಪ್ರೋಟೀನ್ ಸೇರಿಸ್ತಾರೆ, ಕಬ್ಬಿಣ ಸೇರಿಸ್ತಾರೆ, ಫೋಲಿಕ್ ಆಮ್ಲ, ವಿಟಮಿನ್ B12 ಅಂತ ಸೂಕ್ಷ್ಮ ಪೋಷಕಾಂಶಗಳು ಅಂತ ಏನ್ ಕರಿತೀವಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನ್ ಕರಿತೀವಿ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಇದನ್ನೆಲ್ಲ ಸೇರಿಸಿ ಆಮೇಲೆ ಅಕ್ಕಿ ತರನೇ ಮಾಡ್ತಕ್ಕಂಥ ಒಂದು ಧಾನ್ಯ, ಅಕ್ಕಿ ತರನೇ ಆಗ್ತಕ್ಕಂಥ ಧಾನ್ಯ ತರ ರೆಡಿ ಮಾಡಿ ಅದನ್ನ ಮಾರ್ಕೆಟ್ಗೆ ಕೊಡ್ತಕ್ಕಂಥದ್ದು ಡಿಸೈನರ್ ರೈಸ್ ಅಂತ ಕರಿತೀವಿ. ಇದು ಯಾವುದೇ ಜೀನ್ ಮಾಡಿಫಿಕೇಶನ್ ಅಲ್ಲ, ಇದು ಫುಡ್ ಪ್ರೋಸೆಸಿಂಗ್, ಆಹಾರ ಸಂಸ್ಕರಣಾ ಪ್ರೋಸೆಸಿಂಗ್ ಅಂತ ಕರಿತೀವಿ. ನೋಡಿ, ಆಹಾರ ಸಂಸ್ಕರಣಾ ತಂತ್ರಜ್ಞಾನ. ಅರ್ಥ ಆಗ್ತಿದೆಯಲ್ಲ? ಇದರ ಒಂದು ನ್ಯೂಟ್ರಿಷನ್ಸ್ ಮತ್ತೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ ಇಷ್ಟೇ, ಲೆಸ್ ದೆನ್ 55 ಇದೆ. ಇದು ಏನಕ್ಕಪ್ಪ ಇಂಪ್ರೂವ್ ಆಗುತ್ತೆ? ಬ್ಲಡ್ ಶುಗರ್. ನೋಡಿ, ನೀವು ಸಿರಿಧಾನ್ಯ ತಿನ್ನಿ, ಸಿರಿಧಾನ್ಯದಲ್ಲಿ ನಿಮಗೆ ಕಾರ್ಬೋಹೈಡ್ರೇಟ್ಸ್ ಇಲ್ವಾ, ಇದೆ, ಲೆಸ್ ಕಂಟೆಂಟ್ ಇದೆ. ಈಗ ಗೋಧಿ ತಿಂತೀರಾ, ಗೋಧಿಗೂ ಅಂದ್ರೆ ಚಪಾತಿ ತಿಂತೀರಾ, ಗೋಧಿಗೂ ಅಕ್ಕಿಗೆ ಏನ್ ಡಿಫ್ರೆನ್ಸು? ಅಕ್ಕಿದು ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಅಂದ್ರೆ ಅದು ಬೇಗ ಅದು ಸ್ಟಾರ್ಚ್ ಆಗುತ್ತೆ, ಗ್ಲೂಕೋಸ್ ಆಗುತ್ತೆ. ಆ ಸ್ಟಾರ್ಚ್ ಏನಿರುತ್ತೆ, ಶುಗರ್, ಕಾರ್ಬೋಹೈಡ್ರೇಟ್, ಅದು ಗ್ಲೂಕೋಸ್ ಆಗುತ್ತೆ, ಬೇಗ ಬ್ಲಡ್ಗೆ ಹೋಗುತ್ತೆ, ಬೇಗ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಟೈಪ್ 2 ಡಯಾಬಿಟಿಸ್ ಇರೋರಿಗೆ ಅಂತಂದ್ರೆ 40 ವರ್ಷ ಆದ್ಮೇಲೆ ಬರುತ್ತೆ. ಅದು ಯಾಕೆ ಬರುತ್ತೆ? ಅವರ ವ್ಯಾಯಾಮ, ಅವರ ಒಂದು ಇದು ಕಮ್ಮಿ ಆಗುತ್ತೆ, ತಿನ್ನೋದು ಜಾಸ್ತಿ ಆಗುತ್ತೆ, ಅದೆಲ್ಲ ಅಕ್ಯುಮುಲೇಟ್ ಆಗಿರುತ್ತೆ, ಬರುತ್ತೆ. ಇನ್ಸುಲಿನ್ ಒಂದು ಪ್ರಮಾಣ ಸ್ರವಿಸೋದು ಕಮ್ಮಿ ಆಗಿರುತ್ತೆ, ಪ್ಯಾಂಕ್ರಿಯಾಸ್ ಇಂದ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಇದು ಅಕ್ಕಿಲಿ ಬೇಗ ಜಾಸ್ತಿ ಅಂದ್ರೆ ಬೇಗ ಅದು ಕನ್ವರ್ಟ್ ಆಗುತ್ತೆ. ಅದೇ ಗೋಧಿ, ಈ ಜೋಳ, ಇವೆಲ್ಲ ಇದೆಯಲ್ಲ, ಅದು ಕಮ್ಮಿ ಅಂದ್ರೆ ತುಂಬಾ ನಿಧಾನಕ್ಕೆ ಬಿಡುತ್ತೆ. ಅದೇ ತರ ಸಿರಿಧಾನ್ಯದಲ್ಲಿ ತುಂಬಾ ಕಮ್ಮಿ ಇದೆ, ಯಾವುದು ನಿಮಗೆ ಕಾರ್ಬೋಹೈಡ್ರೇಟ್ಸ್, ಅಲ್ಲಿ ನಿಮಗೆ ಫೈಬರ್ ಜಾಸ್ತಿ ಇದೆ, ಪ್ರೋಟೀನ್ ಜಾಸ್ತಿ ಇದೆ. ಹಂಗಾಗಿ ಅಲ್ಲೇನಾಗುತ್ತೆ, ನಿಮಗೆ ಸಿರಿಧಾನ್ಯ ತಿಂದ್ರೆ ನಿಮಗೆ ಶುಗರ್ ಲೆವೆಲ್ ಅವೆಲ್ಲ ಕಮ್ಮಿ ಆಗ್ತಕ್ಕಂಥದ್ದು. ಅರ್ಥ ಆಗ್ತಿಲ್ಲ ಹೇಳ್ತಾ ಇರೋದು? ಸೊ ಅದನ್ನ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಕರಿತೀವಿ. ಪ್ರೋಟೀನ್ ಜಾಸ್ತಿ ಇದೆ, ಫೈಬರ್ ಕಂಟೆಂಟ್ ಇದ್ರಲ್ಲಿ ಜಾಸ್ತಿ ಇದೆ, ಯಾಕಂದ್ರೆ ಇಲ್ಲೆಲ್ಲ ನಮಗೆ ವಿಟಮಿನ್ಸ್, ಫೋಲಿಕ್ ಆಸಿಡ್, ಐರನ್, ಓಕೆ, ಮತ್ತೆ ಕಬ್ಬಿಣ ಎಲ್ಲ ಕೂಡ ಸೇರಿಸಿರ್ತಾರೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ.
ಈ ತಂತ್ರಜ್ಞಾನವನ್ನ ಕನ್ಸ್ಯೂಮರ್ ಪ್ರಾಡಕ್ಟ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಲಿಮಿಟೆಡ್ SS ಗೋಲ್ಡ್ ಫುಡ್ಸ್ಗೆ ವರ್ಗಾಯಿಸಲಾಗಿದೆ. ಅವರು ಇದನ್ನ ಪ್ರೊಡಕ್ಷನ್ ಮಾಡಿ ಬಿಡ್ತಾರೆ. ಎಕ್ಸಾಂಪಲ್ ಕೇಳ್ಬೋದು ಬೇಕಾರೆ. ಸಿಂಪಲ್ ಸರ್, ಇದು ಯಾವ ತರ ಅಕ್ಕಿಯಿಂದ ಮಾಡಿಫೈ ಮಾಡಿದ್ರೆ ಅಂತ ಡಿಸೈನರ್ ಅಕ್ಕಿ ಇದೆಯಲ್ಲ, ಯಾವ ತರ ಮಾಡಿಫೈ ಮಾಡಿದ್ರೆ ಅಂತ ಎಕ್ಸಾಂಪಲ್ ಕೇಳ್ಬೋದು. ನೀವು ಜೀನ್ ಮಾಡಿಫಿಕೇಶನ್, ಯೂಶಲಿ ನಾವೇನ್ ಹೇಳ್ತೀವಿ, ಜೆನೆಟಿಕಲಿ ಮಾಡಿಫೈಡ್ ಅಂದ್ಬಿಡ್ತೀವಿ. ಅದನ್ನ ಅಂತ ನೀವು ಟಿಕ್ ಹಾಕಿದ್ರೆ ತಪ್ಪಾಗುತ್ತೆ. ಇಟ್ ಈಸ್ ಎ ಫುಡ್ ಪ್ರೊಸೆಸಿಂಗ್ ಇಂದ ಮಾಡಿರೋದು, ಆಹಾರ ಸಂಸ್ಕರಣೆಯಿಂದ ಮಾಡಿರೋದು. ಇನ್ನು ಟೈಪ್ 2 ಡಯಾಬಿಟಿಸ್ ಬಗ್ಗೆ, ಸೈನ್ಸ್ ಬಗ್ಗೆ ತುಂಬಾ ಹೋಗೋದು ಬೇಡ. ಅದು ನಿಮ್ಗೆ ಬ್ಲಡ್ ಶುಗರ್ ಲೆವೆಲ್ ಹೈ ಮಾಡ್ತಕ್ಕಂತ ಒಂದು ಏನು ನಾವು ಏನ್ ಕರಿತೀವಿ, ಇದು ಇನ್ಸುಲಿನ್ ಕೊರತೆಯಿಂದ, ಪ್ಯಾಂಕ್ರಿಯಾಸ್ ಇಂದ, ಮತ್ತೆ ನಮ್ಮಲ್ಲಿರ್ತಕ್ಕಂಥ ಸೆಲ್ಸ್ಗಳು ಅದನ್ನ ಯುಟಿಲೈಸ್ ಮಾಡದೇ ಇರೋದ್ರಿಂದ, ಸೊ ಈ ತರ ಆಗೋದ್ರಿಂದ ಟೈಪ್ 2 ಡಯಾಬಿಟಿಸ್ಗಳು ಬರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡಕ್ ಹೋಗಲ್ಲ, ಅಗ್ರಿಕಲ್ಚರ್ ರಿಲೇಟೆಡ್ ಮಾತ್ರ ಡಿಸ್ಕಸ್ ಮಾಡೋಣ. ಈಗ ನಿಮ್ಗೆ ಗೊತ್ತಿದೆ MG ನರೇಗಾ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಅಂತ ಆಗಿದೆ. ಇದು ಸರ್ ಇದ್ಯಾಕೆ ತಗೊಂಡ್ರು, ಇದು 2025 ಸರ್. ಹಾಗಾಗಿ ಈಗ ಜುಲೈ ವರ್ಷ ಏನು ಜುಲೈ 2026 1ರಿಂದ ಇದು ಜಾರಿಗೆ ಬರುತ್ತೆ. 25ನೇ ಕಾಯ್ದೆ ಈಗ ಜಾರಿಗೆ ಬಂದಿದೆ, ಸ್ಟಾರ್ಟ್ ಆಗಿದೆ ಜುಲೈ 1ರಿಂದ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇದು 125, ಅದಾದ್ರೆ 100 ದಿನ ಆಯ್ತು, 100 ಡೇಸ್ ಇತ್ತು. ಇದು 125 ದಿನ ಕೊಡುತ್ತೆ. ಏನೋ ಜಾಬ್, ಒಂದು ವರ್ಷದಲ್ಲಿ ಗ್ಯಾರಂಟಿ, ಖಾತರಿಪಡಿಸಿದ ಉದ್ಯೋಗ, ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿಗೆ, ಹವಾಮಾನ ಸ್ಥಿತಿಸ್ಥಾಪಕಕ್ಕೆ, ವಿಕಸಿತ್ ಭಾರತ್ 2047ನ ಒಂದು ನಾವು ಗುರಿಯಾಗಿಟ್ಸ್ಕೊಂಡು ಗ್ರಾಮ ಪಂಚಾಯತನ್ನ ಪರಿವರ್ತನೆ ಮಾಡೋ ರೀತಿ ಮಾಡಿರ್ತಕ್ಕಂಥದ್ದು. ಯೂಶಲಿ ಗ್ರಾಮ ಪಂಚಾಯತಿಗಳು ಏನ್ ಮಾಡುತ್ತೆ, ಇಲ್ಲಿ ಕೊಡ್ತಕ್ಕಂಥ ಕೆಲಸಗಳಿಂದ ತನ್ನ ಮೇಲೆ ತಾನು ನಿಂತ್ಕೊಳ್ಳೋದು, ತನಗೆ ತನ್ನ ಆಸ್ತಿಯನ್ನು ತನ್ನ ಇನ್ಕಮ್ ಅನ್ನು ತಾನು ಸೃಷ್ಟಿ ಮಾಡ್ಕೊಳ್ಳೋಕೆ ಅನುವು ಮಾಡ್ಕೊಡ್ತಕ್ಕಂಥದ್ದಾಗಿರ್ಬೋದು, ಮಹಿಳಾ ಸಬಲೀಕರಣಗಳಾಗಿರ್ಬೋದು, ಮತ್ತೆ ಯಾವ್ದಾದ ನಮ್ಮ ಪ್ರಮುಖವಾಗಿ ನೋಡೋದಾದ್ರೆ ಗತಿಶಕ್ತಿ ಯೋಜನೆ ಏನಿದೆಯಲ್ಲ ಅದನ್ನ ಕಂಪ್ಲೀಟ್ ಮಾಡಕ್ಕೆ ಹೆಲ್ಪ್ ಆಗೋದಾಗಿರ್ಬೋದು. ಗ್ರಾಮ ಮಟ್ಟದಲ್ಲಿ ಇದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಅವರು 4 ಸ್ಪೆಸಿಫೈಡ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಯಾವ್ದಕ್ಕೆ ಅಂದ್ರೆ ವಾಟರ್ ಸ್ಕ್ಯಾರ್ಸಿಟಿ, ವಾಟರ್ ಸೆಕ್ಯೂರಿಟಿ ಅಂದ್ರೇನು, ನಮಗೆ ನೀರು ಇರಲೇಬೇಕು. ಸ್ವಂತ ಪ್ರಾಜೆಕ್ಟ್ಗಳಿಗೆ ವಾಟರ್ ಕನ್ಸರ್ವೇಷನ್ ಆಗಿರ್ಬೋದು, ಓಕೆ, ನೀರ ಸಂಸ್ಕರಣೆ, ಅದನ್ನ ಮ್ಯಾನೇಜ್ಮೆಂಟ್ ಮಾಡೋದಾಗಿರ್ಬೋದು. ರೂರಲ್ ಇನ್ಫ್ರಾಸ್ಟ್ರಕ್ಚರ್, ಓಕೆ, ನಮಗೆ ಗ್ರಾಮೀಣ ಒಂದು ಮೂಲಭೂತ ಸೌಕರ್ಯಗಳು, ರಸ್ತೆ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಮಗದೊಂದು, ಓಕೆ, ಲೈವ್ಲಿಹುಡ್, ಜೀವನೋಪಾಯಕ್ಕೆ ಏನ್ ಬೇಕು, ಮತ್ತೆ ಈ ತರ ಒಂದು ವೆದರ್ ಕಂಡೀಷನ್ ನ ಕಾಪಾಡೋಕೆ ಏನ್ ಬೇಕು. ಸೊ ಈ ತರದೆಲ್ಲ ಒಂದು ಡೆವಲಪ್ ಒಳಗೆ 4 ಸ್ಟ್ರಾಟಜಿಕ್ ವರ್ಟಿಕಲ್ ಅಡಿಯಲ್ಲಿ ಇದನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಇದ್ರ ಇತಿಹಾಸ ಅಂತ ಹೋದಾಗ ಬರ್ತೀನಿ ನಾನು, ಏನೇನು ಚೇಂಜಸ್ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ, ಇಲ್ಲಿ ನೋಡ್ಕೊಳ್ಳಿ, ಕನ್ನಡದಲ್ಲೂ ಇದೆ. ಇದು ನಾನು ಇದರ ಬದಲಾವಣೆಗೆ ಹೋಗೋಕ್ಕಿಂತ ಮುಂಚೆ ಸ್ನೇಹಿತರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಏನಪ್ಪಾ ಅದು ಅಂದ್ರೆ ಇದು ಇತಿಹಾಸ, ಇದು ಯಾವ ತರ ಬಂದಿದೆ ಅಂತ. ಇದು ಮೊದ್ಲಿಂದನೂ ಇದೆ. 1966ರಲ್ಲಿ ಗ್ರಾಮೀಣ ಮಾನವ ಶಕ್ತಿ ಕಾರ್ಯಕ್ರಮ ಅಂತಿತ್ತು. ಆಮೇಲೆ ಗ್ರಾಮೀಣ ಉದ್ಯೋಗಕ್ಕಾಗಿ ಕ್ರಾಶ್ ಯೋಜನೆ ಅಂತ ಇತ್ತು, ಜವಾಹರ್ಲಾಲ್ ರೋಜ್ಗಾರ್ ಯೋಜನೆ ಅಂತಿತ್ತು, ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ. ಈ ತರ ವಿಕಾಸನ ಆಗ ಬಂದಿರೋದು ಗ್ರಾಮಗಳಲ್ಲಿ ಉದ್ಯೋಗ ಕಾರ್ಯಕ್ರಮಗಳು ಈ ತರ ವಿಕಾಸನ ಆಗಿ ಬರ್ತಾ ಇದೆ. 1977ರಲ್ಲಿ ಮಹಾರಾಷ್ಟ್ರದಲ್ಲಿ ಉದ್ಯೋಗ ಖಾತರಿ ಅಂತ ಬಂತು ಒಂದು, ಅದನ್ನ ಬೇಸ್ ಆಗಿಟ್ಕೊಂಡು MG ನರೇಗಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ 2005ರಲ್ಲಿ ನಾವು ಸ್ಥಾಪನೆ ಮಾಡ್ತೀವಿ. ಓಕೆ, ಈಗ ಅದನ್ನ ಮಾಡಿಫೈ ಮಾಡಿದೆ ಈಗಿನ ಸರ್ಕಾರ ಅಷ್ಟೇ. ಸೊ ಸೇಮ್ ಮಾಡಿಫೈ ಮಾಡಿದೆ, ಒಂಚೂರು ಹೆಚ್ಚು ಕಮ್ಮಿ. ಏನಾಗಿದೆ ನೋಡೋಣ. ಮೊದಲು 100 ದಿನ ಆಯ್ತು, ಈಗ ಕೌಶಲ್ಯ ರಹಿತ, ನಾನ್ ಸ್ಕಿಲ್ಡ್ ಸೇರಿ 125 ದಿನ ಕೊಡ್ತಾ ಇದ್ದಾರೆ ವರ್ಷಕ್ಕೆ ಗ್ಯಾರಂಟಿ. ಮೊದಲು ಕೇಂದ್ರ ಸರ್ಕಾರನ ಹೆಚ್ಚು ದುಡ್ಡು ಕೊಡೋದು, ಓಕೆ, ಆಲ್ಮೋಸ್ಟ್ ಒಂಚೂರು ರಾಜ್ಯ ಸರ್ಕಾರ ಐತಿ, ಹಂಗಲ್ಲ, ಈಗ 60-40 ಇಳಿಸಿದೆ. ಮತ್ತೆ ಹಿಮಾಲಯನ್ ಪ್ರದೇಶಗಳ 90-10ಗೆ ಇಳಿಸಿದೆ. ಕೇಂದ್ರ ಪ್ರಾಬಲ್ಯ ಮಾದರಿಯನ್ನು ಬದಲಾಯಿಸಲಾಗಿದೆ. ಕೃಷಿ ಸಂಸ್ಕೃತಿ, ಮತ್ತೆ ಕೃಷಿ ಟೈಮಲ್ಲಿ ಈಗ ಉಳುಮೆ ಮಾಡೋ ಟೈಮಲ್ಲಿ ನೀರು ಬಿಟ್ಟಾಗ, ಯಾವಾಗ ಮುಂಗಾರು ಟೈಮಲ್ಲಿ, ಆಗ ಒಂದಷ್ಟು 60 ದಿನಗಳ ಕಾಲ ಕೆಲಸಕ್ಕೆ ವಿರಾಮ ಅಂತ ಬೇರೆ ಕೊಡ್ತಾರೆ. ಅಂದ್ರೆ ಇದನ್ನ ಕಂಟಿನ್ಯೂಸ್ ಮಾಡೋದಂತಲ್ಲ, ಆ ಟೈಮಲ್ಲಿ ಅವ್ರ ಕೆಲಸ ಮಾಡ್ಕೋಬೇಕಾಗತ್ತೆ ಅಲ್ವಾ ಸರ್. ಅವ್ರ ಗದ್ದೆಗಳು, ಅವರ ತೋಟಗಳು, ಅವ್ರಿಗೆ ಏನ್ ಬೇಕು ಅಲ್ಲೇ ಕೆಲಸ ಜಾಸ್ತಿ ಇರುತ್ತೆ ಹಳ್ಳಿಗಳಲ್ಲಿ, ಗ್ರಾಮ ಮಟ್ಟದಲ್ಲಿ. ಹಾಗಾಗಿ ಏನ್ ಮಾಡ್ತಾರೆ, ಅವ್ರಿಗೆ 60 ದಿನಗಳ ಕಾಲ ಒಂದು ವಿರಾಮ, ಪಾಸ್ ಅಂತ ಕೊಡ್ತಾರೆ. ಮತ್ತೆ ಇಲ್ಲಿ ಮಿನಿಮಮ್ 300 ರೂಪೀಸ್ ನ ನಿಗದಿಪಡಿಸಿದೆ. ಅತ್ಯಂತ ಹೆಚ್ಚು ಸಿಕ್ಕಿಂ ಕೊಡ್ತಾ ಇದೆ, ಈ ಒಂದು ಅಡಿಯಲ್ಲಿ 430 ರೂಪಾಯಿನ ಕೊಡ್ತಾ ಇದೆ ಸಿಕ್ಕಿಂ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಓಕೆ, ಮತ್ತೆ ಈ ಒಂದು ವೇತನ ಇದೆಯಲ್ಲ 14 ಡೇಸ್ ಅಥವಾ 2 ವೀಕ್ಸ್, 2 ವಾರ ಅಥವಾ 14 ದಿನಕ್ಕೆ ಮೀಸಲಿಟ್ಟಿದ್ದಾರೆ. ಅಂದ್ರೆ ಒಂದು ಸ್ಟ್ಯಾಂಡರ್ಡೈಸ್ಡ್ ಇಟ್ಟಿದ್ದಾರೆ. ಅದಾದ್ಮೇಲೆ ಅದರ ಒಳಗೆ ನಿಮ್ಗೆ ಒಂದ್ಸಲ ಪೇಮೆಂಟ್ ಕೊಡಬೇಕಾಗತ್ತೆ. ಅದರ್ವೈಸ್ ರಾಜ್ಯ ಸರ್ಕಾರಕ್ಕೆ ಹೊಣೆ ಮಾಡ್ತಾರೆ, ವಿತ್ ಪೆನಾಲ್ಟಿ, ವಿತ್ ಇಂಟ್ರೆಸ್ಟ್ ಕೊಡಬೇಕಾಗತ್ತೆ. ಸೊ ವೇತನ ಮಟ್ಟ ಮತ್ತು ಕಾಲಮಿತಿಯನ್ನ ಗುರುತು ಮಾಡಲಾಗಿದೆ ಈ ಒಂದು
ಯೋಜನೆ, ನ್ಯೂ ಯೋಜನೆ ಅಡಿ. ಮತ್ತೆ ನಮ್ಮ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಏನು ತಳಮಟ್ಟದಿಂದ ಆಗ್ಬೇಕು ವಿಕಸಿತ್ ಭಾರತ್ ಮಾಡಕ್ಕೆ, ವಿಕಸಿತ್ ಅಂದ್ರೆ ವಿಕಸಿತ ಗ್ರಾಮ ಪಂಚಾಯತ್ ಯೋಜನೆಗಳನ್ನ ಮಾಡಕ್ಕೆ, ಅದನ್ನ ಇನ್ನು ಕೂಡ ಇದರಲ್ಲಿ ಅಡಿಯಲ್ಲಿ ಸೇರಿಸ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ ಎಸ್ಪೆಷಲಿ 16ನೇ ಹಣಕಾಸು ಆಯೋಗದ ಒಂದು ದುಡ್ಡನ್ನ ಏನ್ ಕೊಡ್ತಾರಲ್ಲ ಅದನ್ನ ಸ್ವಲ್ಪ ಸಮತಲ ವಿಕೇಂದ್ರೀಕರಣ ಶಿಫಾರಸು ಅಂತ ತಗೋತಾರೆ. ಅಂದ್ರೆ ಈಗ ಉತ್ತರ ಭಾರತ ರಾಜ್ಯಗಳಲ್ಲಿ ನಿಮ್ಗೆ ಜನಸಂಖ್ಯೆ ಜಾಸ್ತಿ ಇದೆ, ಮತ್ತೆ ಅಲ್ಲಿ ವಾಸ್ಟ್ ಏರಿಯಾ ಇದೆ, ಜನರು ಜಾಸ್ತಿ ಇದ್ದಾರೆ, ಸೊ ಅಂತವ್ರಿಗೆ ಜಾಸ್ತಿ ಹೋಗುತ್ತೆ. ದಕ್ಷಿಣ ಭಾರತದಲ್ಲಿ ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ ಈ ತರದ ಒಂದಷ್ಟು ರಾಜ್ಯಗಳಿಗೆ ಕಮ್ಮಿ ದುಡ್ಡು ಬರುತ್ತೆ. ಬೇರೆ ರೀತಿಯ ಒಂದು ಇದು ಹಂಚಿಕೆ, ಸಂಪನ್ಮೂಲ ಹಂಚಿಕೆನ ಮಾಡಿದ್ದಾರೆ. ಹಂಗಾಗಿನೇ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ಬೋದು ಬೇರೆಯವರು ಇದಕ್ಕೆ ವಿರೋಧ ಮಾಡ್ತಿದ್ದು ಅದಕ್ಕೆ. ಮೊದ್ಲಿದ್ದಿದ್ದು ಹಂಗಲ್ಲ, ಒಂದೇ ಪ್ರಮಾಣದಲ್ಲಿ ಇರ್ತಿತ್ತು. ಈಗ ಪ್ರಮಾಣಿತ ಸಂಪನ್ಮೂಲ ಹಂಚಿಕೆ ಒಂದು ಆಧಾರ ಅಂತ ತಗೊಂಡಿರೋದು, ಮೇಲಿನಿಂದ ಕೆಳಕ್ಕೆ, ಟಾಪ್ ಟು ಬಾಟಮ್ ಅನ್ನೋ ರೀತಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಇದರಲ್ಲಿ ರಾಜ್ಯಕ್ಕೂ ಹೊಣೆಗಾರಿಕೆ ಜಾಸ್ತಿ ಆಗಿದೆ ಇವಾಗ. ಮೊದಲು ಕೇಂದ್ರದ ಅತ್ಯಂತ ಹೆಚ್ಚು ಕೊಡ್ತಾ ಇತ್ತು, ಸೊ ಹಾಗಾಗಿ ಇದು ಕೂಡ ಪ್ರಮುಖ ಬದಲಾವಣೆ ಸ್ನೇಹಿತರೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಪ್ರಮುಖವಾದ ಪಾಯಿಂಟ್ಸ್ ಗಳು ಹೇಳಿದೀನಿ. ಇಂಗ್ಲಿಷಲ್ಲೂ ಕನ್ನಡದಲ್ಲೂ ಡಿಫ್ರೆನ್ಸ್ ಏನಿದೆ ಅದನ್ನು ಕೊಟ್ಟಿದ್ದೀನಿ, ನೋಡ್ಕೊಬಿಡಿ ಒಂದ್ಸಲ, ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, FAO, ವೆರಿ ಇಂಪಾರ್ಟೆಂಟ್. FAO ಎಲ್ಲಿದೆ ಹೇಳಿ, ಯಾವಾಗ ಸ್ಥಾಪನೆ ಆಯ್ತು ಹೇಳಿ ನೋಡೋಣ. ಓಕೆ, ಅದಕ್ಕೆ ಬರ್ತೇನೆ. ಅದಕ್ಕಿಂತ ಮುಂಚೆ ಈ ಒಂದು ಕರೆಂಟ್ ಅಫೇರ್ ನೋಡೋದಾದ್ರೆ, ಇದೊಂದು ರಿಪೋರ್ಟ್ ರಿಲೀಸ್ ಮಾಡಿದೆ ಈಗ 2026ರಲ್ಲಿ. ದ ಸ್ಟೇಟ್ ಆಫ್ ವರ್ಲ್ಡ್ ಫಿಶರೀಸ್ ಅಕ್ವಾಕಲ್ಚರ್ ಅಂತ ಹೇಳಿ, ದ ಸ್ಟೇಟ್ ಆಫ್ ವರ್ಲ್ಡ್ ಫಿಶರೀಸ್ ಅಕ್ವಾಕಲ್ಚರ್ ಅಂತ. ಅದರ ಥೀಮು ಬ್ಲೂ ಟ್ರಾನ್ಸ್ಫಾರ್ಮೇಶನ್ ಟರ್ನಿಂಗ್ ವಿಷನ್ ಇಂಟು ಇಂಪ್ಯಾಕ್ಟ್ ಅಂತ. ಅಂದ್ರೆ ಈ ಒಂದು ಏನಿದೆ ಫುಡ್ ಫಿಶರೀಸ್ ಮತ್ತೆ ಅಕ್ವಾಕಲ್ಚರ್ ರಿಪೋರ್ಟ್ ಅಂತ ಏನ್ ಹೇಳ್ತೀವಿ ನಾವು ಇದನ್ನ, ಇದರಲ್ಲಿ ಭಾರತ ಮತ್ತೆ ಬೇರೆ ವರ್ಲ್ಡ್ ಅಲ್ಲಿ ಮತ್ತೆ ಬೇರೆ ರಾಷ್ಟ್ರಗಳು ಹೆಂಗೆ ಮೀನು ಉತ್ಪಾದನೆಯಲ್ಲಿವೆ, ಯಾವ ಸ್ಟೇಜ್ ಅಲ್ಲಿ ಇದೆ, ಪ್ರಪಂಚದಲ್ಲಿ ಮೀನು ಉತ್ಪಾದನೆ ಯಾವ ರೀತಿ ನಡೀತಾ ಇದೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್, ಮೀನಿನ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಡುತ್ತೆ. 2024ರಲ್ಲಿ ಭಾರತದ ವಿಶ್ವದ ಜಲಚರ ಪ್ರಾಣಿಗಳಲ್ಲಿ 9% ಉತ್ಪಾದಿಸ್ತಾ ಇದೆ ಭಾರತ. ಚೀನಾ ನಂತರ ನಂಬರ್ 2 ಅಂದ್ರೆ ಜಾಗತಿಕವಾಗಿ ಭಾರತ 2ನೇ ಪ್ರೊಡ್ಯೂಸರ್, ಸೆಕೆಂಡ್ ಪ್ರೊಡ್ಯೂಸರ್ ಕಂಟ್ರಿ ಅಥವಾ ಸ್ಟೇಟ್ ಅಂತ ಕರಿತೀವಿ. ರಾಷ್ಟ್ರ ಉತ್ಪಾದನೆ ಪ್ರೊಡ್ಯೂಸಿಂಗ್ ಅಲ್ಲಿ ಸೆಕೆಂಡ್ ನಾವು. ಮತ್ತೆ ನದಿ ಸರೋವರ ಸಿಹಿ ನೀರುಗಳಿಂದ 2.2 ಮಿಲಿಯನ್ ಅಷ್ಟು ಟನ್ಗಳಷ್ಟು ನಾವು ಏನೋ ಮೀನಿನ ಉತ್ಪನ್ನಗಳನ್ನ ನಾವು ಸಂಗ್ರಹಿಸ್ತಾ ಇದೀವಿ. ಇದು ವಿಶ್ವದಲ್ಲೇ ಮುಂಚೂಣಿ. ಓಕೆ, ಎಲ್ಲಿ ಸರ್? ಸಿಹಿ ನೀರು, ಸರೋವರ ಮತ್ತು ನದಿಗಳು, ಸಮುದ್ರ ಸಾಗರ ಬಿಡಿ, ಐ ಆಮ್ ಟಾಕಿಂಗ್ ಅಬೌಟ್ ರಿವರ್, ಲೇಕ್ಸ್. ಓಕೆ, ಇಂಥದ್ರ ಕಡೆ ನಾವೇನು ಪ್ರಪಂಚದಲ್ಲೇ ಮೊದಲು ಇಲ್ಲಿಂದ ನಾವು ಉತ್ಪಾದನೆ ಮಾಡೋದ್ರಲ್ಲಿ. ಜಾಗತಿಕ ಕೃಷಿ ಜಲಚರ ಪ್ರಾಣಿಗಳ ಉತ್ಪಾದನೆ 12% ಕೊಡುಗೆ ನಾವು ಭಾರತದಿಂದನೇ ಕೊಡ್ತಾ ಇದೀವಿ. ಪ್ರಪಂಚದಲ್ಲಿ ಎಲ್ಲೆಲ್ಲಿ ಉತ್ಪತ್ತಿ ಆಗುತ್ತೆ ಭಾರತ 12% ಆಫ್ ದ ಈ ಪ್ರೊಡಕ್ಷನ್ ನಲ್ಲಿ ಭಾರತದ ಕೊಡುಗೆ. 12% ಉತ್ಪಾದನೆ ಮಾಡ್ತದೆ ಪ್ರಪಂಚದಾದ್ಯಂತ ನೋಡೋದಾದ್ರೆ. ಭಾರತದ ಕೊಡುಗೆ ಪ್ರಪಂಚಕ್ಕೆ ಅಂತ ನೋಡೋದಾದ್ರೆ ಅಂದ್ರೆ 12% ಉತ್ಪಾದನೆ ಮಾಡ್ತಾ ಇದೆ ಅಂತ. 100% ಎಲ್ಲ ರಾಷ್ಟ್ರಗಳು ಸೇರಿ ಉತ್ಪಾದನೆ ಮಾಡೋದು, ಅದ್ರಲ್ಲಿ 12% ನಮ್ದೇ ಇದೆ. ಇನ್ನು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ನಾವು ಚೆನ್ನಾಗಿ ಮೀನುಗಳನ್ನ ಹಿಡಿದು ಅದ್ರ ಜಲಚರನ ಹಿಡಿದು ತಿನ್ನೋದು ವ್ಯಾಪಾರ, ಇದಕ್ಕೆ ಬೇರೆ ಬೇರೆ ಕಾಸ್ಮೆಟಿಕ್ಸ್ಗೆ ಹಂಗ್ ಮಾಡೋದು ತಪ್ಪು. ಸುಸ್ಥಿರ ಆಗಿರಬೇಕು, ಸುಸ್ಥಿರ ಮಟ್ಟದಲ್ಲಿ ಇದನ್ನು ಯೂಸ್ ಮಾಡ್ಕೋಬೇಕು, ಸಸ್ಟೈನಬಲ್ ಆಗಿ ಮುಂದಿನ ಪೀಳಿಗೆಗೂ ಇರಬೇಕು. ಅದರಲ್ಲಿ ಕಮ್ಮಿ ಆಗ್ಬಿಟ್ಟಿದೀವಿ ನಾವು. ಅಂದ್ರೆ ಏನರ್ಥ, 2023ರಲ್ಲಿ 62.4% ಗೆದ್ದಿದ್ದು ಈಗ ನಾವು ಎಷ್ಟಕ್ಕೆ ಬಂದಿದೀವಿ? ಐ ವಿಲ್ ಶೋ ಯು. ಇಲ್ಲಿ 64 ಇದ್ದಿದ್ದು 62.4 ಬಂದಿದೀವಿ. ಅಂದ್ರೆ ದ ಎಕ್ಸ್ಟ್ರಾಕ್ಷನ್ ಆಫ್ ಫಿಶ್ ಅಂಡ್ ಫಿಶ್ ಪ್ರಾಡಕ್ಟ್ಸ್ ಇದೆಯಲ್ಲ, ನಾವು ತೆಗಿತಾ ಇರೋದು ಸಮುದ್ರ ಅಲ್ಲಿ ಇಲ್ಲಿಂದ ಪ್ರೊಡ್ಯೂಸ್ ಮಾಡ್ತಾ ಜಾಸ್ತಿ ಆಗಿದೆ. ಇದು ಕಮ್ಮಿ ಆಗ್ಬೇಕು. ತುಂಬಾ ನಾವು ಇದು ಮಾಡ್ಕೊಳಕ್ ಹೋಗ್ಬಾರ್ದು. ದಾಖಲೆ ನೋಡೋದಾದ್ರೆ ಒಟ್ಟು ಪ್ರಪಂಚದಾದ್ಯಂತ ಜಾಗತಿಕವಾಗಿ 235 ಮಿಲಿಯನ್ ಟನ್ಗಳು ನಾವು ದಾಖಲೆ ಒಟ್ಟು ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಭಾರತದ ಭಾಗ ನೋಡಿದ್ರೆ ನಾವು ಆಲ್ರೆಡಿ ಹೇಳಿದೆ 2ನೇ ಪೊಸಿಷನ್ ಬರ್ತೀವಿ. ಭಾರತ ಜಾಗತಿಕವಾಗಿ ಜಲಚರ ಪ್ರಾಣಿಗಳ ಉತ್ಪಾದನೆ 9% ಉತ್ಪಾದಿಸ್ತಾ ಇದೆ. ಚೀನಾದ ನಂತರ 2ನೇ ಸ್ಥಾನದಲ್ಲಿದೆ. ಒಳನಾಡು ಮೀನುಗಾರಿಕೆಯಲ್ಲಿ 1ನೇ ಸ್ಥಾನದಲ್ಲಿದ್ದೀವಿ ನಾವು, ಆಲ್ರೆಡಿ ಹೇಳಿದೀನಿ ನಿಮ್ಗೆ. ಮತ್ತೆ 2ನೇ ಅತಿ ದೊಡ್ಡ ಜಲಚರ ಸಾಕಾಣೆ ಉತ್ಪಾದನೆ, ಅಂದ್ರೆ ನಾವು ಆರ್ಟಿಫಿಷಿಯಲ್ ಆಗಿ ನಾವೇನು ಹೊರಗಡೆ ಜಲಚರ ಸಾಕಣೆ ಮಾಡ್ತೀವಿಲ್ಲ, ಅತಿ ದೊಡ್ಡ ಜಲಚರ ಸಾಕಣೆ ಉತ್ಪಾದನೆ ನಾವು ಮಾಡ್ತಾ ಇರ್ತಕ್ಕಂಥದ್ದು. 12% ಕೊಡುಗೆ ಕೊಡ್ತಾ ಇದೀವಿ ಟೋಟಲ್ ಆಗಿ ನಾವು ನೋಡೋದಾದ್ರೆ. ಸೊ ಟಾಪ್ 5 ಕಂಟ್ರಿಲಿ ನೋಡೋದಾದ್ರೆ ಚೀನಾನು ಕೂಡ ಇದೆ, ಭಾರತ, ಇಂಡೋನೇಷ್ಯಾ, ವಿಯೆಟ್ನಾಂ, ಬಾಂಗ್ಲಾದೇಶ ಕೂಡ ಇದೆ ಸ್ನೇಹಿತರೆ. ಇದು ಒಂದು ರಿಪೋರ್ಟು ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಭಾರತದ ಸ್ಥಾನ ಏನು, ಯಾವ್ದ್ಯಾವ್ದ್ರಲ್ಲಿ ಏನು, ಇನ್ಲ್ಯಾಂಡ್ ವಾಟರ್ ಒಂದು ಫಿಶರೀಸ್ ಅಲ್ಲಿ ಏನು, ಟೋಟಲ್ ವರ್ಲ್ಡ್ ಅಲ್ಲಿ ಏನು, ಸೊ ಇವೆಲ್ಲ ಕೇಳ್ತಾನೆ. ಯಾರು ಇದನ್ನ ಬಿಡುಗಡೆ ಮಾಡಿದ್ರು? ಜೊತೆಗೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಬೇಕು ಕೇಳಬಹುದು. ಇವೆಲ್ಲ ನಾವು ಅಚೀವ್ ಮಾಡಕ್ಕೆ ಹೆಂಗ್ ಸಾಧ್ಯ ಆಯ್ತು? ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಇದೆ, ಮುಂದೆ ತಗೋತೀನಿ, ಮುಂದೆ ಬರುತ್ತೆ, ಈಗ ನಾನು ಡಿಸ್ಕಸ್ ಮಾಡಕೋಲ್ಲ. ನೀಲಿ ಕ್ರಾಂತಿ ಯೋಜನೆ ಅಂತಿದೆ, ಬ್ಲೂ
ಒಂದು ರೆವಲ್ಯೂಷನ್ ನಮ್ದು ಸ್ಕೀಮ್ಸ್ ಇದೆ. ಸಮುದ್ರ ಮೀನುಗಾರಿಕಾ ರಾಷ್ಟ್ರೀಯ ನೀತಿ ಇದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಮೀನುಗಾರಿಕೆಗೆ ಕೊಟ್ಟಿದೀವಿ. ಈ ತರ ಅಕ್ವಾ ಪಾರ್ಕ್ ಗಳನ್ನ ತೆಗೆದಿದೀವಿ. ಇವೆಲ್ಲ ಕೂಡ ನಮಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ. ಸೊ ಇದರಿಂದ ನಾವು ಅಚೀವ್ ಮಾಡಕ್ ಸಾಧ್ಯ ಆಯ್ತು. ಇವೆಲ್ಲ ಮುಂದೆ ನಾನು ಸ್ಕೀಮ್ ತಗೊಂಡಿದ್ದೀನಿ, ಓದೋಣ ಅದು ಡೀಟೇಲ್ ಆಗಿ. ಇನ್ನು ಫುಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಥವಾ ಆಹಾರ ಮತ್ತು ಕೃಷಿ ಸಂಸ್ಥೆ ಬಗ್ಗೆ ಮಾತಾಡೋದಾದ್ರೆ, ಇದು ಯಾವಾಗ ಅಸ್ತಿತ್ವಕ್ಕೆ ಬಂತು? 1945 ಅಕ್ಟೋಬರ್ 16 ಅಸ್ತಿತ್ವಕ್ಕೆ ಬರುತ್ತೆ. ಇದರ ಪ್ರಧಾನ ಕಚೇರಿ ರೋಮ್ ಮತ್ತು ಇಟಲಿ ಇದೆ. ಇದ್ರ ಮೇಲೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಬಹುದು. ಓಕೆ, 194 ಸದಸ್ಯ ರಾಷ್ಟ್ರಗಳಿವೆ. ಇದರ ಗುರಿ ಉತ್ತಮ ಉತ್ಪಾದನೆ, ಆರೋಗ್ಯ ಮೇಲೆ ಕಾಳಜಿ ವಹಿಸೋದು, ಎಲ್ಲರಿಗೂ ಉತ್ತಮ ಸುರಕ್ಷಿತ ಆಹಾರ ಸಿಗುವಂತೆ ಮಾಡ್ತಕ್ಕಂಥದ್ದು, ಉತ್ತಮ ಪರಿಸರವನ್ನು ರಕ್ಷಣೆ, ಮಣ್ಣು ನೀರು ಕಾಡುಗಳ ರಕ್ಷಣೆ, ಇದ್ರ ಬಗ್ಗೆ ಹೆಚ್ಚು ಪ್ರೋತ್ಸಾಹ ಕೊಡುತ್ತೆ. ಇದು ಯಾವುದು? ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಓಕೆ, ಅರ್ಥ ಆಗ್ತಿಲ್ಲ? ಎನಿವೇಸ್, ನಾವೀಗ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಲ್ಲಿ ಇದೀವಿ. ಹಾಗಾಗಿ ಈಗ ಇದು ಒಂದು ಇಂಪಾರ್ಟೆಂಟ್ ಅವಾರ್ಡ್ ಕೊಡುತ್ತೆ. ಯಾವುದು ಅದು? ಅಗ್ರಿಕೋಲಾ ಮೆಡಲ್ ಅಂತ ಈಗ ಇತ್ತೀಚೆಗೆ PM ಮೋದಿ ಅವರಿಗೆ ಕೊಟ್ಟಿದೆ. ಓಕೆ, ಯಾಕೆ ಕೊಡ್ತು? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದಲ್ಲಿ ಫುಡ್ ರೆವಲ್ಯೂಷನ್ಗೋಸ್ಕರ, ಓಕೆ, ಇಸ್ ಕಾಂಟ್ರಿಬ್ಯೂಷನ್ ಫುಡ್ ಸೆಕ್ಯೂರಿಟಿ, ಆಹಾರದ ಒಂದು ಭದ್ರತೆ, ಸುಸ್ಥಿರವಾಗಿ ಅಗ್ರಿಕಲ್ಚರ್ನ ಮಾಡೋದು, ರೂರಲ್ ಡೆವಲಪ್ಮೆಂಟ್ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅಂತ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಈ ಒಂದು ಮೆಡಲ್ ನ ಈ ವರ್ಷ ಪ್ರಧಾನಮಂತ್ರಿ ಅವರು ಕೊಟ್ಟಿದೆ. ನಮ್ಮ ಫಾರ್ಮರ್ ಮನಮೋಹನ್ ಸಿಂಗು 2008ರಲ್ಲಿ ಕೊಟ್ಟಿತ್ತು. ಅದರ್ ದೆನ್ ಭಾರತ ನಾವು ನೋಡೋದಾದ್ರೆ ಥೈಲ್ಯಾಂಡ್ ಕಿಂಗು, ಫ್ರೆಂಚ್ ಪ್ರೆಸಿಡೆಂಟು, ಬೇರೆ ಬೇರೆ G20 ಪ್ರೆಸಿಡೆಂಟು ಅಂತವ್ರಿಗೆಲ್ಲ ಕೂಡ ಇದು ಕೊಟ್ಟಿದೆ. ಕೇಳಬಹುದು ಇದನ್ನು ಕೂಡ ಎಕ್ಸಾಮ್ಗೆ. ಹಾಗಾಗಿ ಇದನ್ನು ಕೂಡ ಕರೆಂಟ್ ಅಫೇರ್ ಅಲ್ಲಿ ತಿಳ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರ್ತೀನಿ, NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಆರೋಗ್ಯವನ ಅಂತಕ್ಕಂಥದ್ದು ಬಿಟ್ಟಿರ್ತಕ್ಕಂಥದ್ದು ನಿಮಗೆ ಗೊತ್ತೇ ಇದೆ. ಇದೊಂದು ಥಿಮ್ಯಾಟಿಕ್ ಮೆಡಿಸಿನಲ್ ಟ್ರೀ ಪ್ಲಾಂಟೇಶನ್ ಮಾಡ್ತಾ ಇರೋದು. ಎಲ್ಲಿ ಸರ್? ಹೈವೇಗಳ ಅಕ್ಕಪಕ್ಕ ವೇಕೆಂಟ್ ಲ್ಯಾಂಡ್ಗಳಲ್ಲಿ, ನ್ಯಾಷನಲ್ ಹೈವೇಗಳಲ್ಲಿ ಒಂದು ಮೆಡಿಸಿನಲ್ ಪ್ಲಾಂಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥ ಒಂದು ಉಪಕ್ರಮ. ಇದು ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಹೈವೇ ಅಡಿಯಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಡಿಪಾರ್ಟ್ಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು. 2022 6 ಏಪ್ರಿಲ್ ಇದನ್ನ ಪ್ರಾರಂಭಿಸ್ತು. ಖಾಲಿ ರಸ್ತೆ ಉದ್ದಕ್ಕೂ ನಮ್ಮಲ್ಲಿ ನ್ಯಾಷನಲ್ ಹೈವೇಗಳು ಚೆನ್ನಾಗಿ ಈಗ ಡೆವಲಪ್ ಆಗಿದೆ. ಸೊ ಅಲ್ಲಿ ಮರಗಳು, ಜೀವ ವೈವಿಧ್ಯತೆಯನ್ನು ಹೆಚ್ಚಿಸಬೇಕು, ವಿವಿಧ ರೀತಿಯ ಒಂದು ಇದನ್ನು ತರಬೇಕು ಅಂತ ಹೇಳಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಇದು. ಇದರಿಂದ ನಮಗೆ ಅದು ಅಕ್ಕಪಕ್ಕ ಎಲ್ಲ ಪರಾಗಸ್ಪರ್ಶದಿಂದ, ಬೇರೆ ಬೇರೆ ಸೂಕ್ಷ್ಮ ಜೀವಿಗಳಿಂದ ಈ ಒಂದು ಮೆಡಿಸಿನಲ್ ಪ್ಲಾಂಟ್ಸ್ಗಳು ಕೂಡ ಬೆಳವಣಿಗೆ ಕಾರಣ ಆಗ್ತದೆ. ಮೊದಲ ಒಂದು ಹಂತದಲ್ಲಿ 62.8 ಹೆಕ್ಟೇರ್ಗಳಷ್ಟು ವಿಸ್ತಾರವಾದ 17 ಭೂಗಳನ್ನು ಅವರು ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಎಸ್ಪೆಷಲಿ ಕರ್ನಾಟಕ, ಮಧ್ಯಪ್ರದೇಶ, ಹರಿಯಾಣ, ಗುಜರಾತ್, ಮಹಾರಾಷ್ಟ್ರ ಇತರ ರಾಜ್ಯಗಳಲ್ಲಿ. ಓಕೆ, 67,400 ಚಿಲ್ಲರೆ ಔಷಧಿ ಮರಗಳನ್ನು ಗುರುತಿಯಾಗಿಸ್ಕೊಂಡಿದ್ದಾರೆ. ಎಂಥದ್ದು ಔಷಧಿ ಮರಗಳು ಅಂತ ನೋಡೋದಾದ್ರೆ ಬೇವು, ಆಮ್ಲ, ಜಾಮುನ್, ಇಮ್ಲಿ, ನಿಂಬೆ, ಗುಲಾರ್, ಮೌಲ್ಸಾರಿ ಈ ತರ 16 ಪ್ರಾದೇಶಿಕ ಔಷಧಿ ಪ್ರಭೇದಗಳನ್ನ ಆಯ್ಕೊಂಡಿದ್ದಾರೆ. ಓಕೆ, ಎಸ್ಪೆಷಲಿ ಇದನ್ನ ಎಲ್ಲಿ ಮಾಡ್ತಾರೆ? ಟೋಲ್ ಪ್ಲಾಜಾ ಹತ್ರ, ಇಂಟರ್ ಎಕ್ಸ್ಚೇಂಜ್ ಜಂಕ್ಷನ್ಸ್ ಗಳಿರ್ತಾವಲ್ಲ, ಯಾಕಂದ್ರೆ ಜನಗಳಿರ್ತಾರೆ ನೀರ್ ಹಾಕಕ್ಕೆ, ನೋಡ್ಕೊಳ್ಳೋಕ್ಕೆಲ್ಲ ಸಿಗಬೇಕು. ಹಾಗಾಗಿ ಅಂತ ಒಂದು ಇದನ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಓಕೆ, ಇದನ್ನ ಜ್ಞಾನ ಕೇಂದ್ರವಾಗೂ ಕೂಡ ಮಾಡಬಹುದು. ಒಂದು ಜ್ಞಾನ ಕೇಂದ್ರ ಅಂದ್ರೆ ಮೆಡಿಸಿನಲ್ ಪ್ಲಾಂಟ್ ಜ್ಞಾನ ಕೇಂದ್ರ ಕೂಡ ಆಗು ಮಾಡಬಹುದು. ಸಸ್ಯಗಳ, ನಮ್ಮ ಭಾರತದ ಔಷಧಿ ಸಸ್ಯಗಳ ಒಂದು ಶ್ರೀಮಂತ ಪರಂಪರೆಯನ್ನ ಬೆಳೆಸ್ದಂಗಾಗತ್ತೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಅರ್ಥ ಆಗ್ತಿಲ್ಲ ಹೇಳ್ತಿರೋದು ನಾನು? ಓಕೆ, ಸೊ ನೆಕ್ಸ್ಟ್ ಹೋಗೋಣ, ಬನ್ನಿ ನೆಕ್ಸ್ಟ್ ಹೋಗೋಣ. ಎಸ್, ಕೊನೆ ತನಕ ವಿಡಿಯೋ ನೋಡಿ, ಡೀಟೇಲ್ ಆಗಿ ಡಿಸ್ಕಸ್. ಏನಿತ್ತು ಕಂದು ಕ್ರಾಂತಿ ಅಂತ ಕೇಳ್ತೀವಿ 1.0, ಅದು ನಿಮಗೆ ಲೆದರ್ ಮತ್ತೆ ಕಾಫಿ ಬಗ್ಗೆ ಇತ್ತು ಅಲ್ವಾ ಸರ್? ಲೆದರ್ ಮತ್ತೆ ಕಾಫಿ ಬಗ್ಗೆ ಹಿರಾಲಾಲ್ ಅವರು ಫಾದರ್ ಆಫ್ ಬ್ರೌನ್ ರೆವಲ್ಯೂಷನ್ ಅಂತ ಕರಿತೀವಿ. ಆದ್ರೆ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್. ಕಂದು ಕ್ರಾಂತಿ ಏನಿದೆ, ಬ್ರೌನ್ ರೆವಲ್ಯೂಷನ್ 2.0, ಅಮೂಲ್ ಕೋಆಪರೇಟಿವ್ ಸೊಸೈಟಿ ಅಥವಾ ಮಿಲ್ಕ್ ಫೆಡರೇಷನ್ ಅಂತ ಏನ್ ಕರಿತೀವಿ, ಅಮೂಲ್ ನ ಒಂದು ಅಂದ್ರೆ 3 ಹಂತದ ವ್ಯವಸ್ಥೆ ಏನಿದೆ, 3 ಹಂತದ ವ್ಯವಸ್ಥೆ, ಅದರಿಂದ ಪ್ರೇರೇಪಿತವಾಗಿ ಇದು ಬ್ರೌನ್ ರೆವಲ್ಯೂಷನ್ ಅಂತಕ್ಕಂಥದ್ದು 2.0 ಅಂತಕ್ಕಂಥದ್ದು ಏನಿದೆ, ಬ್ರೌನ್ ರೆವಲ್ಯೂಷನ್ 1ಗಿಂತ ವಿಭಿನ್ನ. ಕೃಷಿಗೆ ಸಂಬಂಧಪಟ್ಟಂತೆ, ಮಣ್ಣಿನ ಪರಿಸರ ಆರೋಗ್ಯವನ್ನು ಕಾಪಾಡೋಕೆ ಸಂಬಂಧಪಟ್ಟಂತೆ, ಸುಸ್ಥಿರ ಕೃಷಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು. ಅಂದ್ರೆ ಅಮೂಲ್ನಿಂದ ಪ್ರೇರೇಪಿತರಾಗಿ ಕೃಷಿ ತ್ಯಾಜ್ಯಗಳನ್ನ ಸುಡದೆ ಅದನ್ನ ಗೊಬ್ಬರವಾಗಿ, ವರ್ಮಿ ಕಂಪೋಸ್ಟ್, ಬಯೋಚಾರ್ ಆಗಿ ಪರಿವರ್ತಿಸುವ ಮೂಲಕ ಮಣ್ಣಿನ ಆರೋಗ್ಯ, ಕೃಷಿ ಉತ್ಪಾದನೆ, ಗ್ರಾಮೀಣ ಜೀವನೋಪಾಯ ಹೆಚ್ಚಿಸುವ ರಾಷ್ಟ್ರವ್ಯಾಪಿ ಸಹಕಾರಿ ಮಾದರಿಯನ್ನು ಪ್ರಸ್ತಾಪಿಸುತ್ತದೆ. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಏನು ಸರ್ ಅಂದ್ರೆ ಮಣ್ಣಿನ ಫಲವತ್ತತೆ ಕಾಯ್ಕೋಬೇಕು. ಸೊ ಅದರಿಂದ ಏನ್ ಮಾಡೋದು, ನೀವು ಸುಡೋದ್ ಬದಲು ಅಲ್ಲಿರ್ತಕ್ಕಂಥ ತ್ಯಾಜ್ಯಗಳನ್ನ ನೀವು ವರ್ಮಿ ಕಂಪೋಸ್ಟ್ ಆಗಿ ಗೊಬ್ಬರಗಳಾಗಿ ಮಾಡಿ, ಹಟ್ಟಿ ಗೊಬ್ಬರ ಅಂತ ಏನ್ ಕರಿತೀವಿ, ಸಾವಯವ ಗೊಬ್ಬರಗಳನ್ನಾಗಿ ಮಾಡಿ. ಓಕೆ, ಸಾವಯವ ಇಂಗಾಲವನ್ನು ಹೆಚ್ಚಿಸೋದು ತಪ್ಪುತ್ತೆ, ಮಣ್ಣಿನ ಫಲವತ್ತತೆ ಹೆಚ್ಚಿಸುತ್ತೆ. ಆಗ ಮಣ್ಣಿನ ಒಂದು ಇದು ಕೂಡ ಮಾಡಿ, ಇದನ್ನ ನಾವು ಅವರು ಆರ್ಥಿಕತೆಗೂ ಉಪಯೋಗಿಸ್ಕೋಬಹುದು ಹಳ್ಳಿಗಳಲ್ಲಿ. ಹಾಗಾಗಿ ಸಹಕಾರ ಮಾದರಿ ತರಬೇಕು ಅಂತ ಹಳ್ಳಿಯ ಮಟ್ಟದ ಸಹಕಾರ ಸಂಘ
ಅದೇನಾಗುತ್ತೆ, ಹಳ್ಳಿಗಳಲ್ಲಿ ನೀವು ಪ್ರತಿಯೊಂದು ಇದ್ರಲ್ಲೂ ಈ ಕೃಷಿ ತ್ಯಾಜ್ಯಗಳನ್ನ ಮಾಡಿ ಅದನ್ನ ಜಿಲ್ಲಾ ಮಟ್ಟಕ್ಕೆ ತಲುಪಿಸ್ತಕ್ಕಂಥ, ಜಿಲ್ಲಾಯಿಂದ ರಾಜ್ಯ ಮಟ್ಟ, ಅದರಿಂದ ಬೇರೆ ಬೇರೆ ಎಲ್ಲಾ ಕಡೆ ಕೂಡ ಅದನ್ನ ನಾವು ಮಾಡೋದು. ಈಗ ಹಾಲು ಹಂಗೆ ತಾನೆ, ನಿಮ್ಮ ಹಳ್ಳಿಗಳಲ್ಲಿ ಕೊಡ್ತೀರಾ, ಅಲ್ಲೊಂದು ಡೈರಿ ಇರುತ್ತೆ, 3 ಹಂತದ ವ್ಯವಸ್ಥೆ. ಆಮೇಲೆ ಜಿಲ್ಲೆಗಳಲ್ಲಿ ಮಿಲ್ಕ್ ಫೆಡರೇಷನ್ಗಳು ಇರ್ತಾರೆ. ಈಗ ಬೆಂಗಳೂರು ಮಿಲ್ಕ್ ಫೆಡರೇಷನ್, ಮಂಡ್ಯ ಮಿಲ್ಕ್ ಫೆಡರೇಷನ್ ಅಲ್ಲ ಸರ್, ಮಂಡ್ಯ ಹಾಲು ಒಕ್ಕೂಟ, ತುಮಕೂರು ಹಾಲು ಒಕ್ಕೂಟ, ಓಕೆ, ಚಿತ್ರದುರ್ಗದ್ದಾಗಿರ್ಬೋದು, ಹಾಗೆ ಚಾಮರಾಜನಗರ ಆಗಿರ್ಬೋದು, ಹಾಸನ ಆಗಿರ್ಬೋದು, ಈ ತರ. ಸೊ ಈ ತರ ಅಲ್ಲಿಂದ ನಮ್ಮ ರಾಜ್ಯಕ್ಕೆ ಅಂದ ತಕ್ಷಣ ಕರ್ನಾಟಕ ಮಿಲ್ಕ್ ಫೆಡರೇಷನ್. ಅದೇ ರೀತಿ ಇದನ್ನು ಕೂಡ ಮಾಡಬೇಕು ಅಂತ. ಕೃಷಿ ತ್ಯಾಜ್ಯದಿಂದ ಗ್ರಾಮೀಣ ಭಾಗದವರಿಗೆ ಆದಾಯ ಹೆಚ್ಚಿಸೋದು, ಉದ್ಯೋಗ ಸೃಷ್ಟಿ ಮಾಡೋದಿದ್ರೆ ಇನ್ನೊಂದು ಇಂಪಾರ್ಟೆಂಟ್ ಇದು. ಜೊತೆಗೆ ವಾಯು ಮಾಲಿನ್ಯ ತಡೆಗಟ್ಟುವುದು, ಬೆಳೆ ಸುಡುವುದರಿಂದ ಉಂಟಾಗುವ ವಾಯು ಮಾಲಿನ್ಯ ತಡೆಗಟ್ಟತಕ್ಕಂಥದ್ದು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಂದು ಕ್ರಾಂತಿ 1 ಚರ್ಮ ಮತ್ತು ಕಾಫಿ ಉತ್ಪಾದನೆಗೆ ಉತ್ತೇಜನ ಕೊಟ್ಟಿತ್ತು. ಹೀರಾಲಾಲ್ ಚೌಧರಿ ಅವರು ಇದನ್ನ ಪ್ರಾರಂಭಿಕವಾಗಿ ಫಾದರ್ ಆಫ್ ನಾವು ಬ್ರೌನ್ ರೆವಲ್ಯೂಷನ್ ಅಂತ ಕರಿತೀವಿ. ಇನ್ನು ಈ ಒಂದು ಅಮೂಲ್ ಮಾದರಿ ಅಂತ ಏನ್ ಹೇಳಿದೆ, ಇಟ್ ಇಸ್ ಅ ಡಿಸೆಂಟ್ರಲೈಸ್, 3 ಹಂತ ಅಂದ್ರೆ ಇಟ್ ಇಸ್ ಅ ಡಿಸೆಂಟ್ರಲೈಸ್, ವಿಕೇಂದ್ರೀಕೃತ ಅಂತ ಕರಿತೀವಿ. ಫೆಡರೇಟೆಡ್ ಸಹಕಾರಿ ಸಂಸ್ಥೆಗಳನ್ನ ಮಾಡ್ತಕ್ಕಂಥದ್ದು. ಇದರಿಂದ ಹಾಲು ಹೆಂಗೆ ನಾವು ಮಾರಾಟ ಮಾಡಿ ಹಿಂಗ್ ಮಾಡ್ತಾರೆ, ಇದನ್ನ ತಾವು ಉಪಯೋಗಿಸ್ಕೊಂಡು ಮಿಕ್ಕದನ್ನ ಮಾರಾಟ ಮಾಡ್ತಕ್ಕಂಥದ್ದು. ಒಂದು ಕ್ಲಸ್ಟರ್ ಗಳನ್ನ ಒಕ್ಕೂಟ ಮಾಡ್ತಕ್ಕಂಥದ್ದು ಸ್ನೇಹಿತರೆ. ಅದಕ್ಕೇನ್ ಬೇಕು, ಲಾಜಿಸ್ಟಿಕ್ಸ್ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಬೇಕು, ಎಲ್ಲಾ ರೀತಿಯಾದ ಅದಕ್ಕೆ ಏನ್ ಬೇಕು ಅದನ್ನ ಪ್ರೊವೈಡ್ ಮಾಡೋದು ಇದರ ಪ್ರಮುಖ ಉದ್ದೇಶ ಆಗಿದೆ. ಸೊ ಇದಕ್ಕೆ ತಾಂತ್ರಿಕ ಬೆಂಬಲವನ್ನ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಆಗಿರ್ಬೋದು, ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂತ ಏನ್ ಕರಿತೀವಿ, ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಇವೆಲ್ಲ ಪಾಲುದಾರಿಕೆಯಲ್ಲಿ ಮಾಡ್ತಾ ಇದಾವೆ. ಸೊ ಹಾಗಾಗಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಅಗೇನ್ ನಾವು ಇದನ್ನ ಬಗ್ಗೆ ಓದಿದೀವಿ ಅಂದ್ಮೇಲೆ ನಾವು ಆಪರೇಷನ್ ಫ್ಲಡ್ ಬಗ್ಗೆ ಒಂಚೂರು ಓದ್ಕೊಂಬೋಣ. ಆಪರೇಷನ್ ಫ್ಲಡ್ 2.0 ಇದು ಕೂಡ ಇಂಪಾರ್ಟೆಂಟ್. ಆಪರೇಷನ್ ಫ್ಲಡ್ ಅಂದ್ರೆ ನಾವು ವೈಟ್ ರೆವಲ್ಯೂಷನ್ ಬಗ್ಗೆ ನೆನಪಿಸ್ಕೊಳ್ಳಿ. ಹಾಗೆ ಈಗ ಶ್ವೇತ ಕ್ರಾಂತಿ ವೈಟ್ ರೆವಲ್ಯೂಷನ್ 2.0 ಆಕ್ಚುಲಿ 2024 ಅಲ್ಲೇ ಸ್ಟಾರ್ಟ್ ಮಾಡೋದು. ಇದು ಲಾಸ್ಟ್ ಇಯರ್ ಅಂತೂ ತುಂಬಾ ಇದು ಸುದ್ದಿಯಲ್ಲಿತ್ತು. ಕೋಆಪರೇಟಿವ್ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಇದ್ರ ಬಗ್ಗೆ ಮೀಟಿಂಗ್ ಅದು ಇದು ಎಲ್ಲ ಮಾಡ್ತಾ ಇದ್ರು. ಸೊ ಹಾಗಾಗಿ ಇದ್ರ ಬಗ್ಗೆ ತಿಳ್ಕೋಬೇಕು. ಏನ್ ಮಾಡ್ಬೇಕು, ಹಾಲಿನ ಸಂಗ್ರಹಣೆನ ನಾವು ಏನು ಇದುವರೆಗೂ ಮಾಡಿದ್ವಿ ಆಪರೇಷನ್ ಫ್ಲಡ್, ಅದು ಆಪರೇಷನ್ ಫ್ಲಡ್ 1.0 ಇದೆಯಲ್ಲ, 1.0 ಅದು 3 ಹಂತದಲ್ಲಿದೆ. ಅದನ್ನು ಕೂಡ ಇದ್ರಲ್ಲಿ ನಾನು ಹೇಳ್ತೀನಿ. ಅದು ಎಕ್ಸಾಮ್ ಅಲ್ಲಿ ಮೊನ್ನೆ ಕೂಡ ಕೇಳಿದ್ದೆ ಕೆಎಲ್ಲಿ. ಸೊ ಹಂಗಾಗಿ ಕೇಳ್ತೇನೆ ಸ್ನೇಹಿತರೆ ಇದೆಲ್ಲ, ಯಾಕಂದ್ರೆ ಸುದ್ದಿಯಲ್ಲಿ ಇದೆ ಅಂತ ತಕ್ಷಣ ನಿಮಗೆ ಆಪರೇಷನ್ ಫ್ಲಡ್ 2.0 ಬಗ್ಗೆನೇ ಕೇಳಬೇಕು ಅಂತಿಲ್ಲ. ಆಪರೇಷನ್ ಫ್ಲಡ್ 1.0 ಓಕೆ, ಅದ್ರ ಬಗ್ಗೆನೇ ಕೇಳಬಹುದು. ಶ್ವೇತಕ್ರಾಂತಿ 1.0 ಬಗ್ಗೆನೂ ಕೇಳಬಹುದು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ಆಪರೇಷನ್ ಫ್ಲಡ್ 2.0 ಬಗ್ಗೆ ನೋಡಿದಾಗ ಹೈನುಗಾರಿಕೆಯಲ್ಲಿ ಇನ್ನೂ 50% ಹೆಚ್ಚು ಹಾಲು ಸಂಗ್ರಹಣೆ ಮಾಡ್ಬೇಕು. ಈಗ ಏನಾಗ್ತದೆ, ಅದಕ್ಕಿಂತ ಇನ್ನೂ ಜಾಸ್ತಿ ಮಾಡ್ಬೇಕು. ಜೊತೆಗೆ ಮೇನ್ ಇಂಪಾರ್ಟೆಂಟ್ ಮಹಿಳಾ ಸಬಲೀಕರಣ ಮತ್ತೆ ತಂತ್ರಜ್ಞಾನ ಬಳಕೆ. ಮಹಿಳಾ ಸಬಲೀಕರಣ ಯಾಕೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳನ್ನ ಇಟ್ಕೊಂಡು ಆದಾಯಗಳನ್ನ ಹೆಚ್ಚಿಸಿದ ಕುಟುಂಬದಲ್ಲಿ ಹೆಣ್ಣು ಮಕ್ಕಳ ಆದಾಯ ಹೆಚ್ಚಿಸಿದ್ರೆ ಅವರ ಕುಟುಂಬನೇ ಚೆನ್ನಾಗಿರುತ್ತೆ ಅನ್ನೋದು ಒಂದು ದೃಷ್ಟಿ. ಹಾಗಾಗಿ ಸಹಕಾರ ಸಂಘಗಳ ಮೂಲಕ ಈ ಮೌಲ್ಯವರ್ಧಿತ ಸೇವೆಗಳನ್ನ ಪ್ರತಿಯೊಂದು ಗ್ರಾಮೀಣದಲ್ಲೂ ತಲುಪಿಸಿ ಆದಾಯಗಳನ್ನ ಡಬಲ್ ಮಾಡಬೇಕು ಅಂತ. ಸೊ ಹಾಗಾಗಿ ಮಹಿಳಾ ನೇತೃತ್ವದಲ್ಲಿ ಹೈನುಗಾರಿಕೆ ಸಹಕಾರ ಸಂಘಗಳನ್ನು ಬಲಪಡಿಸ್ತಕ್ಕಂಥದ್ದಾಗಿರ್ಬೋದು ಈ ಒಂದು 2.0 ಬರೋದು. ಹಾಲು ಉತ್ಪಾದನೆ ಜೊತೆಗೆ ಹಾಲಿನ ಉತ್ಪನ್ನಗಳ ತಯಾರಿಕೆಗೆ ಹೆಚ್ಚು ಉತ್ಪನ್ನಗಳು, ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು ಇನ್ನೂ ತರಬೇಕು, ಈಗ ಆಲ್ರೆಡಿ ಇದೆ. ಸೊ ಹಾಗಾಗಿ ಇನ್ನೂ ತರಬೇಕು ಅಂತಕ್ಕಂಥದ್ದು. ಪ್ರತಿ ಪಂಚಾಯತಿಯಲ್ಲಿ ಡೈರಿ ಸಹಕಾರ ಸಂಘವನ್ನ ಮಾಡಬೇಕು ಅಂತ, ಇವೆಲ್ಲ ಮಾಡ್ಬೇಕು ಅಂತ ದುಡ್ಡು ಬೇಕಲ್ಲ. ಹಾಗಾಗಿ ರೂಪೇ ಕಿಸಾನ್ ಕ್ರೆಡಿಟ್ ಗಳ ಮುಖಾಂತರ ಬಡ್ಡಿ ರಹಿತ ಸಾಲ ಕೂಡ ಕೊಡಬೇಕು ಅಂತ ಆಪರೇಷನ್ ಫ್ಲಡ್ 2.0 ಅಲ್ಲಿ ಅವರು ಅಂಶಗಳನ್ನ ಇಟ್ಕೊಂಡಿರೋದು ಸ್ನೇಹಿತರೆ. ಓಕೆ, ಇನ್ನು ಕರ್ನಾಟಕದಲ್ಲೂ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಅಂತ ತಕ್ಷಣ KMF ಇದೆ, ಕರ್ನಾಟಕ ಹಾಲು ಮಹಾಮಂಡಳಿ ಇದೆ. ಈಗ ಪ್ರಸ್ತುತ ಏನಿದೆ, ನಮ್ಮ ಕರ್ನಾಟಕ ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚು ತಲಾ ಹಾಲು ಲಭ್ಯತೆ ಇರತಕ್ಕಂಥ ರಾಜ್ಯ. ಪ್ರತಿ ದಿನಕ್ಕೆ 543 ಗ್ರಾಂ ಹೊಂದಿರೋ ಒಬ್ಬರಿಗೆ ತಲೆಗೆ ಇರ್ತಕ್ಕಂಥ ಹಾಲು ಉತ್ಪಾದನೆ ಆಗ್ತಾ ಇದೆ ಈಗ ಆಲ್ರೆಡಿ. ಸೊ ಹಾಗಾಗಿ ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತ 2.0 ಅಲ್ಲಿ. ಜೊತೆಗೆ ಹೈನುಗಾರರಿಗೆ ಮೇವು, ಪಶು ವೈದ್ಯಕೀಯ ಸೇವೆ, ತಾಂತ್ರಿಕ ತರಬೇತಿಗಳನ್ನ ಕೊಡಬೇಕು ಅಂತ ಕೂಡ ಇದರಲ್ಲಿ ನಮ್ಮ KMF ಹಮ್ಮಿಕೊಂಡಿದೆ. ಸೊ ಇವೆಲ್ಲ ಉದ್ದೇಶ ಏನು, ಗ್ರಾಮೀಣ ಆರ್ಥಿಕನ ಸುಸ್ಥಿರಗೊಳಿಸ್ತಕ್ಕಂಥದ್ದು, ಕಂಟಿನ್ಯೂಸ್ ಇನ್ಕಮ್ ಬರಬೇಕು ಅವರಿಗೆ, ಹೈನುಗಾರಿಕೆಯಲ್ಲಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳೋದು, ಮತ್ತೆ ಹೈನುಗಾರರ ಆದಾಯನ ದ್ವಿಗುಣಗೊಳಿಸುವುದು. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ಆಪರೇಷನ್ ಫ್ಲಡ್ ಬಗ್ಗೆ ಬಂದ್ಬಿಡ್ತೀನಿ. ಶ್ವೇತಕ್ರಾಂತಿ ಅಥವಾ ಮಿಲ್ಕ್ ರೆವಲ್ಯೂಷನ್ ಅಂತ ಏನ್ ಕರಿತೀವಿ, ವೈಟ್ ರೆವಲ್ಯೂಷನ್ ಅಂತ, ಇದು 3 ಹಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಮೊದಲನೇ ಹಂತ 1970 1980 ತಾನೇ ಅಮೂಲ್ ಬಂದಿರುತ್ತೆ. ಅಮೂಲ್ ಅದನ್ನ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ರ ಒಂದು ಮೇರೆಗೆ ಇದು ಇಡೀ ರಾಷ್ಟ್ರದಲ್ಲಿ ಮಾಡಬೇಕು ಅಂತ. ಓಕೆ, ಆಗ ದುಡ್ಡು ಬೇಕಲ್ಲ ಸರ್, ದುಡ್ಡು ಏನು, ಆಗ ಯುರೋಪಿಯನ್ ಆರ್ಥಿಕ ಸಹಾಯ ಕೊಡ್ತಾರೆ. ಅಂದ್ರೆ ಅವರು ಹಾಲಿನ ಪುಡಿಗಳನ್ನ ಕೊಡ್ತಾರೆ, ದುಡ್ಡು ಕೊಡಲ್ಲ. ಕೆನೆ ತೆಗೆದ ಹಾಲಿನ ಪುಡಿ, ಬೆಣ್ಣೆಗಳನ್ನ ಮಾರಾಟ ಮಾಡಿಕೊಡ್ತಾರೆ, ನಮಗೆ ಕೊಡ್ತಾರೆ ಅವ್ರ ಕಡೆಯಿಂದ, ಯುರೋಪಿಯನ್ ಯೂನಿಯನ್ ಕಡೆಯಿಂದ. ಅದನ್ನ ನಾವು ಇಲ್ಲಿ ಮಾರಾಟ ಮಾಡಿ ಅದ್ರಲ್ಲಿ ಬಂದಿರತಕ್ಕ ದುಡ್ಡುಗಳನ್ನ ತಗೊಂಡು ಪ್ರಮುಖ ಮಹಾನಗರಗಳು, ಮೆಟ್ರೋ ಸಿಟೀಸ್ ಅಂತಿಲ್ಲ, ಅಲ್ಲಿ 18 ಮಿಲ್ಕ್
ಫೆಡರೇಷನ್ಗಳನ್ನ ಪ್ರತಿಯೊಂದು ಇದರಲ್ಲಿ ಮಾಡ್ತೀವಿ ನಾವು ಫಸ್ಟ್. ಎರಡನೇ ಹಂತದಲ್ಲಿ ಏನ್ ಮಾಡ್ತೀವಿ, ಅದನ್ನ 18ರಿಂದ 136ಕ್ಕೆ ಏರಿಸ್ತೀವಿ. ಪ್ರಮುಖ ಅದರ್ ಟೈರ್ 2 ಟೈರ್ 3 ಸಿಟೀಸ್ ಅಂತ ಏನ್ ಕೇಳ್ತೀವಲ್ಲ, ಅಲ್ಲೆಲ್ಲ ನಮ್ಮ ಹಾಲು ಒಕ್ಕೂಟಗಳನ್ನ ತೆಗಿತೀವಿ ಜಿಲ್ಲಾ ಮಟ್ಟದಲ್ಲಿ. ಅದನ್ನ ಗ್ರಾಮಗಳಲ್ಲೂ ಕೂಡ ಅದನ್ನ ಹೆಚ್ಚು ಸ್ವಾವಲಂಬನೆ ಆಗ್ಬೇಕು ಅಂತ ಗ್ರಾಮಗಳಲ್ಲೂ ಕೂಡ ಓಪನ್ ಮಾಡ್ತಾ ಬರ್ತೀವಿ. ಇನ್ನು ಹಂತ ಮೂರಲ್ಲಿ ಸೊ ಇದನ್ನ ತೆರೆದ್ರೆ ಆಗಿಲ್ಲ. ಇದನ್ನ ತೆರೆದ ಮೇಲೆ ಇದಕ್ಕೆ ಏನೇನ್ ಬೇಕು, ಹಾಲು ಸಂಗ್ರಹಣೆಗೆ ಏನ್ ಬೇಕು, ಮೂಲ ಸೌಕರ್ಯ ಏನ್ ಬೇಕು, ಅದಕ್ಕೆ ಟೆಕ್ನಾಲಜಿ ಏನ್ ಬೇಕು, ಓಕೆ, ಪ್ಲಾಂಟ್ ಅಂಡ್ ಮೆಷಿನರೀಸ್ ಏನ್ ಬೇಕು, ಅದನ್ನು ಬಲಪಡಿಸ್ತಕ್ಕಂಥದ್ದಾಗಿರ್ಬೋದು, ಡೈರಿ ಸಂಘಗಳನ್ನು ಸಕ್ರಿಯಗೊಳಿಸ್ತಕ್ಕಂಥದ್ದಾಗಿರ್ಬೋದು, ಮತ್ತೆ ಪಶುಗಳಿಗೆ ವೈದ್ಯಕೀಯ ಆರೋಗ್ಯ ಸೇವೆಗಳು, ಮೇವು, ಕೃತಕ ಗರ್ಭಧಾರಣ, ಇದಕ್ಕೆಲ್ಲ ಒತ್ತು ಕೊಡ್ತಕ್ಕಂಥದ್ದು 3ನೇ ಹಂತ 1985-96. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೀಗೆ ನಾವು 3 ಹಂತದಲ್ಲಿ ಆಪರೇಷನ್ ಫ್ಲಡ್ ಅಥವಾ ವೈಟ್ ರೆವಲ್ಯೂಷನ್ ಮಾಡ್ತೀವಿ ಸ್ನೇಹಿತರೆ. ಓಕೆ, ಸೊ ಇದು ಕೂಡ ತಿಳ್ಕೊಳ್ಳಿ. ವೈಟ್ ರೆವಲ್ಯೂಷನ್ 1 ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಈಗ ಇಲ್ಲಿ ಹೇಳಿದ್ದೇನೆ ವೈಟ್ ರೆವಲ್ಯೂಷನ್ 2. ಫೈನ್. ಸೊ ಇದ್ರ ನಂತರ ಕೂಡ ನಾವು ಒಂದಷ್ಟು ಮಾಡ್ತೀವಿ. ಅದೇ ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ. 1991 ಅಲ್ಲಿ ನಿಮ್ಗೆ ಗೊತ್ತಿದೆ LPG ಸಿಸ್ಟಮ್ ಬರುತ್ತೆ ಅಲ್ವಾ ಸರ್. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಮಾಡ್ತೀವಿ, ಖಾಸಗೀಕರಣ ಮಾಡ್ತೀವಿ ಅಲ್ವಾ, ಜಾಗತೀಕರಣ ಮಾಡ್ತೀವಿ, ನಮ್ಮ ಮಾರ್ಕೆಟ್ನ ಓಪನ್ ಮಾಡ್ತೀವಿ. ಅವಾಗ ಹಾಲಿನ ಉತ್ಪನ್ನಗಳಿಗೆ ವಿದೇಶಿ ಷೇರುಗಳು ಏನು ಬಂದ್ ಬೀಳುತ್ತಲ್ಲ, ಅದು 51%ಗೆ ನಾವು ಓಪನ್ ಮಾಡಿ ಇಟ್ಕೊಟ್ಟಿರ್ತೀವಿ. ತುಂಬಾ ಹೊರಗಿನವ್ರದ ಕಡೆಯಿಂದ ತುಂಬಾ ಬರುತ್ತೆ, ಕಲಬೆರಕೆ, ಕಲುಷಿತಗಳೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಆಗ ಹಾಲು ಮತ್ತು ಹಲವು ಉತ್ಪನ್ನಗಳ ಆದೇಶ ಅಂತ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ಗೆ ಸಂಬಂಧಪಟ್ಟಂತೆ ಒಂದನ್ನ ಕಾಯ್ದೆಗಳನ್ನ ಮಾಡ್ತೀವಿ. ಅದರಲ್ಲಿ ಈ ಪ್ರಾಡಕ್ಟ್ಸ್ ಗಳನ್ನ 1955ರ ಅಗತ್ಯ ಸರಕು ಕಾಯ್ದೆಗಳು, ಓಕೆ, ಸೊ ಈ ಒಂದು ಕಾಯ್ದೆಗಳ ನಿಬಂಧನೆ ಅಡಿ ಸೇರಿಸ್ತೀವಿ. ಎಸೆನ್ಷಿಯಲ್ ಫುಡ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಅಂದ್ರೆ ಈ ಹಾಲನ್ನ ಇದಕ್ಕೆ ಸೇರಿಸಿದಾಗ ಅದನ್ನ ಮಾನಿಟರ್ ಮಾಡ್ಬೋದು. ಹಾಗಾಗಿ ಇದನ್ನ ನಾವು ಮಾನಿಟರ್ ಮಾಡ್ತಾ ಈಗ ಒಂದು ಲೆವೆಲ್ ತಂದಿಟ್ಟಿದೀವಿ. ಮತ್ತೆ ಭಾರತ ಕೂಡ ಹಾಲು ಅಂದ ತಕ್ಷಣ ಕೇಳ್ತಾನೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅತಿ ಹೆಚ್ಚು ಹಾಲು ಉತ್ಪಾದಕರ ಉತ್ಪಾದನೆ ಮಾಡೋದು ನಂಬರ್ 1. ಎಕ್ಸ್ಪೋರ್ಟ್ ಮಾಡೋದ್ರಲ್ಲ, ರಫ್ತು ಮಾಡೋದ್ರಲ್ಲ, ಉತ್ಪಾದನೆ ಮಾಡೋದ್ರಲ್ಲಿ ಹೇಳ್ತಾ ಇರೋದು ನನ್ನ ಸ್ನೇಹಿತರೆ. ಜಗತ್ತಿಗೆ 4ನೇ 1 ಭಾಗ ಅಥವಾ 25% ಹಾಲು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇದೆ ವಿಶ್ವದಲ್ಲಿ. ಓಕೆ, ಹಾಗಾಗಿ ಉತ್ಪಾದಕದಲ್ಲಿ ನಂಬರ್ 1 ನಾವೇ. ಆದ್ರೆ ಅದನ್ನ ಎಕ್ಸ್ಪೋರ್ಟ್ ಅಲ್ಲ, ಉತ್ಪಾದನೆ ನಮ್ಮಲ್ಲಿ ಬಳಕೆ ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ ಇದು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ, ಅಕ್ಕಿ ಬಗ್ಗೆ ಮೊನ್ನೆ ಎಕ್ಸಾಮ್ಗಳಲ್ಲೂ ಕೇಳಿದ 2 ಕರೆಂಟ್ ನ್ಯೂಸ್ ಅಲ್ಲಿದೆ. ಒಂದು, ಭಾರತ ಮೊದಲ ರಾಷ್ಟ್ರ ಆಗಿದೆ ಅಕ್ಕಿನ ಜೀನೋಮ್ನ ಆಧಾರಿತದ ಮೇಲೆ ಅದರ ಜೀನ್ಸ್ ನ ಮಾಡಿಫೈ ಮಾಡಿ, ಓಕೆ, ಜೀನೋಮ್ ಸಂಪಾದಿತ, ಓಕೆ, ಮಾಡಿಫೈಡ್ ರೈಸ್ ನ ಮಾಡಿರ್ತಕ್ಕಂಥದ್ದು ಮೊದಲ ದೇಶ. ಯಾವುದು ಅದೆರಡು ಅಂತಂದ್ರೆ, ಒಂದು DRR ರೈಸ್ 100 ಅಂತ ಹೈದರಾಬಾದ್, ಅದರ ಬಗ್ಗೆ ಮಾತಾಡ್ತೇನೆ. ಅಲ್ಲಿರ್ತಕ್ಕಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೈಸ್ ರಿಸರ್ಚ್ ಅಂತ, ಪೂಸಾ DST ಅಂತಕ್ಕಂಥದ್ದು ಒಂದು. ಈ 2 ತಳಿಗಳನ್ನ ಅಭಿವೃದ್ಧಿ ಮಾಡಿದ್ವಿ. ಓಕೆ, ಸೊ ಹಾಗಾಗಿ ಈ 2 ತಳಿಗಳ ಬಗ್ಗೆ ಕೂಡ ನಾವು ನೋಡ್ಕೋಬೇಕಾಗತ್ತೆ. ಇನ್ನು ಅಕ್ಕಿ ಉತ್ಪಾದಿಸುವ ರಾಷ್ಟ್ರಗಳಲ್ಲಿ ಚೀನಾ, ಭಾರತ, ಬಾಂಗ್ಲಾದೇಶ, ಇಂಡೋನೇಷ್ಯಾ, ವಿಯೆಟ್ನಾಂ ಪ್ರಮುಖ ದೇಶಗಳು. ಎಸ್ಪೆಷಲಿ ಇಂಡೋನೇಷ್ಯಾ, ವಿಯೆಟ್ನಾಂ ಅಕ್ಕಿಗಳಿಗೆ ಜಾಸ್ತಿ ಎಕ್ಸ್ಪೋರ್ಟ್ ಇದೆ ಇಂಡಿಯಾಗಿಂತ. ಯಾಕಂದ್ರೆ ಅಲ್ಲಿ ನಿಮಗೆ ಶುಗರ್, ಅದು ಸ್ಟಾರ್ಚ್ ಕಂಟೆಂಟ್ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿ ತುಂಬಾ ಜನ ಅದನ್ನ ಇದು ಮಾಡ್ತಾರೆ. ಇನ್ನು ಪ್ರಮುಖ ಅಕ್ಕಿ ರಫ್ತುದಾರಗಳಲ್ಲಿ ಭಾರತ ಈಗ ಥೈಲ್ಯಾಂಡ್ ಮೀರಿಸಿ ನಂಬರ್ 1ಗೆ ಬಂದಿದೆ ಅಕ್ಕಿ ರಫ್ತು ಮಾಡೋದ್ರಲ್ಲಿ. ಓಕೆ, ಇನ್ನು ಈ ಒಂದು ಜೀನೋಮ್ ಬಗ್ಗೆ ಮಾತಾಡೋದಾದ್ರೆ, ಈ ಭತ್ತದ ಪ್ರಭೇದ ಏನಿದೆಯಲ್ಲ, ಇದು ಯಾಕೆ ವಿಶಿಷ್ಟ ಅಂತಂದ್ರೆ, ಹಸಿರುಮನೆ ಅನಿಲ ಏನು ಗ್ರೀನ್ ಹೌಸ್ ಗ್ಯಾಸ್ ಹೊರಸೂಸುವಿಕೆನ ಕಮ್ಮಿ ಮಾಡುತ್ತೆ. ಈ ಇಳುವರಿ 25-30% ಹೆಚ್ಚಿಸುತ್ತೆ ಈ ಹೊಸ ಅಭಿವೃದ್ಧಿಪಡಿಸುವ ತಳಿಗಳು. ಮತ್ತೆ ಗ್ರೀನ್ ಹೌಸ್ ಗ್ಯಾಸ್ ನ ಎಮಿಷನ್ ಮಾಡೋದು ಕಮ್ಮಿ ಮಾಡುತ್ತೆ. ಓಕೆ, ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಅಂಡ್ ಇಲ್ಲಿ ಪ್ರಮುಖವಾಗಿ ನೀರು ತುಂಬಿದ ಭತ್ತದ ಗದ್ದೆಗಳು, ನೀರು ಬಿಟ್ಟಿರ್ತೀವಲ್ಲ ವಿಶೇಷವಾಗಿ, ಅಲ್ಲಿಂದ ಏನು ಮೀಥೇನ್, ನೈಟ್ರಸ್ ಆಕ್ಸೈಡ್ ಬರುತ್ತಲ್ಲ, ಅದನ್ನ ಕಮ್ಮಿ ಮಾಡುತ್ತೆ. ಎಸ್ಪೆಷಲಿ ಈ ಕಮಲ DRR ರೈಸ್ 100 ಅಂತ, ಕಮಲ ಅಂತ ಏನ್ ಕರಿತೀವಿ, ಜೀನೋಮ್ ಎಡಿಟಿಂಗ್, ಇದು ಸಾಂಬಾ ಮಸೂರಿ ಪ್ರಭೇದದ ಮೂಲಕ ನಾವು ಎಡಿಟ್ ಮಾಡಿರ್ತಕ್ಕಂಥದ್ದು, ಜೀನ್ಸ್ ನ ಎಡಿಟ್ ಮಾಡಿ ಈ ತರದ ಮಾಡಿರ್ತಕ್ಕಂಥ. ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಸಂಬಂಧಪಟ್ಟಂತೆ, ಮತ್ತೆ ಜೊತೆಗೆ ಇದು ಬೇಗ ಬೆಳಿತವೆ, ತುಂಬಾ ದಿನ ಕಾಯುವಂತ ನೆಸಿಟಿ ಇರಲಿಲ್ಲ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಕೊಡ್ತೀನಿ ನಾನು ನೋಡಿ. ಈ ಒಂದು DRR ರೈಸ್ 100 ಇದೆಯಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೈಸ್ ರಿಸರ್ಚ್ ಹೈದರಾಬಾದ್ ಮತ್ತೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಎರಡರ ಒಂದು ಕೊಲಾಬರೇಷನ್ ಅಲ್ಲಿ ಡೆವಲಪ್ ಮಾಡಿರೋದು. ಬೈ ಯೂಸಿಂಗ್ ಸಾಂಬಾ ಮಸೂರಿ ಅಂತಕ್ಕಂಥ ರೈಸ್ ನ ಯೂಸ್ ಮಾಡ್ಕೊಂಡು ಮಾಡಿರೋದು. ಇದು ಏನಪ್ಪಾ ಇಷ್ಟು ಅಂತಂದ್ರೆ 20 days 130 ದಿನಕ್ಕಿಂತ ಮುಂಚೆ, 20 ದಿನಕ್ಕಿಂತ ಮುಂಚೆ ಅರ್ಲಿ ಇದು ಮೆಚೂರ್ ಆಗುತ್ತೆ, ಬೇಗ ಬೆಳೆಯುತ್ತೆ ಅಂತ ನಾನು ಹೇಳಿದೆ. ಶಾರ್ಟ್ ಡ್ಯೂರೇಷನ್ ಅಲ್ಲಿ ಬೆಳೆಯುತ್ತೆ. ಓಕೆ, ಜೊತೆಗೆ ಲಾಂಗ್ ಗ್ರೇನ್, ಉದ್ದ ಗ್ರೇನ್ ಇರುತ್ತೆ, ಚೆನ್ನಾಗಿರುತ್ತೆ ನೋಡಕ್ಕೆ, ಮತ್ತೆ ತುಂಬಾ ನಿಮಗೆ ಅಕ್ಕಿ ಒದಗುತ್ತೆ ಅಂತೀವಲ್ಲ ಆ ತರ. ಓಕೆ, ಮತ್ತೆ ಇನ್ನೊಂದು ಪೂಸಾ DST ರೈಸ್ 1 ಅಂತಕ್ಕಂಥದ್ದು, ಇದು ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನ್ಯೂ ಡೆಲ್ಲಿ, ಇದು ಹೈದರಾಬಾದ್ ನ್ಯೂ ಡೆಲ್ಲಿ. ಇದನ್ನ MTU 1010 ಅಂತಕ್ಕಂಥ ಅಕ್ಕಿಯಿಂದ ತಗೊಂಡು ಮಾರ್ಪಾಟು ಮಾಡಿರ್ತಕ್ಕಂಥದ್ದು.
ಇದು ಆಲ್ಕಲೈನ್ ಕ್ಷಾರೀಯ ಮತ್ತೆ ಇದರಲ್ಲೂ ಕೂಡ ಬೆಳಿತವೆ, ಲವಣಯುಕ್ತ ಕ್ಷಾರೀಯ ಮಣ್ಣುಗಳಲ್ಲೂ ಬೆಳಿತವೆ. ಹಾಗಾಗಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಎಕ್ಸಾಮ್ ಅಲ್ಲಿ ನೋಡ್ಕೊಳ್ಳಿ. ಇದೊಂದೇ ಅಲ್ಲ, ಕರೆಂಟ್ ಅಫೇರ್ ಅಕ್ಕಿ ಬಗ್ಗೆ ನೋಡೋದಾದ್ರೆ ಭಾರತ ಚೀನಾ ಹಿಂದಕ್ಕೆ 2024-25 ಮಾಹಿತಿ ಅಂತೆ. ಈಗ 25ರಲ್ಲಿ ಕೇಂದ್ರ ಕೃಷಿ ಸಚಿವರೇ ಅನೌನ್ಸ್ ಮಾಡಿದ್ರು 150.18 ಮಿಲಿಯನ್ ಟನ್ ಏರಿದೆ ಜಾಗತಿಕವಾಗಿ. ನಮ್ಮ ಚೀನಾ ಬಂದು 147-48 ಏನೋ ಇದೆ. ಸೊ ಹಾಗಾಗಿ ನಾವು ಅದನ್ನು ಮೀರಿ ನಂಬರ್ 1 ರಾಷ್ಟ್ರವಾಗಿ ಬೆಳೆದಿವಿ, ಅಕ್ಕಿ ಉತ್ಪಾದಕ ಮತ್ತು ರಫ್ತುದಾರ ರಾಷ್ಟ್ರವಾಗಿ ಈಗ ಹೊರಹೊಮ್ಮಿದ್ದೀವಿ. ಇದು ಹೊಸ ಕರೆಂಟ್ ಅಫೇರ್. ಓಕೆ, 2024-25 ಇಸ್ವಿ ಅಂತ ಅನ್ಕೊಳ್ಳಿ. ಸೊ ಹಾಗಾಗಿ ನಾವು ನಂಬರ್ 1 ಪ್ಲೇಸ್ ಅಲ್ಲಿ ಬಂದಿದ್ದೀವಿ. ನಾವು ರಫ್ತು 2011-12 ಎಲ್ಲೆಲ್ಲಿಂದ ಇದು ಮಾಡ್ತಾ ಇದೀವಿ ಅಂದ್ರೆ ಥೈಲ್ಯಾಂಡ್, ನನ್ಗೆ ಹೇಳಿದೆ ಥೈಲ್ಯಾಂಡ್ ಹಿಂದಿಕ್ಕಿದ್ವಿ. ಇವಾಗ ಅಕ್ಕಿ ರಫ್ತಲ್ಲಿ ಜಾಗತಿಕ ಮುಂಚೂಣಿದ್ದೀವಿ. ಪ್ರಮುಖವಾಗಿ ಅಕ್ಕಿ ಬೆಳೀತಕ್ಕಂಥದ್ದು ಪಶ್ಚಿಮ ಬಂಗಾಳ. ಅಂದ್ರೆ ಎಲ್ಲಿ ನಿಮಗೆ ಗಂಗಾ ತೀರಗಳಿದೆಯಾ, ಗಂಗಾ ತೀರ, ಮೆಕ್ಕಲು ಮಣ್ಣು ಇದಕ್ಕೆ ತುಂಬಾ ಇಂಪಾರ್ಟೆಂಟ್. ಓಕೆ, ಪಂಜಾಬ್, ಹರಿಯಾಣ, ಓಕೆ, ನಮ್ಮ ಈ ಕಡೆ ತಮಿಳುನಾಡು ಕಾವೇರಿ ತೀರ, ಕೃಷ್ಣ ತೀರ, ಓಕೆ, ಅಲ್ಲೆಲ್ಲ ನಾವು ನೋಡ್ತೀವಿ. ಕೊಪ್ಪಳ ಅಲ್ವಾ ಸರ್, ಅಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ. ಎಸ್ಪೆಷಲಿ ನಾವು ರಫ್ತು ಮಾಡ್ತಕ್ಕಂಥದ್ದು ಬಾಸ್ಮತಿ ರಫ್ತು. ಬಾಸ್ಮತಿ ಅಕ್ಕಿ ನಿಮ್ಗೆ ಮಿಡಲ್ ಈಸ್ಟ್ ಗಳ ಹೋದ್ರೆ ಜಾಸ್ತಿ ಬಾಸ್ಮತಿ ಲಾಂಗ್ ಗ್ರೈನ್ ರೈಸ್ ತಿನ್ನೋದು. ಹಾಗಾಗಿ ಬಾಸುಮತಿ ಅಕ್ಕಿಗಳನ್ನ ಹೆಚ್ಚಾಗಿ ನಾವು ರಫ್ತು ಮಾಡ್ತಾ ಇದೀವಿ. ಸೊ ಹಾಗಾಗಿ ನಮ್ಮ ರಫ್ತುಗಳಲ್ಲಿ ಹೆಚ್ಚು ಕೊಡುಗೆ ಕೊಡ್ತಾ ಇದೆ ಬಾಸುಮತಿ ಅಕ್ಕಿ ಕೂಡ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ಅಕ್ಕಿ ನಿಮ್ಗೆ ಇದು ನ್ಯೂಸ್ ಇದೆ ಅಂತ ನಿಮ್ಗೆ ಇದನ್ನೇ ಕೇಳಬೇಕು ಅಂತ ಇಲ್ಲ ಸ್ನೇಹಿತರೆ. ನಾನು ನಿಮ್ಗೆ ಹೇಳ್ತಾ ಇರೋದೇನು ಅಂದ್ರೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಬಿಟ್ಟರೆ ನಿಮ್ಗೆ ಏನ್ ಕೇಳಬಹುದು, ಅಕ್ಕಿ ಬಗ್ಗೆ ಕೇಳಬಹುದು. ಅಕ್ಕಿ ಬಗ್ಗೆ ಏನ್ ಕೇಳ್ತಾನೆ, ಯಾವಾಗ ಬೆಳೀತದೆ, ಯಾವ ಮಳೆ ಒಂದು ಇದ್ರಲ್ಲಿ ಬೆಳೆಯುತ್ತೆ. ಈಗ ಬಿಡಿ, ಈಗ ರಾಬಿ ಖಾರಿಫ್ ಎರಡಲ್ಲೂ ಬೆಳೀತಾರೆ ಅಕ್ಕಿನ. ಸೊ ಯಾವ ವಿಟಮಿನ್ಗಳಿರುತ್ತೆ, ಪಾಲಿಶ್ ಮಾಡೋದ ಅಕ್ಕಿಲಿ ಏನಿರುತ್ತೆ, ಇಂಥದ್ದು ಬೇಕಾದ್ರೆ ಕ್ವಶನ್ಸ್ಗಳು ಬರಬಹುದು ನಿಮ್ಗೆ ಹೆಚ್ಚು ಡಿಫಿಕಲ್ಟಿ ಮಾಡಬೇಕು ಅಂತ. ಸೊ ಅಕ್ಕಿ ಅಥವಾ ಭತ್ತದ ಬಗ್ಗೆ ನೋಡೋದಾದ್ರೆ ಪ್ರಪಂಚದ ಬೆಳಿತೀವಿ. ವಿಟಮಿನ್ ಎ, ವಿಟಮಿನ್ ಬಿ, ಕ್ಯಾಲ್ಸಿಯಂ ಸಮೃದ್ಧವಾಗಿದೆ ಪಾಲಿಶ್ ಮಾಡದ ಅಕ್ಕಿಯಲ್ಲಿ. ಓಕೆ, ಪಾಲಿಶ್ ವಿತೌಟ್ ಪಾಲಿಶ್ ತಿನ್ಬೇಕು ಅಂತ ಹೇಳೋದು ಅದಕ್ಕೆ. ಮತ್ತೆ ಇದು ಈಗ ಬಿಡಿ, ಈಗ ಎಲ್ಲ ಖಾರಿಫ್ ಅಲ್ಲಿ ಹೆಚ್ಚಾಗಿ ಬೆಳೀತದೆ, ರಾಬಿಲು ಕೂಡ ಬೆಳೀತಾರೆ. ಅಲ್ಲಲ್ಲಿ ಎಲ್ಲಿ ನೀರಾವರಿ ಇರುತ್ತೆ ಅಲ್ಲಿ ಬೆಳೀತಾರೆ ಸ್ನೇಹಿತರೆ. ಇದಕ್ಕೆ ಬೇಕಾಗಿರೋದು ವಾರ್ಷಿಕವಾಗಿ 100-200 ಸೆಂಟಿಮೀಟರ್ ಮಳೆ ಅಗತ್ಯವಿದೆ. ತಾಪಮಾನ 20-37 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಬರುತ್ತೆ. ಹಿಮ ಮತ್ತು ತೀವ್ರ ಶಾಖಕ್ಕೆ ಇದು ಬರಲ್ಲ, ಸೂಕ್ಷ್ಮವಾಗಿರುತ್ತೆ. ಹಿಮದಲ್ಲಿ ಮತ್ತೆ ತೀವ್ರ ಬಿಸಿಲಿದ್ರೆ ಇದು ಬರಲ್ಲ. ತೀವ್ರ ಬಿಸಿಲಲ್ಲಿ ನಾವು ನವಣೆಗಳು ಬೆಳಿತೀವಿ ಅಲ್ವಾ, ಮಿಲ್ಲೆಟ್ಸ್ ಅಂತ ಕರಿತೀವಿ. ಮಿಲ್ಲೆಟ್ ನವಣೆ ಅಥವಾ ಸಿರಿಧಾನ್ಯ ಅಂತ ಕರಿತೀವಿ, ಅದನ್ನ ಬೆಳಿತೀವಿ. ಸೊ ಅದ್ರ ಬಗ್ಗೆನೂ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಯಾಕಂದ್ರೆ ಅದು ಕೂಡ ಸುದ್ದಿಯಲ್ಲಿದೆ ಸ್ನೇಹಿತರೆ. ಭಾರತ 2024-25 ಸಾಲಿನಲ್ಲಿ 180.15 ಲಕ್ಷ ಟನ್ ಸಿರಿಧಾನ್ಯ ಉತ್ಪಾದಿಸಿದ್ದು ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 4.43 ಲಕ್ಷ ಟನ್ ಹೆಚ್ಚಾಗಿದೆ. ಇನ್ನು ಸಿರಿಧಾನ್ಯ ಎಲ್ಲೆಲ್ಲಿ ಬೆಳೀತಾರೆ ಅಂತ ನೋಡಿ, ಕರ್ನಾಟಕದಲ್ಲೂ ಬರುತ್ತೆ 22.79 ಲಕ್ಷ ಟನ್ ಬೆಳಿತೀವಿ ನಾವು. ಓಕೆ, ರಾಜಸ್ಥಾನದಲ್ಲಿ ಹೆಚ್ಚಾಗಿ ಬೆಳುತ್ತೆ, ಯಾಕಂದ್ರೆ ಇದರಲ್ಲಿ ಬಿಸಿಲು ಎಲ್ಲಿ ಜಾಸ್ತಿ ಇರುತ್ತೆ. ಒಣ ಮಣ್ಣು ಅಂತ ಏನ್ ಕರಿತೀವಿ, ಜೇಡಿ ಮಿಶ್ರಿತ ಮಣ್ಣು ಅಥವಾ ಮರಳು ಮಣ್ಣು ಅಂತ ಕಡೆ ಹೆಚ್ಚಾಗಿ ಬೆಳುತ್ತೆ. ಇದಕ್ಕೆ ತುಂಬಾ ಮಳೆ ಬೇಕು ಅಂತ ಏನಿಲ್ಲ. ಹಂಗಾಗಿ ನಾವು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಬೆಳೀತಾರೆ ಇದನ್ನ. ಓಕೆ, ದಕ್ಷಿಣ ಕರ್ನಾಟಕದಲ್ಲೂ ಬೆಳೀತಾರೆ, ಅಲ್ಲಲ್ಲಿ ಬಿಸಿಲು ಟೈಮಲ್ಲಿ ಅಂದ್ರೆ ಮಳೆಗಾಲ ಇಲ್ದಿರೋ ಟೈಮಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಹಾಗಾಗಿ ಭಾರತ ಅತಿ ದೊಡ್ಡ ಉತ್ಪಾದಕ ರಾಷ್ಟ್ರ ಇದು. ಜಾಗತಿಕವಾಗಿ 41% ನಾವು ಉತ್ಪಾದನೆ ಮಾಡ್ತೀವಿ. ಏಷ್ಯಾದಲ್ಲಿ ನೋಡಿ 83% ಉತ್ಪಾದನೆ ಮಾಡ್ತೀವಿ ನಾವು. ಆಕ್ಚುಲಿ ಇದು ಬೇಸ್ ಬಂದು ನಮಗೆ ಆಫ್ರಿಕಾದ ಇಂದ ಬಂದಿರತಕ್ಕಂಥದ್ದು ಸಿರಿಧಾನ್ಯ. ಓಕೆ, ಶತಮಾನಗಳಿಂದ ಭಾರತ ಅವಿಭಾಜ್ಯ ಅಂಗ ಆಗಿದೆ. ರಫ್ತು 50% ಹೆಚ್ಚು UAE ಮತ್ತು ಸೌದಿ ಅರೇಬಿಯಾಕ್ಕೆ ಹೋಗುತ್ತೆ ನಮ್ಮ ಸಿರಿಧಾನ್ಯಗಳು, ಮಿಲ್ಲೆಟ್ಸ್ ಅಂತ ಏನ್ ಕರಿತೀವಿ. ಓಕೆ, ಇನ್ನು ಹವಾಮಾನ ಇದು ನೋಡಿದ್ರೆ ಖಾರಿಫ್ ಅಗೇನ್ ನಾವು 800 ಮಿಲಿಮೀಟರ್ಗಿಂತ ಹೆಚ್ಚಿನ ಮಳೆಯಲ್ಲೂ ಕೂಡ ಬೆಳೆಯಲಾಗುತ್ತೆ. ಬಟ್ ಅಷ್ಟೊಂದು ಇರಲ್ಲ. ಬಟ್ ಇದು ಹೆಚ್ಚು ತಾಪಮಾನ ಬರಗಾಲಕ್ಕೆ ಸಹಿಷ್ಣು ಆಗಿರೋದ್ರಿಂದ ನಾವು ಯೂಶಲಿ ಆಫ್ಟರ್ ರೈನಿ ಸೀಸನ್ ಆದ್ಮೇಲೆ ಹೆಚ್ಚಾಗಿ ಬೆಳೀತಾರೆ ಇದನ್ನ. ಮರಳು ಮಿಶ್ರಿತ ಲೋಮಿ ಸಾಯಿಲ್ ಅಥವಾ ಜೇಡಿ ಮಣ್ಣಿನ ಲೋಮಿ ಸಾಯಿಲ್ಗಳಲ್ಲಿ ಬೆಳಿತೀವಿ ಇದನ್ನ. ಅಂಡ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಗಳಿದಾವೆ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಗಳಲ್ಲಿ ನಾವು ಪ್ರೋಟೀನ್ ಗ್ರಾಮ್ ಇದೆ, ಕೊಬ್ಬು, ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಇದೆ ಅಂತ ಅದಕ್ಕೆ ತುಂಬಾ ತಿಂತಾರೆ. ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಇದ್ರೆ ಶುಗರ್ ಕಂಟೆಂಟ್ ಜಾಸ್ತಿ ಆಗಲ್ಲ ಬಾಡಿಲಿ ಅಂತ ಹೇಳಿ. ಮತ್ತೆ ಇದರಲ್ಲಿ ಗ್ಲೂಟನ್ ಮುಕ್ತ, ವೆರಿ ಇಂಪಾರ್ಟೆಂಟ್. ಗ್ಲೂಟನ್ ಅಂದ್ರೆ ಅಂಟೆಂಟ್ ಜಿಗಿಟು ಒಂಥರ ಸ್ಟಾರ್ಚ್ ಇರುತ್ತಲ್ಲ, ಅದಿರಲ್ಲ. ಅದು ತುಂಬಾ ಜನಕ್ಕೆ ತಿಂದ್ರೆ ಆ ತರ ಪದಾರ್ಥಗಳು ಏನಾಗುತ್ತೆ, ಬೇದಿ ಆಗೋದು ಈ ತರ ಆಗುತ್ತೆ. ತುಂಬಾ ಜನಕ್ಕೆ ಅವರ ಒಂದು ಡೈಜೆಸ್ಟ್ ಗಟ್ ಸಿಸ್ಟಮ್ ಅಂತೀವಲ್ಲ, ಅದು ತುಂಬಾ, ಈಗ ಹಾಲು ಪದಾರ್ಥಗಳು ತುಂಬಾ ಜನಕ್ಕೆ ಆಗಲ್ಲ. ಹಾಲು, ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ಗಳು, ಮತ್ತೆ ಈ ತರ ಗ್ಲೂಟನ್ ಇರೋದು. ಓಕೆ, ಓಟ್ಸ್ ಗಳಲ್ಲಿ ಗ್ಲೂಟನ್ ಇರುತ್ತೆ, ಒಂಥರ ಆ ತರದಾಗಲ್ಲ. ಅದಕ್ಕೆ ಗ್ಲೂಟನ್ ರಹಿತವಾಗಿರ್ತದೆ, ಅಂತವ್ರಿಗೆ ತುಂಬಾ ಇಂಪಾರ್ಟೆಂಟ್. ಮತ್ತೆ ಕಡಿಮೆ ಗ್ಲೈಸೆಮಿಕ್ ಸೂಚ್ಯಾಂಕ ಇರುತ್ತೆ. ಕಡಿಮೆ ಗ್ಲೈಸೆಮಿಕ್ ಅಂದ್ರೆ ತಿಂದ ತಕ್ಷಣ ನೀವು ರೈಸು ಈ ತರ ಐಟಮ್ಸ್ಗಳು ತಿಂದ ತಕ್ಷಣ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಇದು ಹಂಗಲ್ಲ, ಗ್ರಾಜುಯಲಿ ಜಾಸ್ತಿ ಆಗುತ್ತೆ. ಓಕೆ, ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಕರಿತೀವಿ. ಇದರಲ್ಲಿ ತುಂಬಾ ಪ್ರೋಟೀನ್ಸ್ ಇದೆ, ಎಸ್ಪೆಷಲಿ ಫೈಬರ್ಸ್ ಜಾಸ್ತಿ ಇದೆ. ಫೈಬರ್ಗೋಸ್ಕರ ತಿನ್ಬೇಕು. ಫೈಬರ್ ಇದ್ರೆ ನಿಮ್ಗೆ ನಾಳೆ ಬೆಳಗ್ಗೆ ಎದ್ದಾಗ ನಿಮ್ಗೆ ಒಳ್ಳೆ ಕೂತ್ಕೊಂಡಾಗ ಕ್ಲೀನ್ ಆಗಿ ಔಟ್ಪುಟ್ ಹೋಗ್ತಕ್ಕಂಥದ್ದು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದ್ರ ಬಗ್ಗೆ ಕೇಳ್ತಾನೆ. ಮಿಲ್ಲೆಟ್ಸ್ ಬಗ್ಗೆ ನೋಡ್ಕೊಳ್ಳಿ ಸ್ನೇಹಿತರೆ. ಮಿಲ್ಲೆಟ್ಸ್ ತರ ಇದೆ, ನವಣೆ, ನಿಮ್ಗೆ ಇವನ್ ರಾಗಿ ಕೂಡ ಮಿಲ್ಲೆಟ್.
ಅಲ್ವಾ ಸರ್? ರಾಗಿ ಕುಳ ಮಿಲ್ಲೆಟ್, ಜೋಳ ಮಿಲ್ಲೆಟ್ಟು, ಮತ್ತೆ ನಿಮಗೆ ಸಜ್ಜೆ ಆಗಿರ್ಬೋದು, ಊದ್ಲು ಆಗಿರ್ಬೋದು, ಅರ್ಕ ಆಗಿರ್ಬೋದು, ಬೇರೆ ಬೇರೆ ರೀತಿ ಎಲ್ಲ ಇದೆಯಲ್ಲಿ ಕೊಟ್ಟಿದ್ದೀನಿ. ತುಂಬಾ ನೋಡ್ಕೊಳ್ಳಿ ಸುಮ್ಮನೆ ಅಷ್ಟೇ, ಜಸ್ಟ್ ಫಾರ್ ಇನ್ಫಾರ್ಮೇಶನ್ಸ್. ಓಕೆ, ನೆಕ್ಸ್ಟ್ ಬರ್ತೀನಿ. ಇಂಡಿಯಾಸ್ ಫಸ್ಟ್ ಆರ್ಗ್ಯಾನಿಕ್ ಫಿಶರಿ ಕ್ಲಸ್ಟರ್ಸ್ ಸಿಕ್ಕಂಬಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಆರ್ಗ್ಯಾನಿಕ್ ಆಗಿ ಅಂತಂದ್ರೆ ಯಾವುದೇ ಆದ ರೀತಿಯಾದ ಕೆಮಿಕಲ್ ನ ಯೂಸ್ ಮಾಡದೆ ಆರ್ಗ್ಯಾನಿಕ್ ಫುಡ್ ಕೊಟ್ಕೊಂಡು ಈ ತರ ಮಾಡ್ತಕ್ಕಂಥ ಮೊದಲ ಸಾವಯವ ಮೀನುಗಾರಿಕಾ ಸಮೂಹನ ಸಿಕ್ಕಿಂ ಅಲ್ಲಿ ಮಾಡಿದ್ದಾರೆ. ಇದಕ್ಕೆ ನಬಾರ್ಡ್ ಹೆಲ್ಪ್ ಮಾಡ್ತಾರೆ ಪಾಲುದಾರವಾಗಿ ಸಾವಯವ ಜಲಚರ ಸಾಕಣೆ ಕ್ಲಸ್ಟರ್ ಮೂಲಕ. ಓಕೆ, ಇದು ರಾಸಾಯನಿಕ ಮತ್ತು ಪ್ರತಿಜೀವಕ ಅಂದ್ರೆ ಆಂಟಿಬಯೋಟಿಕ್ಸ್ ಕೊಡದೆ ಮುಕ್ತ ಒಂದು ಮೀನುಗಳನ್ನ ಉತ್ಪಾದನೆ ಮಾಡ್ತಕ್ಕಂಥ ಕ್ಲಸ್ಟರ್ ಇದು. ಹಾಗಾಗಿ ಇದು ಪರಿಸರಕ್ಕೂ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಆಂಟಿಬಯೋಟಿಕ್ಸ್ ಅದು ಇದು ರಾಸಾಯನಿಕ ಹಾಕಿದ್ರೆ ಏನಾಗುತ್ತೆ, ಆ ನೀರು ಹೊರಗೆ ಬಿಟ್ಟಾಗ ಏನಾಗುತ್ತೆ, ನಿಮಗೆ ಜಲಮಾಲಿನ್ಯ ಕೂಡ ಆಗುತ್ತೆ. ನೋಡಿ, ಮಾಲಿನ್ಯತನ ಕೂಡ ನಾವು ಇದರಿಂದ ತಪ್ಪಿಸ್ಬಿಟ್ಟು ಏನು ಪ್ರಯೋಜನ ಏನು ಇದರಿಂದ? ಜಲಮಾಲಿನ್ಯವನ್ನು ಕಡಿಮೆ ಮಾಡುತ್ತೆ, ಸುಸ್ಥಿರತೆಯನ್ನು ಖಚಿತಪಡಿಸುತ್ತೆ, ದೇಶೀಯವಾಗಿ ಮತ್ತು ಅಂತಾರಾಷ್ಟ್ರೀಯವಾಗಿ ಪ್ರೀಮಿಯಂ ಬೆಲೆಗಳನ್ನು ಪಡೆಯುತ್ತೆ ಅಲ್ವಾ ಸರ್? ಈಗೆಲ್ಲ ಆರ್ಗ್ಯಾನಿಕ್ ಸ್ಟೋರ್ಸ್ಗಳು ಬಂದ್ಬಿಟ್ಟಿವೆ. ಅಲ್ಲಿ ನಿಜವಾಗ್ಲೂ ಆರ್ಗ್ಯಾನಿಕ್ ಮಾಡ್ತಾ ಇದ್ರಾ ಗೊತ್ತಿಲ್ಲ. ಆಕ್ಚುಲಿ ಆರ್ಗ್ಯಾನಿಕ್ ಅಂದ್ರೆ ಏನು ಅಂದ್ರೆ ಯಾವುದೇ ಕೆಮಿಕಲ್ ಯೂಸ್ ಮಾಡಬಾರ್ದು ಅಂತ. ಫೈನ್ ಸರ್, ಯಾವುದೇ ಕೆಮಿಕಲ್ ಯೂಸ್ ಮಾಡದೆ ಬೆಳಿಬೇಕು. ಓಕೆ, ಹಾಗೆ ಆ ಬೀಜ ಏನ್ ಬಿತ್ತನೆ ಮಾಡಿರ್ತಾರಲ್ಲ ಅದು ಕೂಡ ನಾಟಿ ಆಗಿರಬೇಕು, ಅದು ಹೈಬ್ರಿಡ್ ಆಗಿರ್ಬೋದು, ಅದು ಇಂಪಾರ್ಟೆಂಟ್. ಇನ್ನೊಂದೇನು, ಆ ಮಣ್ಣು ಇದೆಯಲ್ಲ, ಮಣ್ಣು ಏನಾಗಿರುತ್ತೆ ಅಂದ್ರೆ ಲಾಸ್ಟ್ ಒಂದು 5 ರಿಂದ 6 ವರ್ಷ, ಇನ್ನು 10 ವರ್ಷ ಆದ್ರೂ ಒಳ್ಳೇದು, ಮಿನಿಮಮ್ ಅಟ್ಲೀಸ್ಟ್ 5 ಇಯರ್ಸ್ ಯಾವುದೇ ಕೆಮಿಕಲ್ ಆಗ್ದೇನೆ ಇರಬೇಕು. ಈಗ ಲಾಸ್ಟ್ ಇಯರ್ ಕೆಮಿಕಲ್ ಆಗಿ ಬೆಳ್ಬಿಟ್ಟಿರ್ತಾರೆ, ಇವಾಗ ಆರ್ಗ್ಯಾನಿಕ್ ಹಾಕ್ತೀನಿ, ನಾನು ಕೆಮಿಕಲ್ ಆಗದೆ ಬೆಳಿತೀನಿ ಅಂದ್ರೆ ಎಗೇನ್ ಅಲ್ಲಿ ಕೆಮಿಕಲ್ ಅಂಶ ಇರುತ್ತೆ ಮಣ್ಣಲ್ಲಿ. ಪ್ಯೂರ್ ಆರ್ಗ್ಯಾನಿಕ್ ಅಂದ್ರೆ ಆ ರೀತಿ ಮಾಡ್ಬೇಕಿತ್ತು, ಆ ತರ ಇರಲ್ಲ ಇವಾಗ. ಓಕೆ, ಏನ್ ಮಾಡಿರ್ತಾನೆ, ಲಾಸ್ಟ್ ಇಯರ್ ಯಾವ್ದೋ ಕೆಮಿಕಲ್ ಆಗಿ ಬೆಳೆದ್ಬೋದು, ಇವಾಗ ಆರ್ಗ್ಯಾನಿಕ್ ಬೆಳಿತೀನಿ ಅಂತ ಬೆಳಿಬಹುದು, ಏನೋ ವಿತೌಟ್ ರಾಸಾಯನಿಕ ಯೂಸ್ ಮಾಡಿದೆ. ಓಕೆ, ಸೊ ಈ ತರ ಎಲ್ಲ ಇರ್ತವೆ. ಸೊ ಅದನ್ನ ನೋಡ್ಕೋಬೇಕು. ಬಟ್ ಆರ್ಗ್ಯಾನಿಕ್ ಕಾಸ್ಟ್ಲಿ ಇವಾಗ, ಯಾಕಂದ್ರೆ ಯಾವುದೇ ಇದಿರಲ್ಲ ಅಂತ. ಆಕ್ಚುಲಿ ಮೊದಲು ನಾವು ಬೆಳಿತಿದ್ದೆ ಹಂಗೆ, ಆಗ ಆರೋಗ್ಯವಾಗಿತ್ತು. ಸೊ ಫೈನ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಇದಕ್ಕೆ ಪ್ರಧಾನಮಂತ್ರಿ ಕೃಷಿ ಸಂಪದ ಯೋಜನೆ ಅಡಿಯಲ್ಲಿ ಬರುತ್ತೆ. ನಿಮ್ಗೆ ಗೊತ್ತಿದೆ 2020 ಸ್ಟಾರ್ಟ್ ಆಗಿದೆ, 25 ತನಕ 20,000 ಕೋಟಿ ಸಮಥಿಂಗ್ ಇದಕ್ಕೆ ದುಡ್ಡು ಕೊಟ್ಟು ಏನ್ ಮಾಡ್ತಾ ಇದಾರೆ, ನಮ್ಮ ಲೈಫ್ ಸ್ಟಾಕ್ಸ್ ಅಂತ ಏನ್ ಜಾನುವಾರುಗಳನ್ನ ಅಭಿವೃದ್ಧಿ ಮಾಡ್ಬೇಕು, ಎಸ್ಪೆಷಲಿ ಮೀನು ಮತ್ತೆ ಕೋಳಿ ಸಾಕಣೆಯನ್ನ ಮಾಡಬೇಕು ಅಂತೇಳಿ. ಹಾಗಾಗಿ ಇದನ್ನ ತಂದಿರ್ತಕ್ಕಂಥ ಸ್ಕೀಮ್ ನ ಅಡಿಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ನಾವು ಇದ್ರ ಬಗ್ಗೆ ಓದ್ತಾ ಇದೀವಿ ಅಂತ ತಕ್ಷಣ ಮೇನ್ ಇಂಪಾರ್ಟೆಂಟ್ ಏನ್ ತಿಳ್ಕೊಂಡಿರ್ಬೇಕು ಅಂದ್ರೆ, ನಿಮಗೆ ಇದನ್ನ ಪದೇ ಕೇಳ್ತಾ ಇರ್ತಾನೆ, ನಾನು ಇದನ್ನ ಡೀಟೇಲ್ ಆಗಿ ತಗೊಂಡಿಲ್ಲ. ನಾನು ಫಿಶರಿ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಸಂಬಂಧಪಟ್ಟಂತೆ ನಾನು ತಗೋತೀನಲ್ಲ, ಅಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಅದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಡೀಟೇಲ್ ಆಗಿ. ಓಕೆ, ಹಾಗಾಗಿ ಇಲ್ಲಿ ಜಸ್ಟ್ ನಿಮಗೆ ಇನ್ಫಾರ್ಮೇಶನ್ಸ್ ಕೊಟ್ಟಿನಿ, ಯಾಕಂದ್ರೆ ಇಲ್ಲಿ ಯೂಸ್ ಮಾಡಿದೀವಿ ಆ ವರ್ಡ್ನ ಅಲ್ವಾ ಸರ್. ಇಟ್ ಈಸ್ ಕಮ್ಮಿಂಗ್ ಅಂಡರ್ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಅಂತ. ಹಾಗಾಗಿ ಓಕೆ, ಇನ್ನು ಇದು ಬಿಟ್ಟು 5ನೇ ಒಂದು ಸಮುದ್ರ ಮೀನುಗಾರಿಕೆ ಜನಗಣತಿ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸಮುದ್ರ ಮೀನುಗಾರಿಕಾ ಗಣತಿ 2025 ಅಕ್ಟೋಬರ್ 31, 2025 ಕೊಚ್ಚಿಯಲ್ಲಿ ಇದನ್ನ ಅಧಿಕೃತವಾಗಿ ಪ್ರಾರಂಭಿಸಿದ್ದಾರೆ. ಇದು 5 ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 2025 ಥೀಮ್ ಘೋಷಣೆ ಅಥವಾ ಸ್ಲೋಗನ್ ಅಂತ ಏನ್ ಕರಿತೀವಿ, ಸ್ಮಾರ್ಟ್ ಜನಗಣತಿ, ಚುರುಕಾದ ಮೀನುಗಾರಿಕೆ, ಸ್ಮಾರ್ಟ್ ಸೆನ್ಸಸ್, ಸ್ಮಾರ್ಟರ್ ಫಿಶರೀಸ್ ಅಂತಕ್ಕಂಥದ್ದು ಅಡಿಯಲ್ಲಿ. ಓಕೆ, ಇದನ್ನ ಈ ಸಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆನ್ಲೈನ್ ಮುಖಾಂತರ ವರ್ಚುವಲಿ ಮಾಡ್ತಾ ಇರ್ತಕ್ಕಂಥದ್ದು ಒಂದು. ಇದಕ್ಕೆ ಆಪ್ಗಳಿದೆ, ಅದಿದೆ, ಅದು ಫೈನ್. ಬಟ್ ಇದರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮೀನುಗಾರಿಕೆ ಒಂದೇ ಅಲ್ಲ, ಮೀನುಗಳ ಬಗ್ಗೆ ಒಂದೇ ಅಲ್ಲ, ಮೀನುಗಾರರ ಒಂದು ಜೀವನಗಳ ಬಗ್ಗೆನೂ ಕೂಡ, ಅವರ ಸ್ಥಿತಿ, ಅವರ ಆದಾಯ, ಅವರ ಒಂದು ಆರ್ಥಿಕತೆ, ಸೊ ಇವೆಲ್ಲ ಕೂಡ ಇದರಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಸೇರಿದಂತೆ, ಲಕ್ಷದ್ವೀಪ ಸೇರಿದಂತೆ ನಮ್ಮ 13 ಕರಾವಳಿ ರಾಜ್ಯಗಳಿಂದ ಎಲ್ಲ ಸೇರಿ 4,000-5,000 ಸಮುದ್ರ ಮೀನುಗಾರಿಕಾ ಹಳ್ಳಿಗಳನ್ನು ಸೇರಿ 1.2 ಮಿಲಿಯನ್ ಮೀನುಗಾರ ಕುಟುಂಬಗಳನ್ನು ಒಳಗೊಳ್ಳುತ್ತಾ ಇದೆ. ಓಕೆ, ಸೊ ಇದು ನೋಡಲ್ ಏಜೆನ್ಸಿ. ನಾವು ನೋಡೋದಾದ್ರೆ ಮೀನು ಇದನ್ನು ನಡೆಸ್ತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್, ಮೀನುಗಾರಿಕೆ ಇಲಾಖೆ ಆಗಿರ್ಬೋದು, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ನ ಅಡಿಯಲ್ಲಿ, ಪಶುಸಂಗೋಪನೆ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ, ಮತ್ತೆ CMFRI, ಓಕೆ, ಸೆಂಟ್ರಲ್ ಮೆರೈನ್ ಫಿಶರಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಓಕೆ, ಇದನ್ನ ನೋಡಲ್ ಏಜೆನ್ಸಿಯಾಗಿ ICAR ಮತ್ತೆ CMFRI ಈ 2 ಸಂಸ್ಥೆಗಳು ಸೇರಿ ನಡೆಸ್ತಾ ಇದೆ. ನೋಡಲ್ ಏಜೆನ್ಸಿಯಾಗಿ ಮೇಲ್ವಿಚಾರಣೆ ಮಾಡ್ತಾ ಇದೆ. ಇದರ ವಿಶಿಷ್ಟ ಏನು ನಾನು ನಿಮ್ಗೆ ಹೇಳಿದೆ, ಕೇಂದ್ರದಲ್ಲಿ ಸರ್ವರ್ಗಳನ್ನ ಯೂಸ್ ಮಾಡ್ತಾರೆ, ಸಂಪೂರ್ಣ ಡಿಜಿಟಲ್ ಮೊದಲನೇ ಬಾರಿಗೆ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸಾಮಾಜಿಕ, ಆರ್ಥಿಕ, ಮೂಲಸೌಕರ್ಯ, ಸಾಂಸ್ಥಿಕ ಡೇಟಾಗಳನ್ನ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಯಾರ್ದು, ಒಂದು ಮೀನುಗಾರರದು ಆದಾಯ ಆಗಿರೋದು, ಮನೆ ಆದಾಯ, ಮಾಲೀಕತ್ವ, ಹೊಣೆಗಾರಿಕೆ, ಕ್ರೆಡಿಟ್ ಮೂಲಗಳು, ಅವ್ರಿಗೆ ಏನೋ ದುಡ್ಡಿದ್ರೆ ವಿಮೆ ಹಾಕಿದೆಯೋ ಇಲ್ವೋ. ಓಕೆ, ಜೊತೆಗೆ ಇದೊಂದೇ ಅಲ್ಲ, ಮೀನುಗಾರರು ಅಂದ ತಕ್ಷಣ ಇಂಡಿವಿಜುವಲ್ ಮೀನುಗಾರರಿಲ್ಲ, ಫಾರ್ಮರ್ ಫುಡ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ FPO ಅಂತ ಕರಿತೀವಿ, ಅದರಲ್ಲಿ ಮೀನು ರಹಿತ ಉತ್ಪಾದಕ ಸಂಸ್ಥೆಗಳು ಕೂಡ ಇರ್ತವೆ, ಫಿಶರಿಗೆ ಸಂಬಂಧಪಟ್ಟಂತೆ, ಸ್ವಸಹಾಯ ಗುಂಪುಗಳು, ಅವ್ರನ್ನೂ ಕೂಡ ಇದನ್ನ ತಗೋಬರ್ತಾ ಇದ್ದಾರೆ. ಸೊ ಇಲ್ಲಿ ವ್ಯಾಸ್ ಮೊಬೈಲ್ ಅಪ್ಲಿಕೇಶನ್ ಇದನ್ನ ಡೆವಲಪ್ ಮಾಡಿದ್ದಾರೆ. ಅದರಲ್ಲಿ 3 ಭಾಗ ಬರುತ್ತೆ. ವ್ಯಾಸ್ ನಾವ್ ಅಂತ ಅಂದ್ರೆ ಮೀನುಗಾರಿಕಾ ಹಳ್ಳಿಗಳು, ಬಂದರುಗಳ ಮೌಲ್ಯೀಕರಣ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು. ವ್ಯಾಸ್ ಭಾರತ್ ಅಂತ ಮನೆ ಮತ್ತು ಮೂಲಸೌಕರ್ಯ, ಮೀನುಗಾರರ ಬಗ್ಗೆ ಇನ್ಫಾರ್ಮೇಶನ್. ಮ್ಯಾಚ್
ಸೂತ್ರ ಅಂತ. ಇದು ನೈಜ ಸಮಯದ ಅಂದ್ರೆ ರಿಯಲ್ ಡೇಟಾ ಕಲೆಕ್ಟ್ ಮಾಡ್ತಾ ಹೋಗುತ್ತೆ. ರಿಯಲ್ ಡೇಟಾ ಅಂದ್ರೇನು, ಯಾವ ಸಮುದ್ರಗಳಲ್ಲಿ ರಿಯಲ್ ಡೇಟಾದಲ್ಲಿ ಮೀನುಗಳನ್ನ ಒಂದು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗ್ತಕ್ಕಂಥದ್ದು. ಅಂದ್ರೆ ನಾವು ಲೈವ್ ಮಾನಿಟರಿಂಗ್ ಮಾಡ್ತಾರೆ, ಡ್ರೋನ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ, ವೈಮಾನಿಕ ಮಾಲೀಕರಣ ಮಾಡ್ತಾರೆ, ಮೀನುಗಾರ ಕರಕುಶಲ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ನೋಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಿಂಗೆ ಮಾಡಿ ಅವರು ಈ ಒಂದು ಜನಗಣತಿನ ಮೀನುಗಳದ್ದು ಎಷ್ಟಿರ್ಬೋದು ಅಂತಕ್ಕಂಥದ್ದು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಂದ್ರೆ ಭಾರತದ ಎಲ್ಲ ಒಳಗೆ, ಓಕೆ, ಮೆರೈನ್ ಸಮುದ್ರದ ಮಾತ್ರ. ಫೈನ್ ಸರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ ಸೆಕೆಂಡ್. ಇದಾದ್ಮೇಲೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದ್ರೆ ನಮ್ಮ ಎಡಿಬಲ್ ಆಯಿಲ್ಸ್ ಬಗ್ಗೆ, ಭಾರತದ ಖಾದ್ಯ ತೈಲ ಅವಲಂಬನೆ ಬಗ್ಗೆ. ಇದು ತುಂಬಾ ಸುದ್ದಿಯಲ್ಲಿದೆ, ಆವಾಗ ಮಾತಾಡ್ತಿರ್ತಾರೆ, ನೀತಿ ಆಯೋಗದ ಸದಸ್ಯರು ಮಾತಾಡಿದ್ರ ಬಗ್ಗೆ. ನಾವು ಹೆಚ್ಚು ಆಮದು ಮಾಡ್ಕೋತಾ ಇದೀವಿ, ಅದನ್ನ ತಪ್ಪಿಸ್ಬೇಕು, ಇಲ್ಲೇ ನಾವು ಜಾಸ್ತಿ ಬೆಳೆ ಬೆಳಿಬೇಕು ಅಂತ. ಇನ್ನು ನೀತಿ ಆಯೋಗದ ವರದಿ ಪ್ರಕಾರ ಭಾರತ ಭತ್ತದ ಹೊಟ್ಟು, ಎಣ್ಣೆ, ಕ್ಯಾಸ್ಟರ್ ಬೀಜ, ಕುಸುಬೆ, ಎಳ್ಳು, ನೈಗರಂತ ಉತ್ಪಾದನೆಗಳನ್ನ ಜಾಗತಿಕವಾಗಿ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳುತ್ತದು. ಇವೆಲ್ಲ ಇದ್ರೂ ಕೂಡ ನಾವು ಆಮದು ಮಾಡ್ಕೊಳ್ಳೋದು ತಪ್ತಾ ಇಲ್ಲ. ಯಾಕೆ ಆಮದು ಮಾಡ್ಕೊಳ್ಳೋದು ತಪ್ತಾ ಇಲ್ಲ? ಅದಕ್ಕೆ ಬೇರೆ ಬೇರೆ ಪ್ರೋಗ್ರಾಮ್ಗಳು ತಂದಿದೆ. ಓಕೆ, ಖಾದ್ಯ ತೈಲಗಳ ರಾಷ್ಟ್ರೀಯ ನ್ಯಾಷನಲ್ ಮಿಷನ್ ಆಫ್ ಎಡಿಬಲ್ ಆಯಿಲ್ ಅಂತ ಇದ್ರೆ ಎರಡು ಬರುತ್ತೆ. ನ್ಯಾಷನಲ್ ಮಿಷನ್ ಆಫ್ ಎಡಿಬಲ್ ಆಯಿಲ್, ಪಾಮ್ ಆಯಿಲ್ ಬಗ್ಗೆ ಬರುತ್ತೆ, ಮತ್ತು ಆಯಿಲ್ ಸೀಡ್ಸ್ ಅಂತ ಇದ್ರಲ್ಲಿ ಎರಡು ಇದರ ಅಡಿಯಲ್ಲಿ ನ್ಯಾಷನಲ್ ಮಿಷನ್ ಆಫ್ ಎಡಿಬಲ್ ಆಯಿಲ್ ನ ಅಡಿಯಲ್ಲಿ ಬರ್ತಕ್ಕಂಥದ್ದು. ಇದ್ರ ಬಗ್ಗೆ ಓದಕ್ಕಿಂತ ಮುಂಚೆ ಫಸ್ಟ್ ಯಾಕೆ ನಾವು ಆಮದು ಮಾಡ್ಕೊಳ್ತೀವಿ ಅಂತ. ಯಾಕೆಂದ್ರೆ ನಮ್ಮಲ್ಲಿ ಹೆಚ್ಚಿನ ಬೇಡಿಕೆ ಇದೆ, ಕಡಿಮೆ ಉತ್ಪಾದನೆ, ನಮಗೆ ಬೇಕಾಗಿರೋಷ್ಟು ಉತ್ಪಾದನೆ ಆಗ್ತಾ ಇಲ್ಲ ಇಲ್ಲಿ. ಯಾಕೆ? ಬಿಕಾಸ್ ಇದಕ್ಕೆ ಮಳೆ ಪ್ರದೇಶಗಳನ್ನ ನಾವು ಇದನ್ನ ಜಾಸ್ತಿ ಬೆಳೀತಾರೆ, ಬೇರೆ ಬೇರೆ. ಮತ್ತೆ ಇನ್ನೊಂದು, ನಮ್ಮ ವಾತಾವರಣ ಹೆಂಗಿದೆ ಅಂದ್ರೆ ಸಡನ್ ಆಗಿ ಚೇಂಜಸ್ ಆಗ್ಬೋದು, ಸಡನ್ ಆಗಿ ಮಳೆ ಬರ್ಬೋದು, ಬರಗಾಲ, ಈ ತರ ಆಗಿ ಉತ್ಪಾದನೆ ಇಳುವರಿ ನಮಗೆ ಸಿಗ್ತಾ ಇಲ್ಲ. ಎಣ್ಣೆ ಬೀಜಗಳ ಕೊರತೆ ಇದೆ, ಈಲ್ಡ್ ಕಮ್ಮಿ ಆಗ್ತಾ ಇದೆ. ಅಧಿಕ ಜನಸಂಖ್ಯೆ, ಬದಲಾಗುತ್ತಿರುವ ಜೀವನ ಶೈಲಿಗಳಿಂದ ನಮಗೆ ಬೇಕಾಗದಷ್ಟು ನಾವು ಉತ್ಪಾದನೆ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ನಾವು ಬೇರೆ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಿದೆ. ಎಸ್ಪೆಷಲಿ ಇಂಡೋನೇಷ್ಯಾ, ಮಲೇಷ್ಯಾದಂತದ ಪಾಮ್ ಎಣ್ಣೆಗಳನ್ನು ಆಮದು ಮಾಡ್ಕೊಳ್ತೀವಿ. ಇವನ್ ಇಂಡಿಯಾಸ್ ಗ್ಲೋಬಲ್ ರ್ಯಾಂಕಿಂಗ್ ನೋಡಿದ್ರೆ ಎಡಿಬಲ್ ಆಯಿಲ್ ಅಲ್ಲಿ 4th ಬರ್ತೀವಿ ನಾವು ಓವರ್ ಆಲ್. ನಾನು ಹೇಳಿದ್ನಲ್ಲ, ನಾವು ಜಾಸ್ತಿ ಮಾಡ್ತಾ ಇದೀವಿ ಸರ್. ಫಸ್ಟ್ ರೈಸ್ ಬ್ರೈನ್ ಆಯಿಲ್ ಅಂತ ನಾವೇನ್ ರೈಸ್ ಇಂದ ಕೂಡ ಮಾಡಬಹುದು, ಕ್ಯಾಸ್ಟರ್ ಸೀಡ್ಸ್ ಇಂದ, ಸನ್ಫ್ಲವರ್, ಓಕೆ, ಸಿಸೆಮೆ, ನೈಜರ್, ಓಕೆ, ಎಳ್ಳು ಅಂತ ಏನ್ ಕರಿತೀವಿ, ಈ ಸಿಸೆಮೆ. ಸೊ ಇದರಿಂದ ಫಸ್ಟ್ ಅಲ್ಲಿ ಇದೀವಿ ನಾವು, ಓಕೆ, ಗ್ಲೋಬಲ್ ರ್ಯಾಂಕ್ ಅಲ್ಲಿ, ಪ್ರೊಡಕ್ಷನ್ ಅಲ್ಲಿ. ಬಟ್ ನಮಗೆ ಇದ್ರೂ ಕೂಡ ನಮ್ಮ ಜನಸಂಖ್ಯೆ ಹೆಂಗಿದೆ, ಹಂಗಾಗಿ ಸಾಲ್ತಿಲ್ಲ ಅಷ್ಟೇ. ಸೆಕೆಂಡ್, ಕೊಕೊನಟ್ ಸೀಡ್ ಆಗಿರ್ಬೋದು, ಗ್ರೌಂಡ್ ನಟ್ ಸೀಡ್ ಅಲ್ಲಿ ಸೆಕೆಂಡ್ ಇದೀವಿ ಪ್ರೊಡಕ್ಷನ್ ಅಲ್ಲಿ. ಕೊಕೊನಟ್ ಶೆಲ್ ಆಯಿಲ್ ಆಗಿರೋದು ಅದ್ರಲ್ಲಿ 3rd ಪೊಸಿಷನ್ ಅಲ್ಲಿ ಇದೀವಿ. ಓಕೆ, ರೇಪ್ ಸೀಡ್ಸ್ ಅಂತ 4th, 5th, ಸೋಯಾಬೀನ್ ಅನ್ನ ಮಾಡೋದು 5th ಪೊಸಿಷನ್ ಅಲ್ಲಿ ಇದೀವಿ. ಹಾಗಾಗಿ ಹೆಂಗ್ ಓವರ್ಕಮ್ ಮಾಡೋದು ಇದು? ಹಾಗಾಗಿ ನ್ಯಾಷನಲ್ ಮಿಷನ್ ಆಫ್ ಎಡಿಬಲ್ ಆಯಿಲ್ ಅಂತಕ್ಕಂಥದ್ದು 2024-31 ತನಕ ನಾವು ತಂದಿರ್ತಕ್ಕಂಥದ್ದು. ಇದರಡಿಯಲ್ಲಿ 2 ಬರುತ್ತೆ. ನ್ಯಾಷನಲ್ ಮಿಷನ್ ಎಡಿಬಲ್ ಆಯಿಲ್ಸ್, ಆಯಿಲ್ ಪಾಮ್ ಆಯಿಲ್ ಬಗ್ಗೆ ಒಂದಷ್ಟು ಒತ್ತು ಕೊಟ್ಟು ಒಂದು, ಮತ್ತೆ ಇನ್ನೊಂದು ನಾವು ಆಯಿಲ್ ಸೀಡ್ಸ್ ಬಗ್ಗೆ ಒಳ್ಳೆ ಬೀಜಗಳನ್ನ ನಾವು ಮಾಡಬೇಕು. ಓಕೆ, ಸೊ ನಾ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಅದನ್ನು ಕೂಡ ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್, ನ್ಯಾಷನಲ್ ಮಿಷನ್ ಆನ್ ಎಣ್ಣೆ ಬೀಜಗಳು, ಇದು 2030-31 ಕ್ಲಸ್ಟರ್ ಆಧಾರಿತ ಮಧ್ಯಸ್ಥಿಕೆ ಮತ್ತು ಸುಧಾರಿತ ಬೀಜ ವ್ಯವಸ್ಥೆಗಳ ಮೂಲಕ ಎಣ್ಣೆ ಬೀಜ ಉತ್ಪಾದನೆ 39ರಿಂದ 69.7 ಮಿಲಿಯನ್ ಟನ್ಗೆ ಹೆಚ್ಚತಕ್ಕಂಥ ಗುರಿ. ಓಕೆ, ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ ಅಡಿಯಲ್ಲಿ ಆಯಿಲ್ ಪಾಮ್ ಅಂತ ಇದು 25-26 ವೇಳೆಗೆ 6.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತಾಳೆ ಎಣ್ಣೆಗಳನ್ನ ಕೃಷಿಯ ಅಡಿಯಲ್ಲಿ ತರಬೇಕು. 29-30 ವೇಳೆಗೆ ಕಚ್ಚಾ ತಾಳೆಹಣ್ಣು ಉತ್ಪಾದನೆಯಲ್ಲಿ 28 ಲಕ್ಷ ಟನ್ ಹೆಚ್ಚುವ ಗುರಿ. ಇದು ಟಾರ್ಗೆಟ್ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಓಕೆ, ನಾನು ಐ ವಿಲ್ ಟೆಲ್ ಯು. ಆಕ್ಚುಲಿ ನ್ಯಾಷನಲ್ ಮಿಷನ್ ಆಫ್ ಎಡಿಬಲ್ ಆಯಿಲ್ ನಾವು ಸ್ಥಾಪನೆ ಮಾಡೋದು ಖಾದ್ಯ ತೈಲಗಳು ಅಂತ 2021ರಲ್ಲಿ. ಓಕೆ, ಒಟ್ಟಾರೆಯಾಗಿ ಎಲ್ಲಾ ರೀತಿಗಳನ್ನ ನಾವು ಉತ್ಪಾದನೆಯಲ್ಲಿ, ದೇಶೀಯ ಉತ್ಪಾದನೆಗಳನ್ನ ಕೈಗೊಂಡು ರಫ್ತು ಮೇಲೆ ಡಿಪೆಂಡ್ ಆಗಬಾರ್ದು ಅಂತ. ಓಕೆ, ಸೊ ಹಾಗಾಗಿ ಇದರ ಅಡಿಯಲ್ಲಿ 2 ಆಧಾರ ಸ್ತಂಭಗಳು, ಒಂದು ನ್ಯಾಷನಲ್ ಮಿಷನ್ ಆಫ್ ತಾಳೆ ಎಣ್ಣೆ, ಎಡಿಬಲ್ ಆಯಿಲ್, ಪಾಮ್ ಆಯಿಲ್, ಮತ್ತೆ ಎಣ್ಣೆ ಬೀಜಗಳು ಅಂತ. ಓಕೆ, ನಾ ಇಲ್ಲಿ ಗುರಿಗಳನ್ನು ಈಗ ಏನ್ ಹೇಳ್ದೆ ನಾನು ಇಲ್ಲೂ ಕೊಟ್ಟಿದ್ದೀನಿ, ನೋಡ್ಕೋಬಹುದು ತಾವು. ಈ 2 ಬಗ್ಗೆ ಕೂಡ ನಾನು ಕನ್ನಡದಲ್ಲಿ ಹೇಳಿದ್ದೀನಿ, ಇಂಗ್ಲಿಷಲ್ಲಿ ಕೊಟ್ಟಿದ್ದೀನಿ, ತಾವು ನೋಡ್ಕೋಬಹುದು ಸ್ನೇಹಿತರೆ. ಓಕೆ, ಸೊ ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾನೆ, ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದ್ಸಲ ಇನ್ನು ರಾಷ್ಟ್ರಗಳು, ನಮ್ಮ ರಾಜ್ಯದಲ್ಲಿ ಪಾಮ್ ಆಯಿಲ್ ಬೆಳಿತೀವಿ. ಪಾಮ್ ಆಯಿಲ್ ತುಂಬಾ ಇಂಪಾರ್ಟೆಂಟ್ ಫಾರ್, ಏನಕ್ಕೆ ಪಾಮ್ ಆಯಿಲ್ ಜಾಸ್ತಿ ಮಾಡ್ಕೋತೀವಿ ನಾವು? ಮನೆಗಳಲ್ಲಿ ಪಾಮ್ ಆಯಿಲ್ ಯೂಸ್ ಮಾಡೋದಲ್ಲ ಸರ್ ಅಂತೀರಾ ಜಾಸ್ತಿ ಜನ. ಎಸ್, ಬಡವರು ತುಂಬಾ ಜನ ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ. ಮತ್ತೆ ನಿಮಗೆ ಡಿಪೋಗಳಲ್ಲಿ ನಾವೇನು ಅಕ್ಕಿಗಳು ಕೊಡ್ತಾರಲ್ಲ ಸರ್ಕಾರದ ಡಿಪೋಗಳಲ್ಲಿ, ರೇಷನ್ಗಳಲ್ಲಿ, ಅಲ್ಲೂ ಪಾಮ್ ಆಯಿಲ್ಗಳನ್ನ ಅಲ್ಲಿಂದ ಏನಾದ್ರು ಮಾರಾದ್ರೆ ಪಾಮ್ ಆಯಿಲ್ಗಳನ್ನ ಅಲ್ಲಿ ಕೊಡ್ತಾರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಯಾವುದೇ ಒಂದು ಬಿಸ್ಕೆಟ್ ಇಂದ ಹಿಡಿದು ನೀವು ಫ್ರೂಟ್ ಯಾವ ತಿಂಡಿಗಳು ಮಾಡಿದ್ರೆ ಪಾಮ್ ಆಯಿಲ್ಗಳಲ್ಲಿ ಮಾಡೋದು ನೋಡಿ. ಬೇಕಾದ್ರೆ ಆಯಿಲ್ ನಿಮಗೆ ಪಾಮ್ ಆಯಿಲ್ ಅಂತ ಹಾಕಿರ್ತಾರೆ ಪ್ಯಾಕೆಟ್ಗಳಲ್ಲಿ. ಸೊ ಅಂದ್ರೆ ಇದು ಮ್ಯಾನುಫ್ಯಾಕ್ಚರಿಂಗ್ ಬೇರೆ ಬೇರೆ ಎಣ್ಣೆ ಆಧಾರಿತ ಏನೇನು ಬೇರೆ ಬೇರೆ ಮಾಡ್ತಾರೆ, ಅಲ್ಲೆಲ್ಲ ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ. ಸೊ ಪಾಮ್ ಆಯಿಲ್ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಬೆಳಿತೀವಿ. ಓಕೆ ಫೈನ್ ಸರ್, ನಾನು ಈಗ ತಗೋತಾ ಇರೋದು ಶುಗರ್ ಕೇನ್ ಬಗ್ಗೆ. ಶುಗರ್ ಕೇನ್ ಬಗ್ಗೆ ನಿಮ್ಗೆ ಸಕ್ಕರೆ ಅಥವಾ ಫೇರ್ ಅಂಡ್ ರಿಮ್ಯುನೇಟಿವ್ ಪ್ರೈಸ್, FRP ಅಂತ ಕರಿತೀವಿ, ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಅಂತಕ್ಕಂಥದ್ದು
ಫೇರ್ ಅಂಡ್ ರೆಮ್ಯೂನರೇಟಿವ್ ಪ್ರೈಸ್ ಅಂತ ಕರಿತೀವಿ. FRP ಬಗ್ಗೆ ಕೇಳ್ತಾನೆ. ನಿಮ್ಗೆ ಗೊತ್ತಿರಬೇಕಲ್ವಾ, ಕಬ್ಬುಗೆ FRP ಕೊಡ್ತೀವಿ, MSP ಕೊಡಲ್ಲ. MSP ಕೊಡೋದು 22 ಪ್ಲಸ್ ಅದರ್ ಒಂದು ಕ್ರಾಪ್ಸ್ ಗಳಿಗೆ ಕೊಡ್ತೀವಿ. ಓಕೆ, ಡಿಫ್ರೆನ್ಸ್ ಏನೋ ತಿಳ್ಕೊಳ್ಳೋಣ. ಅದು ಕೂಡ ಇಲ್ಲಿ ಕಬ್ಬುಗೆ FRP ಕೊಡೋದು, ಅದಕ್ಕಿದಕ್ಕೂ ಏನ್ ಡಿಫ್ರೆನ್ಸ್ MSPಗೆ, ಅದನ್ನ ಮುಂದೆ ತಿಳ್ಕೊಳ್ಳೋಣ. ಫಸ್ಟ್ ಕಬ್ಬುಗೆ ಏನು ಸುದ್ದಿಯಲ್ಲಿತ್ತು ಅನ್ನೋದು ನೋಡೋಣ. ಪ್ರತಿ ಒಂದು ಅಕ್ಟೋಬರ್ ನವೆಂಬರ್ ಒಂದು ಇದರಲ್ಲಿ ಸೆಪ್ಟೆಂಬರ್ ಟೈಮಲ್ಲಿ ಕೇಂದ್ರ ಸರ್ಕಾರ FRP ಘೋಷಣೆ ಮಾಡುತ್ತೆ ಕಬ್ಬಿಗೆ. ಓಕೆ, ಹಾಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಕರೆಂಟ್ ಅಫೇರ್ಸ್ ಇತ್ತು, ಎಸ್ಪೆಷಲಿ ನಾರ್ತ್ ಕರ್ನಾಟಕ. ಓಕೆ, ಅಲ್ಲಿ ತುಂಬಾ ದೂರ ಇರುತ್ತವೆ, ಅದಕ್ಕೆ ಒಂದಷ್ಟು ಹೆಚ್ಚಿಗೆ ಸಬ್ಸಿಡಿ ಕೊಡಬೇಕು ಅಂತ ಹೇಳಿ. ಒಂದು ಕ್ವಿಂಟಾಲ್ಗೆ, ಓಕೆ ಸಾರಿ, ಒಂದು ಟನ್ಗೆ 3,250 ರೂಪಾಯಿ ಕಾರ್ಖಾನೆ ಬೆಲೆ ಏನಿತ್ತು, ಅದಕ್ಕೆ 50 ರೂಪಾಯಿ ಎಕ್ಸ್ಟ್ರಾ ಸಬ್ಸಿಡಿ ಕೊಟ್ಟು ಸರ್ಕಾರ 50 ರೂಪಾಯಿ ನಾನು ಭರಿಸ್ತೀನಿ, ಯಾಕಂದ್ರೆ ನಿಮ್ಗೆ ಒಂದು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಜಾಸ್ತಿ ದೂರಗಳಿರ್ತವೆ ಅಂತ ಹೇಳಿ. ಎಸ್ಪೆಷಲಿ ಬಾಗಲಕೋಟೆ, ಬೆಳಗಾವಿ ಆ ಕಡೆ ಸೈಡ್ ಏನೋ ಸ್ಟ್ರೈಕ್ ಕೂಡ ನಡೀತಿತ್ತು. ಆಮೇಲೆ ಒಪ್ಪಂದಕ್ಕೆ ಬಂದ್ರು, 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ನಾವು ಸರ್ಕಾರದಿಂದ, 3,300 ರೂಪಾಯಿ ಕ್ವಿಂಟಾಲ್ ಕೊಡ್ತೀವಿ, ಒಂದು ಟನ್ಗೆ ಕೊಡ್ತೀವಿ ಅಂತಕ್ಕಂಥದ್ದು. ಸೊ ಹಾಗಾಗಿ ಇದು ಸುದ್ದಿಯಲ್ಲಿತ್ತು. ಇನ್ನು ಕಬ್ಬು ಅಂತಕ್ಕಂಥದ್ದು ಬಗ್ಗೆ FRP ಅಂದ್ರೇನೋ ಅದು ಕೂಡ ನಾವು ನೋಡೋಣ. ಕಬ್ಬು ಒಂದು ವಾಣಿಜ್ಯ ಬೆಲೆ, ನಿಮ್ಗೆ ಗೊತ್ತಿದೆ. ಸಮಶೀತೋಷ್ಣ ವಲಯ ಅಥವಾ ಉಪ ಉಷ್ಣ ವಲಯ ಅಂತ ಏನ್ ಕರಿತೀವಿ, ಅಲ್ಲೂ ಕೂಡ ಬೆಳಿತೀವಿ. ಉಷ್ಣ ವಲಯದಲ್ಲಿ ಟ್ರಾಪಿಕ್ ಅಂಡ್ ಸಬ್ ಟ್ರಾಪಿಕ್ ರೀಜನ್ ಅಲ್ಲೂ ಕೂಡ ಬರೀತೀವಿ. ಯೂಶಲಿ 10 ರಿಂದ 14 ತಿಂಗಳ ಒಳಗೆ ಕಟಾವು ಮಾಡ್ತಾರೆ. ತುಂಬಾ ಜನ ಬೇಗನೂ ಮಾಡ್ತಾರೆ. ಹೆಚ್ಚು ಬಿಟ್ಟಷ್ಟು ತುಂಬಾ ಅಲ್ಲ, ಮೀಡಿಯಂ 10 ರಿಂದ 17 ತಿಂಗಳ ನಡುವೆ ಬಿಟ್ಟರೆ ಪಕ್ವವಾಗಿರುತ್ತೆ, ಒಳ್ಳೆ ರಸಭರಿತವಾಗಿರುತ್ತೆ. ಓಕೆ, ಇದೊಂದು ಬಿದಿರು ಕುಂಡುಪಿಗೆ ನಾವು ಸೇರಿಸ್ತೀವಿ ಭಾರತದಲ್ಲಿ ಸ್ಥಳೀಯವಾಗಿ. ಇನ್ನು FRP ಬಗ್ಗೆ ಮಾತಾಡೋದಾದ್ರೆ, ಫೇರ್ ಅಂಡ್ ರೆಮ್ಯೂನರೇಟಿವ್ ಪ್ರೈಸ್ ಅಂತಕ್ಕಂಥದ್ದು ಸಕ್ಕರೆ ಕಾರ್ಖಾನೆಗಳು ಕಬ್ಬು ರೈತರಿಗೆ ಕಾನೂನುಬದ್ಧವಾಗಿ ಪಾವತಿಸಬೇಕಾದ್ರೆ ಕನಿಷ್ಠ ಬೆಂಬಲ ಬೆಲೆ. ಅದು ಕನಿಷ್ಠ ಬೆಲೆ. ಇದು 2009ರಲ್ಲಿ ಪರಿಚಯ ಆಗುತ್ತೆ. ಇದೊಂದು ಹಳೆಯ ಶಾಸನಬದ್ಧ ಕನಿಷ್ಠ ಬೆಲೆ, ಸ್ಟ್ಯಾಟ್ಯುಟರಿ ಒಂದು ಮಿನಿಮಮ್ ಪ್ರೈಸ್ ಅಂತ ಕರಿತೀವಿ ನಾವು ಇದನ್ನ. ಅದರ ಬದಲಿಗೆ ನಾವು ಅಂದ್ರೆ MSP ಬದಲಿಗೆ ಇದನ್ನ FRP ಕೊಡಬೇಕು ಶುಗರ್ಗೆ ಅಂತ ಹೇಳಿ ಮಾಡೋದು. ಯಾಕಂದ್ರೆ ಶುಗರ್ ಕೇನು ನೀವು ಜಾಸ್ತಿ ನೀಡಕ್ಕಾಗಲ್ಲ, ತಕ್ಷಣ ಅದಾಗಬೇಕಾಗತ್ತೆ. ಇಲ್ಲ ಇಟ್ರೆ ತುಂಬಾ ಅದು ಏನಾಗುತ್ತೆ, ಜೊಳ್ಳಾಗುತ್ತೆ, ಈ ತರ ಎಲ್ಲ ಆಗುತ್ತೆ, ಗೊತ್ತಿರಲಿಲ್ಲ. ಸೊ ಹಾಗಾಗಿ ಇದನ್ನ FRP ಅಡಿಯಲ್ಲಿ, ಅಂದ್ರೆ ಯಾಕೆ ಇದನ್ನ ತರ್ತೀವಿ ಅಂದ್ರೆ, ನಾವು ಅಗತ್ಯ ಸರಕುಗಳ ಕಾಯ್ದೆ ಅಡಿಯಲ್ಲಿ ಇದನ್ನ ಲಿಸ್ಟ್ ಮಾಡ್ತೀವಿ 1995. ಈಗ ಮಿಲ್ಕ್ ನ ಹೆಂಗ ರೆಗ್ಯುಲೇಟ್ ಮಾಡಬಹುದು, ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಅಂತ ಏನ್ ಕರಿತೀವಿ, ಅಗತ್ಯ ಸರಕುಗಳ ಕಾಯ್ದೆ, ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಅಂತ ಕರಿತೀವಿ, ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್. ಅದರ ಅಡಿಯಲ್ಲಿ ತರೋದ್ರಿಂದ ಇದಕ್ಕೆ ರಕ್ಷಣೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೆ ಮಾನಿಟರ್ ಕೂಡ ಮಾಡಬಹುದು ಬೆಲೆಗಳನ್ನ. ಓಕೆ, ಇದನ್ನ ಯಾರು ಫಿಕ್ಸ್ ಮಾಡ್ತಾರೆ? ಆಸ್ ಯೂಶುವಲ್ MSP ಯಾರು ಮಾಡ್ತಾರೆ ಅದೇ ರೀತಿ ಇದನ್ನ ರೆಕಮೆಂಡ್ ಮಾಡೋದು CACP, ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್ ಅಂತ ಏನ್ ಕರಿತೀವಿ. ಅದನ್ನ ಫೈನಲ್ ಡಿಸಿಷನ್ ತಗೊಂಡು ಅದಕ್ಕೆ ಅಪ್ರೂವ್ ಮಾಡ್ತಕ್ಕಂಥ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ಸೊ ನಿಮ್ಗೆ ರೆಕಮೆಂಡೇಶನ್ಸ್ ಬಗ್ಗೆ ಯಾರು ಎಕ್ಸಾಮ್ ಅಲ್ಲಿ ಕೇಳಬಹುದು, ಅಥವಾ ಇದನ್ನ ಯಾರು ರೆಕಮೆಂಡ್ ಮಾಡಿದ್ರು, ಅಥವಾ ಇದನ್ನ ಫೈನಲ್ ಡಿಸಿಷನ್ ಯಾರು ಇದನ್ನ FRP ನ ಡಿಸೈಡ್ ಮಾಡ್ತಾರೆ. ದಿಸ್ ಇಸ್ CEA, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಏನಿದೆ, ಇದು ಡಿಸೈಡ್ ಮಾಡ್ತಕ್ಕಂಥದ್ದು, ರೆಕಮೆಂಡ್ ಮಾಡ್ತಕ್ಕಂಥ CACP. ಓಕೆ, ಹಂಗಾರೆ ಇದ್ರಲ್ಲಿ ಯಾರು ಇರ್ತಾರೆ? ಹಾಗಾದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಲ್ಲಿ ಪ್ರಧಾನಮಂತ್ರಿಗಳಿರ್ತಾರೆ, ರಕ್ಷಣಾ ಮಂತ್ರಿ, ಗೃಹ ಮಂತ್ರಿ, ಕೃಷಿ ಹಣಕಾಸು ಮಂತ್ರಿ, ಜೊತೆಗೆ ಈಗ ಇದು ಅಗ್ರಿಕಲ್ಚರ್ ಆಗಿಂದ ಅಗ್ರಿಕಲ್ಚರ್ ರಿಲೇಟೆಡ್ ಈ ತರ ಬೇರೆ ಬೇರೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಆಹ್ವಾನಿತರು ಈ ಒಂದು ಬಾಡಿಲಿ ಸಂಯೋಜನೆಯಲ್ಲಿ ಇರ್ತಾರೆ. ಅವರು ಡಿಸೈಡ್ ಫೈನಲ್ ಡಿಸಿಷನ್ ತಗೊಳ್ತಕ್ಕಂಥದ್ದು. ಇದು FRP ಯ ವ್ಯವಸ್ಥೆ ಪ್ರಮುಖ ಲಕ್ಷಣ ಏನು? ಪ್ರತಿ ವರ್ಷ ಸರ್ಕಾರ ಕಬ್ಬು ಅರೆಯುವ ಋತು ಅಕ್ಟೋಬರ್ ಸೆಪ್ಟೆಂಬರ್ ಮೊದಲು FRP ಅನ್ನು ಘೋಷಿಸುತ್ತೆ. ಇದರಲ್ಲಿ ಇನ್ನೊಂದಿದೆ, ಸ್ಟೇಟ್ ಅಡ್ವೈಸರಿ ಪ್ರೈಸ್ ಅಂತ, ರಾಜ್ಯ ಸಲಹಾ ಬೆಲೆ ಅಂತ ಕರೀತಾರೆ, ಸ್ಟೇಟ್ ಅಡ್ವೈಸರಿ ಪ್ರೈಸ್ ಅಂತ. ಅಂದ್ರೆ ಕೇಂದ್ರ ಸರ್ಕಾರ ಘೋಷಣೆ ಮಾಡುತ್ತಲ್ಲ, ಅದಕ್ಕಿಂತ ಬೇಕಾದ್ರೆ ರಾಜ್ಯ ಸರ್ಕಾರ ಸ್ವಲ್ಪ ಜಾಸ್ತಿ ಘೋಷಣೆ ಮಾಡಬಹುದು. ಓಕೆ, ಘೋಷಣೆ ಯಾರು ಮಾಡಬಹುದು, ಯಾಕಂದ್ರೆ ಇಲ್ಲಿ ಜಾಸ್ತಿ ಮಾಡಿದ್ರೆ ಅಕಸ್ಮಾತ್ ರಾಜ್ಯ ಸರ್ಕಾರ ಏನಾದ್ರು, ಓಕೆ, ಆವಾಗ ಸಕ್ಕರೆ ಕಾರ್ಖಾನೆಗಳು ಯಾವ್ದು ಹೈಯೆಸ್ಟ್ ರೇಟ್ ಇರುತ್ತೆ ಆ ರೇಟ್ ನ ಪ್ರಕಾರ, ಅಕಸ್ಮಾತ್ ಜಾಸ್ತಿ ರಾಜ್ಯ ಸರ್ಕಾರ ಮಾಡಿಲ್ಲ ಅಂದ್ರೆ ಸರ್ಕಾರದ ಕೇಂದ್ರದ ಏನ್ ರೇಟ್ ಇರುತ್ತೆ ಅದನ್ನ ಕೊಡಬೇಕಾಗುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಒಂದ್ಸಲ ಕಬ್ಬು ಪೂರೈಸಿದ ಮೇಲೆ 14 ದಿನ ಒಳಗೆ ಪಾವತಿ ಮಾಡ್ಬೇಕು ಕಬ್ಬು, ಯಾರು ಸಕ್ಕರೆ ಕಾರ್ಖಾನೆಗಳು ಕಬ್ಬಿನ ರೈತರಿಗೆ. ಇಲ್ಲ ಅಂದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ತಾ ದಂಡ ವಿಧಿಸಲಾಗುತ್ತೆ, ಬಡ್ಡಿ ಸಮೇತ ಅವರು ಪಾವತಿಗೆ ಹೊಣೆಗಾರಾಗಿರ್ತಾರೆ. ಅಂದು ತುಂಬಾ ದಿನ ಆದ್ರೂ ಕೊಡಲಿಲ್ಲ ಅಂದ್ರೆ ಬೇಕಾದ್ರೆ ಅವರ ಪರವಾನಗಿ ಕೂಡ, ಅವರ ಲೈಸೆನ್ಸ್ ಕೂಡ ಕಾರ್ಖಾನೆಯವರು ರದ್ದು ಮಾಡಬಹುದು. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ FRP ಸಿಸ್ಟಮ್. ಅಂಡ್ ಇಲ್ಲಿ FRP ಸಂಬಂಧಪಟ್ಟಂತ ಈಗ ಏನ್ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬಹುದು ಇಂಗ್ಲಿಷ್ ಮೀಡಿಯಂ ಅವರು. ಅಂಡ್ FRP ಗೆ MRP ಗೆ ಏನ್ ಡಿಫ್ರೆನ್ಸ್? ಮೇನು ಇಲ್ಲಿ FRP ಗೆ ಅಮೌಂಟ್ ಯಾರು ಕೊಡ್ತಾರೆ? ಸಕ್ಕರೆ ಕಾರ್ಖಾನೆ ಕೊಡೋದು. ಏನಾದ್ರು ಹೆಚ್ಚಿಗೆ ಸಬ್ಸಿಡಿ ಅದೇನಾದ್ರು ಕೊಟ್ಟಿದ್ರೆ ಅದು ಗೌರ್ಮೆಂಟ್ ಕೊಡುತ್ತೆ. ಯೂಶಲಿ ಯಾರು ಕೊಡ್ತಾರೆ? ಸಕ್ಕರೆ ಕಾರ್ಖಾನೆ. ಅದು ಮೊದಲು ಹೇಳ್ಬಿಡ್ತೀನಿ ನಾನು. ಆದ್ರೆ ನಿಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸು ಗೌರ್ಮೆಂಟ್ ಏಜೆನ್ಸಿಗಳು ಪೇ ಮಾಡ್ತಕ್ಕಂಥದ್ದು MSP. ಇದು ಶುಗರ್ ಮಿಲ್ಸ್. ಅಂಡ್ ಆಲ್ಸೋ ಇಟ್ ಈಸ್ ಹ್ಯಾಸ್ ಟು ಬಿ ಫೆಡ್ 14 ಡೇಸ್ ಒಳಗೆ ಮಾಡಬೇಕು, ಅದು ಗೊತ್ತಿರಲಿ.
ಓಕೆ. ಅಂಡ್ ಇದು ಶುಗರ್ ಕೇರ್ ಓನ್ಲಿ ಮಾತ್ರ FRP ಕೊಡೋದು. 22 ಮ್ಯಾಂಡೇಟರಿ ಕ್ರಾಪ್ಸ್ ಏನಿದೆ ಖಾರಿಫ್ ಮತ್ತೆ ರಾಬಿ ಕ್ರಾಪ್ ಅಡಿಯಲ್ಲಿ ಬರುತ್ತಲ್ಲ ಅಂತ ಅದಕ್ಕೆ MSP ಕೊಡ್ತೀವಿ. ನಾವೇನು ರೈಸು ಅದು ಇದು ಎಲ್ಲ ಬರುತ್ತಲ್ಲ, ರಾಗಿ ಅವೆಲ್ಲ ಬರುತ್ತಲ್ಲ, ಅದಕ್ಕೆ ನಾವು MSP ಕೊಡ್ತೀವಿ. ಅಂಡ್ ಇಟ್ ಈಸ್ ಅ ಪ್ರೈಸ್ ಸೆಟರ್ ಯಾರು? CCEA. ಆಲ್ರೆಡಿ ಇದಕ್ಕೂ ಕೂಡ ಅವರೇ. ರೆಕಮೆಂಡೇಶನ್ ಯಾರು? CACP. ಇದಕ್ಕೂ ಕೂಡ ಅವರೇ. ಸೊ ದೇರ್ ಇಸ್ ನೋ ಮಚ್ ಡಿಫ್ರೆನ್ಸ್. ಎಸ್ಪೆಷಲಿ ಒಂದಷ್ಟು 2-3 ಪಾಯಿಂಟ್ ಬಿಟ್ಟು ಈ ಪಾಯಿಂಟು ಮತ್ತೆ ಈ ಪಾಯಿಂಟ್ ಬಿಟ್ರೆ ಇನ್ನೆಲ್ಲ ಸೇಮ್ ಇದೆ. ಓಕೆ. ಮೇನ್ ಇಂಪಾರ್ಟೆಂಟ್ 2-3 ಡಿಫ್ರೆನ್ಸ್ ಇದೆ, ಅದನ್ನ ನೋಡ್ಕೊಳ್ಳಿ. ಇನ್ನು ಕಬ್ಬು ಸುದ್ದಿಯಲ್ಲಿರೋದ್ರಿಂದ ಕಬ್ಬು ಬೆಳೆ ಬೇಗ ಕೇಳಬಹುದು. ಅದು ಸಬ್ ಟ್ರಾಪಿಕಲ್ ಉಪ ಉಷ್ಣವಲಯ ಸಮಶೀತೋಷ್ಣ ವಲಯದಲ್ಲೂ ಬೆಳಿತೀವಿ. ಉತ್ತರ ಪ್ರದೇಶ, ಉತ್ತರಾಖಂಡ, ಹರಿಯಾಣ, ಪಂಜಾಬ್, ಬಿಹಾರ ಅಲ್ಲಿ 180ರಿಂದ 2,000 ಮಿಲಿಮೀಟರ್ ಇತ್ತು. ಸೆಂಟಿಮೀಟರ್ ಅಲ್ಲ, ಒಂದ್ಸಲ ಸೆಂಟಿಮೀಟರ್ ಕೇಳ್ತಾರೆ ಮಳೆದು, ಇದನ್ನು ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ. ಇನ್ನು ಅದು ಬಿಟ್ಟರೆ ಉಷ್ಣವಲಯ ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ ಅಲ್ಲೂ ಕೂಡ ಬೆಳಿತೀವಿ. ಟಾಪ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಅಂದ್ರೆ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಕರ್ನಾಟಕ, ತಮಿಳುನಾಡು, ಗುಜರಾತ್ ಬರುತ್ತೆ ಟಾಪ್ 5. ಓಕೆ. ಇದಕ್ಕೆ 21ರಿಂದ 27 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಉಷ್ಣಾಂಶ ಬೇಕು. 30 ಡಿಗ್ರಿಗಿಂತ ಹೆಚ್ಚಿನ ಶಾಖ ಜಾಸ್ತಿ, ತುಂಬಾ ಶಾಖ ಬೇಡ. ಮತ್ತೆ ಹಾಗೆ ಹಿಮನು ಕೂಡ ಅದು ಜಾಸ್ತಿ ತಣ್ಣಗೂ ಕೂಡ ಇರಬಾರ್ದು. ಓಕೆ. ಮತ್ತೆ ರಿಚ್ ನೈಟ್ರೋಜನ್ ಇರಬೇಕು, ಮತ್ತೆ ನೀರಾವರಿ ಬೇಕು. ಹಾಗಾಗಿ ಹೆಚ್ಚಾಗಿ ನಾವು ನಾರ್ತ್ ಅಲ್ಲಿ ಯಾಕೆ ನೋಡ್ತೀವಿ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಅಂದ್ರೆ ಅಲ್ಲಿ ನಿಮಗೆ ಗಂಗಾ ಮತ್ತೆ ಈ ಕಡೆ ಸೈಡ್ ನಿಮಗೆ ನರ್ಮದಾ ಅದು ಇದೆಲ್ಲ ಇದೆ, ಕೃಷ್ಣ ಅದೆಲ್ಲ. ಬಟ್ ಈ ಕಡೆ ಬಂದಾಗ ಸೌತ್ ಅಲ್ಲಿ ನೀರಾವರಿ ಇದ್ರೂ ಕೂಡ ಬೆಳಿಬಹುದು. ಈಗೆಲ್ಲ ನೀರಾವರಿಗಳಿವೆ, ಬೋರ್ವೆಲ್ ಹಾಕೊಂಡು ಬೆಳಿತಾರೆ, ಎನಿ ಟೈಮ್ ಬೇಕಾದ್ರೂ ಬೆಳಿತಾರೆ. ಓಕೆ. ಇದು ವೆರಿ ಇಂಪಾರ್ಟೆಂಟ್ ಸರ್. FRP ಬಗ್ಗೆ ತಿಳ್ಕೊಳ್ಳಿ ಸಾಕು, ದಟ್ ಇಸ್ ಮಚ್ ಇಂಪಾರ್ಟೆಂಟ್. ಮತ್ತೆ ಕಬ್ಬು ಬೆಳೆ ಬೇಕಾದ್ರೂ ಕೇಳ್ಬೋದು. ಇನ್ನು ಇದು ಬಿಟ್ರೆ ನೆಕ್ಸ್ಟ್ ಬರೋದು ಮೇನ್ ಮಿಷನ್ಸ್ ಫಾರ್ ಆತ್ಮನಿರ್ಭರತ ಇನ್ ಪಲ್ಸಸ್ ಅಂತ. ಅಂದ್ರೆ ದ್ವಿದಳ ಧಾನ್ಯಗಳು ಅಂತ ಏನ್ ಕೇಳ್ತೀವಿ, ಕಾಳು ಧಾನ್ಯಗಳಲ್ಲಿ ಆತ್ಮನಿರ್ಭರತ ನಾವು ಸಾಧಿಸಬೇಕು. ಯಾವಾಗ? 2030-31 ಒಳಗೆ, 25-26ರಲ್ಲಿ ಇದನ್ನ ಪ್ರಧಾನಮಂತ್ರಿಗಳು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಇದನ್ನ ಆರಂಭಿಸ್ತಾರೆ, ಲಾಂಚ್ ಮಾಡ್ತಾರೆ. ಏನು? ದ್ವಿದಳ ಧಾನ್ಯಗಳಿಗೆ ಆತ್ಮನಿರ್ಭರತ ಮಿಷನ್ ಫಾರ್ ಆತ್ಮನಿರ್ಭರತ ಇನ್ ಪಲ್ಸಸ್ ಅಂತ ಹೇಳಿ. ಓಕೆ. ಇದ್ರ ಬಗ್ಗೆ ನೋಡೋದಾದ್ರೆ ಏನಿದು, ಡಿಸೆಂಬರ್ 2027 ದ್ವಿದಳ ಧಾನ್ಯಗಳ ಉತ್ಪಾದನೆ ಸಂಪೂರ್ಣ ಸ್ವಾವಲಂಬನೆ ಆಗ್ಬೇಕು. ನಾವೇ ಉತ್ಪಾದನೆ ಮಾಡ್ಬೇಕು, ಆಮದು ಮಾಡ್ಕೊಳ್ಳೋದನ್ನ ತಪ್ಪಿಸ್ಬೇಕು. ಇದು ಪ್ರಮುಖ. ಯಾವಾಗ? ಡಿಸೆಂಬರ್ 27 ಟಾರ್ಗೆಟ್ ಇರೋದು. ಅಧಿಕೃತವಾಗಿ ಇದನ್ನ ದಾಲ್ ಅಲ್ವಾ, ಇದೇನೋ ನಿಮ್ಗೆ ತೂರ್ ದಾಲ್, ಉದರ್ ದಾಲ್, ಈ ತರ ದಾಲ್ಗಳು, ಬೇಳೆಗಳು ಹೆಚ್ಚಾಗಿ ಬರ್ತವೆ ಪಲ್ಸಸ್ ಅಲ್ಲಿ. ಹಂಗಾಗಿ ನಾವು ಇಲ್ಲಿ ಏನ್ ಮಾಡ್ತೀವಿ, ಧಲನ್ ಆತ್ಮನಿರ್ಭರ್ ಮಿಷನ್ ಅಂತಾನೆ ಕರಿತೀವಿ. ಇದನ್ನ ಪೌಷ್ಟಿಕಾಂಶ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಇದು ಉತ್ಪಾದನೆ ಜಾಸ್ತಿ ಮಾಡಬೇಕು, ಸಂಸ್ಕರಣೆ ಜಾಸ್ತಿ ಮಾಡಬೇಕು, ಮಾರುಕಟ್ಟೆಗಳಿಗೆ ನಾವು ಸೃಷ್ಟಿ ಮಾಡ್ಬೇಕು. ಅಂದ್ರೆ ಆಮದನ್ನು ತಪ್ಪಿಸಿ ಸ್ವಾವಲಂಬನೆ ಸಾಧಿಸಿ ರಫ್ತು ಮಾಡಕ್ಕೂ ನಾವು ರೆಡಿ ಆಗ್ಬೇಕು ಅನ್ನೋದು. ಇದರ ನೋಡಲ್ ಏಜೆನ್ಸಿ ಏನು? ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಇಂಪ್ಲಿಮೆಂಟೇಷನ್ ಪೀರಿಯಡ್ 2026ರಿಂದ 30-31 ತನಕ. ಇದರಲ್ಲಿ ದುಡ್ಡು ಸರ್ಕಾರ ಹೆಚ್ಚಿಟ್ಟಿರೋ ಬಜೆಟ್ 11,440 ಕೋಟಿ ಎತ್ತಿಟ್ಟಿದೆ. ಇನ್ನು ಇದನ್ನ ಇಂಪ್ಲಿಮೆಂಟೇಷನ್ ಮಾಡೋದೇನೋ ನೋಡಿ. ಇದೇನಿದೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಮಿಷನ್ ಫಾರ್ ಆತ್ಮನಿರ್ಭರ್ ಭಾರತ ಇನ್ ಪಲ್ಸಸ್ ಬಗ್ಗೆ ನಾವು ಏನ್ ಮಾಡ್ತೀವಿ ಅನ್ನೋದು ನೋಡೋದಾದ್ರೆ, ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ನೋಡಿ, ಇಲ್ಲಿ ಇದನ್ನ ಬೆಳಿಬೇಕಲ್ಲ ಸರ್, ಇದನ್ನೆಲ್ಲ ಲಾಂಚ್ ಮಾಡಿದ್ದು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ. ಅಂದ್ರೆ ಇದಕ್ಕೆ ಏನ್ ಬೇಕು? ನಮ್ಗೆ ಒಂದು ಬೆಳೆಯಕ್ಕೆ ಏನ್ ಬೇಕು? ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅದ್ರ ಬಗ್ಗೆ ರಿಸರ್ಚ್ ಮಾಡ್ಕೊಡುತ್ತೆ. ಕೃಷಿ ವಿಜ್ಞಾನ ಕೇಂದ್ರಗಳಿವೆ, ಅಲ್ಲಿ ಹೆಂಗ್ ಬೆಳಿಬೇಕು, ಏನು ಯಾವ ತರ, ಅದಕ್ಕೆ ಬೇರೆ ಸೀಡ್ಸ್ ಗಳು ಹೆಂಗಿರ್ಬೇಕು ಅನ್ನೋದು ಹೇಳುತ್ತೆ. ಬೆಳೆದು ಬಿಟ್ರೆ ಆಯ್ತಾ, ಅದನ್ನ ಪ್ರೊಕ್ರೂಟ್ ಮಾಡ್ಕೋಬೇಕು ಅಲ್ವಾ. ಜಾಸ್ತಿ ಬೆಳೆದು ಬಿಟ್ರೆ ಸರ್ಕಾರಿ ಏಜೆನ್ಸಿಗಳೇ ಬೇಕು. ನೆಫೆಡ್ ಇದೆ, NCCF ಇದೆ, ಪ್ರೊಕ್ರೂಟ್ಮೆಂಟ್ ಮಾಡ್ಕೊಳ್ಳುತ್ತೆ. ಅದೊಂದಿದ್ರೆ ಸಾಕ. ಮಾರಾಟ ಮಾಡಕ್ಕೆ ಈಗ ಯಾರೋ FPO, ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಬೆಳೆದಿರ್ತಾರೆ, ಹಾಗೇನ್ ಮಾಡೋದು. ಸೊ ಅವ್ರಿಗೂ ಕೂಡ ಏನು ಪಾಲಿಸಿಗಳಿರ್ಬೇಕು, ರೆಕಮೆಂಡೇಶನ್ಸ್ಗಳಿರ್ಬೇಕು. ಮತ್ತೆ ಡಿಜಿಟಲ್ ಮಾರ್ಕೆಟ್ ಮಾನಿಟರಿಂಗ್ ಮಾಡಕ್ಕೆ ಆನ್ಲೈನ್ ಅಲ್ಲಿ ಒಂದಷ್ಟು ಪ್ಲಾಟ್ಫಾರ್ಮ್, ಸಾತಿ ಅಂತಕ್ಕಂಥ ಒಂದು ಪೋರ್ಟಲ್ ಇದೆ. ಡಿಜಿಟಲ್ ಮಾನಿಟರಿಂಗ್ ಮಾಡ್ತಕ್ಕಂಥ ಪ್ಲಾಟ್ಫಾರ್ಮ್ಸ್ ಗಳಾಗಿರ್ಬೋದು, ಆನ್ಲೈನ್ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡೋದಾಗಿರ್ಬೋದು, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಸ್ಟೋರೇಜ್ ಫೆಸಿಲಿಟಿ ಆಗಿರ್ಬೋದು, ಇವೆಲ್ಲ ಕೂಡ ಇದರ ಅಡಿಯಲ್ಲಿ ಬರುತ್ತೆ. ಸೊ ಇದರ ಗುರಿ ಉದ್ದೇಶಗಳೇನು ಅಂದ್ರೆ ಸ್ವಾವಲಂಬನೆ ಗುರಿ. 2033 ಫೈನಲ್ ನಾವು ಸ್ವಾವಲಂಬನೆ ಸಾಧಿಸಬೇಕು. ನಮ್ಗೆ ಈಗ ಎಷ್ಟು ಬೇಕಲ್ಲಿ, ಈಗ 350 ಲಕ್ಷ ಟನ್ಗೆ ಹೆಚ್ಚಿಸಬೇಕು. ಈಗ ಏನ್ ಪ್ರೆಸೆಂಟ್ ಇದೆ ಅದನ್ನ 350 ಲಕ್ಷ ಟನ್ಗೆ ಹೆಚ್ಚಿಸಬೇಕಾಗತ್ತೆ. ಮತ್ತೆ ನಾವು ಬೆಳಿತೀವಲ್ಲ, ಅದು ಹೆಕ್ಟೇರ್ 35 ಲಕ್ಷ ಹೆಕ್ಟೇರ್ ಭತ್ತದ ಪಾಳು ಭೂಮಿ ಏನ್ ಬಿದ್ದಿದೆ, ಎಲ್ಲಿ ಬೆಳೆಯಕ್ಕಾಗ್ತಲ್ಲ, ಅಲ್ಲಿ ನಾವು ಬೆಳೆದು 310 ಲಕ್ಷ ಹೆಕ್ಟೇರ್ಗೆ ಕೃಷಿಯನ್ನು ವಿಸ್ತರಿಸಬೇಕು. ಓಕೆ. 310 ಲಕ್ಷ ಹೆಕ್ಟೇರ್ಗೆ ಕೃಷಿಯನ್ನು ವಿಸ್ತರಿಸಬೇಕು. ಮತ್ತೆ 4 ವರ್ಷಗಳ ಕಾಲ ಉರದ್, ಮಸೂರ್ ಅಂದ್ರೆ ತೊಗರಿ ಬೆಳೆ, ಉದ್ದಿನ ಬೆಳೆ, ಹೆಸರು ಬೆಳೆ, ಇಂಥದಕ್ಕೆಲ್ಲ 100% MSP. ಯಾಕಂದ್ರೆ ಬೆಳೆದು ಬಿಟ್ರೆ ಆಗ್ಲಿಲ್ಲ, ಹೆಚ್ಚಿಗೆ ಬಂದ್ಬಿಟ್ರೆ ಅದಕ್ಕೆ ದುಡ್ಡು ಬೆಳೆ ಇರಲ್ಲ ಮಾರ್ಕೆಟ್. ಆಗ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಘೋಷಣೆ ಮಾಡ್ಬೇಕಾದ್ರೆ ಸರ್ಕಾರ, ಇಲ್ಲಾಂದ್ರೆ ಲಾಸ್ ಆಗುತ್ತೆ. ಸೊ ಅದಕ್ಕೆ 4 ವರ್ಷಗಳ ಕಾಲ ಅದನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ತನಕ ಈ ಯೋಜನೆ ಇರುತ್ತೆ ಅಲ್ಲಿ ತನಕ. ಓಕೆ.
ಸೊ ಒಂದು, ಮತ್ತೆ ಬೀಜ ಬೆಂಬಲ, ಉಚಿತವಾಗಿ ಬೀಜ ಕಿಟ್ಗಳು ಒಳ್ಳೊಳ್ಳೆ ನಮಗೆ ಹೆಚ್ಚು ಇಳುವರಿ ಬರ್ತಕ್ಕಂಥ ಬೀಜಗಳನ್ನ ಕೊಡೋದಾಗಿರ್ಬೋದು. ಮತ್ತೆ ರೈತರ ಸಬಲೀಕರಣ, ಖಚಿತ ಬೆಲೆಗಳು, ಮೌಲ್ಯ ಸರಪಣಿ ಏಕೀಕರಣ, ಈ ತರ ಎಲ್ಲ ರೈತರಿಗೆ ಪ್ರಯೋಜನ ಕೊಡೋದು. ಹಾಗಾಗಿ ಉತ್ಪಾದನೆಯಲ್ಲಿ ಜಾಸ್ತಿ ಮಾಡಬಹುದು. ಇದು ನಮ್ಮ ಗುರಿ ಮತ್ತು ಉದ್ದೇಶಗಳು ಅಂತ ಹೇಳ್ತಾ ಹೋಗ್ತಾರೆ. ಸೊ ಇವೆಲ್ಲ ಮಾಡ್ಬೇಕಾದ್ರೆ ಏನ್ ಬೇಕು ಸರ್? ಏನ್ ಬೇಕು ಹೇಳ್ತೀರಾ? ತಂತ್ರಜ್ಞಾನ ಬೇಕು, ಒಳ್ಳೆ ಬೀಜಗಳು ಬೇಕು ಅಲ್ವಾ? ಹೆಚ್ಚು ನಮಗೆ ಬರಬೇಕು ಅಂದ್ರೆ ಒಳ್ಳೆ ಬೀಜಗಳು ಬೇಕು. ಮತ್ತೆ ಕೀಟಗಳ ಬಂದ್ರೆ ಕೀಟ ನಿರೋಧಕ ಬೇಕು. ಯಾಕಂದ್ರೆ ನಾವು ಹೈಬ್ರಿಡ್ ಬೀಜಗಳನ್ನೆಲ್ಲ ಯೂಸ್ ಮಾಡಿದ್ರೆ ಕೀಟ ನಿರೋಧಕಗಳು ಬೇಕಾಗುತ್ತೆ, ಹವಾಮಾನ ನಿರೋಧಕ ಪ್ರಭೇದಗಳು ಬೇಕಾಗುತ್ತೆ. ಅದಕ್ಕೆಲ್ಲ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಮತ್ತೆ ಸಾತಿ ಅಂತಕ್ಕಂಥದ್ದು ಬೀಜನ ದೃಢೀಕರಣ ಮಾಡ್ತಕ್ಕಂಥದ್ದು, ದಾಸ್ತಾನು ಮಾಡ್ತಕ್ಕಂಥದ್ದು. ಓಕೆ, ಒಂದು. ಇನ್ನೊಂದ್ ಕಡೆ ಬೆಳೆದಾದ್ಮೇಲೆ ಮೌಲ್ಯ ಸರಪಳಿ ಮತ್ತೆ ಸಂಸ್ಕರಣೆ ಮಾಡಕ್ಕೆ ಏನ್ ಬೇಕು ನೋಡಿ. ಇದರಿಂದ ಉದ್ಯೋಗ ಕೂಡ ಸೃಷ್ಟಿ ಆಗುತ್ತೆ. ಸ್ಟೋರೇಜ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರೆ ಅಲ್ಲಿ ಉದ್ಯೋಗಗಳು ಕೂಡ, ಸಂಸ್ಕರಣೆ, ಪ್ಯಾಕೇಜಿಂಗ್ ಇವೆಲ್ಲ ಮಾಡಿದ್ರೆ ಉದ್ಯೋಗ ಕೂಡ ಸೃಷ್ಟಿ ಆಗುತ್ತೆ. ಕ್ಲಸ್ಟರ್ ಆಧಾರಿತ ವಿಧಾನ. ಓಕೆ, ಒಂದು ಬ್ಲಾಕ್ ಮಾಡೋದು, ಒಂದು ಬೀಜ ಗ್ರಾಮ ಮಾದರಿ ಅನುಷ್ಠಾನ. ಸೊ ಅಲ್ಲಿ ಒಂದು ಕ್ಲಸ್ಟರ್ ತರ ಮಾಡ್ಕೊಳ್ಳೋದು, ಇಷ್ಟು ಗ್ರಾಮಗಳಿಗೆ ಒಂದಿಷ್ಟು ಕ್ಲಸ್ಟರ್ ಅಂತ. ಸೊ ಇದ್ರ ಮುಖಾಂತರ ಏನಾಗುತ್ತೆ, ಅಲ್ಲಿ ಯಾವ್ದಾದ್ರು ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್, ರೈತ ಉತ್ಪಾದಕ ಕಂಪನಿಗಳಿದ್ರೆ ಅಲ್ಲಿ ಮುಖಾಂತರ ಇದನ್ನ ಕೈಗೊಂಡು ಉತ್ಪಾದನೆಗಳು ಹೆಚ್ಚನೆ ಮಾಡ್ಕೋಬಹುದು. ಮತ್ತೆ ಪೋಷಣೆ ಮತ್ತೆ ಕಲ್ಯಾಣ ಏಕೀಕರಣ. ಎನಿವೇಸ್, ಇದರಲ್ಲಿ ಕಾಳು ಮತ್ತೆ ದ್ವಿದಳ ಧಾನ್ಯಗಳು ನಿಮಗೆ ಹೆಚ್ಚು ಪ್ರೋಟೀನ್ಸ್ ಗಳಿರುತ್ತೆ, ಗೊತ್ತಿದೆ. ಹಾಗಾಗಿ ಇದು ನಮಗೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ನಾವು ಮಿಷನ್ ಫಾರ್ ಆತ್ಮ ಭಾರತ್ ಇನ್ ಪಲ್ಸಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸ್ನೇಹಿತರೆ. ಓಕೆ, ಎಷ್ಟರಿಂದ ಎಷ್ಟು ವರ್ಷ ಇಂಪ್ಲಿಮೆಂಟೇಷನ್ ಪಾರ್ಟ್ ಏನು, ಇದರ ಗುರಿಗಳೇನು, ಏನ್ ಮಾಡ್ಬೇಕು ಅನ್ಕೊಂಡಿದ್ದೀವಿ, ಇದನ್ನ ಕೇಳ್ತಾನೆ. ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟು ನೋಡ್ಕೋಬಹುದು. ಓಕೆ, ನೋಡಿ 350 ಲಕ್ಷ ಟನ್ಸ್ ಪ್ರೊಡ್ಯೂಸ್ ಮಾಡಬೇಕು, 310 ಲಕ್ಷ ಹೆಕ್ಟೇರ್ಸ್ ಗಳಲ್ಲಿ ಕಲ್ಟಿವೇಶನ್ ಮಾಡಬೇಕು. ಅಲ್ಲಿ ಹೆಂಗ್ ಕೊಟ್ಟಿನಿ ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳಿ. 2 ಲಕ್ಷ ಕೋಟಿ ಫಾರ್ಮರ್ಸ್ಗೆ ಬೆನಿಫಿಟ್ ಆಗ್ತದೆ. ಇಂಥ ಪಾಯಿಂಟ್ಸ್ ಗಳು ನಿಮಗೆ ಆಪ್ಷನ್ಸ್ ಅಲ್ಲಿ ಕೇಳ್ತಾನೆ. ಓಕೆ ಓಕೆ, ನೆಕ್ಸ್ಟ್ ಬರ್ತೀನಿ, ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿ. ಹೇಳ್ತೀರಾ? ಎರಡ್ 2025. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ರಾಷ್ಟ್ರೀಯ ಸಹಕಾರ ನೀತಿ. ನೋಡಿ, ಇದೇನಿದೆ, ಕೋಆಪರೇಟಿವ್ ಅಲ್ಲಿ ನಾವು ಸ್ವಾವಲಂಬನೆ ಅಂದ್ರೆ ಈಗೇನು ಇನ್ಕಮ್ ಇದೆಯಲ್ಲ, ಇದು ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚು ಆರ್ಥಿಕ ಬೆಳವಣಿಗೆ ಸಹಕಾರಿ ಆಗುತ್ತೆ. ಮತ್ತೆ ಸಸ್ಟೈನಬಲ್, ಸುಸ್ಥಿರ ಇನ್ಕಮ್ ಬರೋದಕ್ಕೂ ಹೆಲ್ಪ್ ಮಾಡುತ್ತೆ. ಓಕೆ, ಸಾಮಾಜಿಕ ಸಮಾನತೆಗೆ ಪ್ರಮುಖ ಆಧಾರ ಸ್ತಂಭ ಕೋಆಪರೇಟಿವ್ ಅಂತಕ್ಕಂಥದ್ದು. ಸೊ ಭವಿಷ್ಯದ ದೃಷ್ಟಿಯಿಂದ ಈ ಒಂದು ಪಾಲಿಸಿನ ಮಾಡಿದ್ದಾರೆ. ಉದ್ದೇಶ ಇಷ್ಟೇ, 2034 ಒಳಗೆ GDPಗೆ ಸಹಕಾರಿ ಕ್ಷೇತ್ರದ ಇವಾಗ ಏನ್ ಪಾಲಿದೆಯಲ್ಲ ಅದ್ರ 3 ಪಟ್ಟು ಹೆಚ್ಚಿಗೆ ಆಗ್ಬೇಕು ಅಂತಕ್ಕಂಥದ್ದು. ಇದರಿಂದ 50 ಕೋಟಿ ಸದಸ್ಯರ ಸಕ್ರಿಯ ಭಾಗವಹಿಸಕ್ಕಾಗುತ್ತೆ. ಗ್ರಾಮದಲ್ಲಿ ಕನಿಷ್ಠ ಒಂದು ಸಹಕಾರಿ ಸಂಸ್ಥೆ ಯಾರು ಸ್ಥಾಪನೆ ಮಾಡಬೇಕು, ಒಂದು ಗ್ರಾಮದಲ್ಲಿ ಒಂದು ಅಟ್ಲೀಸ್ಟ್. ಓಕೆ, ಪಾರದರ್ಶಕತೆ, ಆರ್ಥಿಕ ಸ್ಥಿರತೆ, ಸುಸ್ಥಿರತೆ, ಅದೇ ಹೇಳಿದ್ರು, ಎಕನಾಮಿಕಲಿ ಸಸ್ಟೈನಬಲ್ ಇನ್ಕಮ್ ಬರ್ತಾ ಇರಬೇಕು. ಮತ್ತೆ ಸಹಕಾರಿ ಸಂಸ್ಥೆಗಳ ಮೂಲಕ ಗ್ರಾಮೀಣ ಮಹಿಳೆಯರು, ಬುಡಕಟ್ಟು ಜನಾಂಗ, ದಲಿತರು, ಯುವಕರನ್ನು ಸಬಲೀಕರಣಗೊಳಿಸಬೇಕು, ಎಂಪವರ್ ಮಾಡ್ಬೇಕು ಅವ್ರನ್ನ. 2047 ನಮ್ಮ ವಿಕಸಿತ್ ಭಾರತ ಏನಿದೆ ಅದರ ಬೆಳೆಗೆ ಸ್ವಾವಲಂಬಿ, ಉದ್ಯೋಗ ಸಮೃದ್ಧಿ, ಸಹಕಾರಿ ಪರಿಸರ ವ್ಯವಸ್ಥೆ ನಿರ್ಮಿಸಬೇಕು. ಇದು ಈ ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿನ ಉದ್ದೇಶ. ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಇದು. ಸೊ ಇದನ್ನು ನಾವು ಸಾಧನೆ ಮಾಡಬೇಕು ಅಂದ್ರೆ ಏನೇನು ಪ್ರಮುಖ ಲಕ್ಷಣಗಳನ್ನ ಕೈಗೊಳ್ಳುತ್ತೆ ಸರ್ಕಾರ, ಎಲ್ಲರನ್ನು ಒಳಗೊಳ್ಳಬೇಕು ಅಂದಾಗ ಗ್ರಾಮ ಕೇಂದ್ರಿತ. ನಾನು ನಿಮ್ಗೆ ಹೇಳಿದೆ, ಗ್ರಾಮದಲ್ಲಿ ಎಸ್ಪೆಷಲಿ ಮಹಿಳೆಯರು, ದಲಿತರು, ಬುಡಕಟ್ಟವರು ಅವ್ರಿಗೆ ಹೊತ್ತು ಕೊಡಬೇಕು. ಹಾಗಾಗಿ ಪ್ರತಿ ತಹಶೀಲ್ ತಾಲೂಕುಗಳಿಗೆ 5 ಮಾದರಿ ಸಹಕಾರ ಗ್ರಾಮವನ್ನು ರಚನೆ ಮಾಡ್ತಕ್ಕಂಥ ಗುರಿ ಸ್ಟಾರ್ಟಿಂಗು. ಪ್ರತಿ ಒಂದು ತಾಲೂಕುಗಳಲ್ಲಿ 5 ಮಾದರಿ ಒಂದು ಸಹಕಾರಿ ಗ್ರಾಮಗಳನ್ನು ರಚನೆ ಮಾಡಬೇಕು. ಜೊತೆಗೆ ಸಹಕಾರ ಅಂದ ತಕ್ಷಣ ನಿಮ್ಗೆ ಏನೋ ಇಲ್ಲಿ ಬಂದ್ಬಿಡುತ್ತೆ, ಬರೀ ಕೋಆಪರೇಟಿವ್ ಸೊಸೈಟಿಗಳು ಅಂತಲ್ಲ, ಕೃಷಿಗೆ ಸಂಬಂಧಪಟ್ಟಂತೆ ಅಲ್ಲ. ಈಗ ಡೈರಿ ಕೂಡ ಸಹಕಾರದಲ್ಲಿ ಬರುತ್ತೆ. ನಿಮ್ಗೆ ಡೈರಿಲೂ ಕೂಡ ನಾವೇನ್ ಮಾಡಿದೀವಿ, 2.0 ಮಾಡಿದೀವಿ, ಗೊತ್ತಲ್ವಾ? ಕ್ಷೀರ ಕ್ರಾಂತಿ 2.0 ಲಾಂಚ್ ಮಾಡಿದೀವಿ. ಆಪರೇಷನ್ ಫ್ಲಡ್ 2 ಗೊತ್ತಿದೆಯಲ್ವಾ? ವೆರಿ ಇಂಪಾರ್ಟೆಂಟ್ 2.4. ಅದೊಂದೇ ಅಲ್ಲ, ಮತ್ತೆ ಜನೌಷಧಿ, ಬೇರೆ ಬೇರೆ ರೀತಿಯ ಒಂದು ಸಂಬಂಧಪಟ್ಟಂತೆ ಸರ್ವಿಸ್ ಸೆಕ್ಟರ್ಗಳಲ್ಲೂ ಕೂಡ ಕೋಆಪರೇಟಿವ್ಗಳನ್ನ ತರಬೇಕು. ಈಗ ಫಾರ್ ಎಕ್ಸಾಂಪಲ್ ಕೋಆಪರೇಟಿವ್ ಕ್ಯಾಪ್ಸ್ಗಳನ್ನ ತಂದಿದ್ದಾರೆ ಅಲ್ವಾ ಸರ್? ಕೋಆಪರೇಟಿವ್ ನೋಡಿ, ಸಹಕಾರ ಸಂಘಗಳ ವಿಸ್ತರಣೆ ಮತ್ತು ಆಧುನೀಕರಣ ಮಾಡಬೇಕು ಅಂತ. ಅದರಲ್ಲಿ 30% ಈಗಿನ ಹೆಚ್ಚಳ ಮಾಡಬೇಕು. 45 ಹೊಸ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿಗಳನ್ನ ತೆಗಿಬೇಕು. ನೋಡಿ, ಟ್ಯಾಕ್ಸಿಲಿ ಕೋಆಪರೇಟಿವ್ ತರಬೇಕು, ತಂದಿದ್ದಾರೆ ಆಲ್ರೆಡಿ. ಪ್ರವಾಸೋದ್ಯಮದಲ್ಲಿ ಕೋಆಪರೇಟಿವ್ ತರಬೇಕು. ಹಸಿರು ಇಂಧನದಲ್ಲಿ ಕೋಆಪರೇಟಿವ್ ಇದನ್ನ ಅಡಿಯಲ್ಲಿ ಇದನ್ನ ತರಬೇಕು. ವಿಮಾ ವಲಯನ್ನು ಕೂಡ ಕೋಆಪರೇಟಿವ್ ಅಡಿಯಲ್ಲಿ ತರಬೇಕು. ಸೊ ಈ ತರ ಈಗ ಸಹಕಾರ ಟ್ಯಾಕ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಈ ತರ ಒಂದು ಮಾಡೋದು. ಮತ್ತೆ ಡಿಜಿಟಲ್ ರೂಪಾಂತರ,
ಈಗೇನಿದೆ ಅದು ಡಿಜಿಟಲೈಸ್ ಮಾಡ್ತಕ್ಕಂಥದ್ದು ಕ್ಲಸ್ಟರ್ ಮುಖಾಂತರ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಾವು ಇದನ್ನ ಅಚೀವ್ ಮಾಡಕ್ ಸಾಧ್ಯ ಆಗುತ್ತೆ ಅಂತ. ಓಕೆ, ಸೊ ಹಾಗಾಗಿ ಇಲ್ಲಿ ಯೋಜನೆ ಮತ್ತು ಮಹಿಳಾ ಸಬಲೀಕರಣ ಮಾಡಬೇಕು ಅಂದ್ರೆ, ಈಗ ಇವೆಲ್ಲ ಮಾಡ್ತೀನಿ ಸರಿ ಸರ್, ಅವ್ರಿಗೆ ಕೌಶಲ್ಯ ಅಭಿವೃದ್ಧಿ ಕೊಡ್ಬೇಕಲ್ಲ. ಹಾಗಾಗಿ ಯುವಜನ ಮಹಿಳಾ ಸಬಲೀಕರಣಕ್ಕೆ ತ್ರಿಭುವನ್ ಸಹಕಾರ ವಿಶ್ವವಿದ್ಯಾಲಯ ಮೂಲಕ ಉದ್ಯೋಗ ಮತ್ತು ಕೌಶಲ್ಯಗಳ ಅಭಿವೃದ್ಧಿ ಕೊಡ್ತೀವಿ. ಹೈನುಗಾರಿಕೆ ಮತ್ತು ಮಹಿಳೆಯರ ಸಹಕಾರ ಭಾಗವಹಿಸಿ ಹೆಚ್ಚಿಸಲು ಶ್ವೇತಕ್ರಾಂತಿ 2.0 ತಂದಿದ್ದೀವಿ ಅನ್ನೋ ಸರ್ಕಾರ ಹೇಳ್ತಾ ಹೋಗ್ತಾ ಇರ್ತದ್ದು. ಮತ್ತೆ ಯುವಕರಲ್ಲಿ ಸಹಕಾರ ಉದ್ಯಮಶೀಲತೆ, ಯುವಕರಲ್ಲಿ ಸಹಕಾರದಲ್ಲಿ ಬರಬೇಕು ಅಂತೇಳಿ ಬೇರೆ ಬೇರೆ ವಲಯಗಳನ್ನ ವೈವಿಧ್ಯೀಕರಣಗೊಳಿಸೋದು. ನಿಮ್ಗೆ ಹೇಳಿದೆ, ವಿಮಾ ವಲಯ ತೆರೆಯೋದು ಸಹಕಾರದಲ್ಲಿ, ಲಾಜಿಸ್ಟಿಕ್, ಅಲ್ಲಿ ಲಾಜಿಸ್ಟಿಕ್ ಸಂಬಂಧಪಟ್ಟಂತೆ ಕೋಪರೇಟಿವ್ ಟ್ಯಾಕ್ಸ್ಗಳು ಬಂದಿದೆ, ಬೇರೆ ಬೇರೆ ಇನ್ನೊಂದು ತೆರೆಯೋದು, ಪ್ರವಾಸೋದ್ಯಮಗಳನ್ನು ತೆಗೆಯೋದು. ಓಕೆ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ 3 ಬಹು ರಾಜ್ಯ ಸಹಕಾರಿ ಸಂಘಗಳ ಸ್ಥಾಪನೆ ಮಾಡಬೇಕು ಅಂದ್ಕೊಂಡಿರೋದು. ಇನ್ನೊಂದು ರಾಷ್ಟ್ರೀಯ ಸಹಕಾರ ರಫ್ತು ಲಿಮಿಟೆಡ್, ಬೀಜ ಸಹಕಾರಿ, ಸಾವಯವ ಉತ್ಪನ್ನಗಳ ಮಾರುಕಟ್ಟೆ ಸಹಕಾರಿ. ಈ ತರ ಬೇರೆ ಬೇರೆಯ ವಲಯಗಳ ಪ್ರಮುಖ ಬಹು ರಾಜ್ಯ ಮಲ್ಟಿ ಸೆಕ್ಟರಲ್ ಕೋಆಪರೇಟಿವ್ ಸೊಸೈಟಿಗಳನ್ನು ತೆಗಿಬೇಕು ಅಂತ ಅನ್ಕೊಂಡಿದ್ದಾರೆ ಸರ್ಕಾರ. ಇವೆಲ್ಲ ಮಾಡ್ತಾ ಹೋಗ್ತಾರೆ. ಸುಸ್ಥಿರ ಮತ್ತು ಜಾಗತಿಕ ಸಂಪರ್ಕ ಅಂದ್ರೆ ಸುಸ್ಥಿರತೆ ಇರಬೇಕಲ್ವ ಸರ್ ಯಾವ್ದನ್ನು. ಸೊ ಜಾಗತಿಕ ಸಂಪರ್ಕ ರಫ್ತು ಬೇಸ್ಡ್ ನಾವು ಲಿಮಿಟ್ ಮಾಡ್ಕೋಬೇಕು. ಹಾಗಾಗಿ ನಮ್ಮ ಕೋಆಪರೇಟಿವ್ ಉತ್ಪನ್ನಗಳನ್ನು ಕೂಡ ರಫ್ತು ಮಾಡಕ್ಕೆ ಈಸಿ ಆಗುತ್ತೆ, ಆಗ ಎಕನಾಮಿಕಲಿ ಸದೃಢರಾಗ್ತಾರೆ. ಸೊ ಇದು ನಮ್ಮ ರಾಷ್ಟ್ರೀಯ ಸಹಕಾರ ನೀತಿ. ಸೊ ಪ್ರಮುಖವಾದ ಪಾಯಿಂಟ್ಸ್, ಉದ್ದೇಶ ಇಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. 2030 ಇವೆಲ್ಲ ಮಾಡಿದ್ರೆ ತಾನೆ 3 ಪಟ್ಟು ಇನ್ಕಮ್ ಜಾಸ್ತಿ ಆಗೋದು ಕೋಆಪರೇಟಿವ್ ಇಂದ ನಮ್ಗೆ ಅಲ್ಲ ಸ್ನೇಹಿತರೆ. ಅವಾಗ ಇವೆಲ್ಲ ಮಾಡಿದಾಗಲೇ ತಾನೆ ನಮ್ಗೆ 50 ಕೋಟಿ ಸದಸ್ಯ ಸಕ್ರಿಯ ಭಾಗಕ್ಕೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗೋದು. ಅರ್ಥ ಆಗ್ತಿಲ್ಲ ನಾವು ಹೇಳ್ತಾ ಇರೋದು ಸ್ನೇಹಿತರೆ. ಈ ಸಲ ವೆರಿ ಇಂಪಾರ್ಟೆಂಟ್. ನಾನು ಇಲ್ಲಿ ಕೊಟ್ಟಿದ್ದೀನಿ ಇಂಗ್ಲಿಷ್ ಮೀಡಿಯಂ ನೋಡ್ಕೊಳ್ಳಿ. ಫೈನ್ ಸರ್. ಇನ್ನೊಂದು ಹೊಸದು ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ನ ತೆರೆದಿದ್ದಾರೆ. ಟರ್ಮರಿಕ್ ಸಂಬಂಧಪಟ್ಟಂತೆ ಈ ಒಂದು, ಈಗ ಹೆಂಗೆ ನಾವು ಸಿಲ್ಕ್ ಬೋರ್ಡ್ ಇದೆಯಲ್ಲ, ಹಂಗೆ ಟರ್ಮರಿಕ್ ಬೋರ್ಡ್ ಇರಲಿಲ್ಲ. ಈಗ ಹೊಸದಾಗಿ ತೆಲಂಗಾಣದಲ್ಲಿ, ನಿಜಾಮಾಬಾದ್ ಅಲ್ಲಿ, ಯಾಕಂದ್ರೆ ಭಾರತ ಅರಿಶಿಣದ ರಾಜಧಾನಿ ಅಂತ ಕರಿತೀವಿ, ಅತ್ಯಂತ ಹೆಚ್ಚು ಜಾಸ್ತಿ ಬೆಳೀತಾರೆ ಅಲ್ಲಿ. ಹಂಗಾಗಿ ಅಲ್ಲಿ ಒಂದು ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ನ ತೆರೆದಿದ್ದೀವಿ. ಅಂದ್ರೆ ಇದು ಉತ್ಪಾದನೆಯಲ್ಲಿ ರಫ್ತಿನಲ್ಲಿ ಅರಿಶಿಣ ವಲಯನ ಉತ್ತೇಜಿಸಲು. ನಮ್ಮಲ್ಲಿ GI ಟ್ಯಾಕ್ಸ್ಗಳಿದೆ ಎಷ್ಟೊಂದು ಒಂದು ಟರ್ಮರಿಕ್ಗೆ. ಹಾಗಾದ್ರೆ ಬೆಂಬಲಿಸಬೇಕು ಅದನ್ನ ಬೆಳೆಯಕ್ಕೆ, ಮತ್ತೆ ರಫ್ತು ಮಾಡೋಕ್ಕೂ ಹೆಲ್ಪ್ ಆಗ್ಬೇಕು ಅಂತ. ಸೊ ಹಾಗಾಗಿ ಇದನ್ನ ಆಯುಷ್ ಅಡಿಯಲ್ಲೂ ಕೂಡ, ಯಾಕಂದ್ರೆ ಇಟ್ ಈಸ್ ಎ ಮೆಡಿಸಿನಲ್ ಪ್ರಾಪರ್ಟಿ ಇದೆ, ಕೃಷಿ ಬೆಳೆ ಆಗಿರೋದ್ರಿಂದ, ಮತ್ತು ಔಷಧೀಯ ಸಹಕಾರ ಸಚಿವಾಲಯದ ಸಮನ್ವಯದೊಂದಿಗೆ ರಫ್ತು ಮಾಡಬೇಕಂದ್ರೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಕೂಡ ಬೇಕಾಗುತ್ತೆ. ಈ ಎಲ್ಲ ಒಂದು ಸಮನ್ವಯದೊಂದಿಗೆ ಇದನ್ನ ನಾವು ಮಾಡಬೇಕು ಅಂತ ತೆಗೆದಿದ್ದಾರೆ. ಹಾಗಾಗಿ ಈ ಮಂಡಳಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ನೋಡೋದಾದ್ರೆ, ಕೇಂದ್ರ ಸರ್ಕಾರ ನೇಮಕೊಂಡ ಅಧ್ಯಕ್ಷರು ಇರ್ತಾರೆ, ವಾಣಿಜ್ಯ ಇಲಾಖೆಯ ಕಾರ್ಯದರ್ಶಿ ಇರ್ತಾರೆ, ಸದಸ್ಯರುಗಳಲ್ಲಿ ಆಯುಷ್, ಕೃಷಿ, ವಾಣಿಜ್ಯ, ವೈದ್ಯಕೀಯ ಸಚಿವಾಲಯದವರು ಇರ್ತಾರೆ, ಮತ್ತೆ ಉನ್ನತ ಅರಿಶಿಣ ಉತ್ಪಾದಿಸುವ ರಾಜ್ಯದ ಪ್ರತಿನಿಧಿಗಳು ತೆಲಂಗಾಣ, ಮಹಾರಾಷ್ಟ್ರ, ಮೇಘಾಲಯ ಇಂಥವ್ರು ಅತ್ಯಂತ ಹೆಚ್ಚಾಗಿ ಕೂಡ ಇರ್ತಾರೆ. ಉದ್ದೇಶಗಳೇನು ಅಂತ ನೋಡಿದ್ರೆ, ಅರಿಶಿಣ ಉತ್ಪನ್ನಗಳ ಮೌಲ್ಯವರ್ಧನೆ, ಬ್ರ್ಯಾಂಡಿಂಗ್ ಮತ್ತು ಮಾರುಕಟ್ಟೆಗಳನ್ನು ಸುಲಭಗೊಳಿಸುವುದು, ಮಧ್ಯವರ್ತಿಗಳನ್ನು ನಿವಾರಿಸುವುದು, ರೈತರ ಆದಾಯವನ್ನು ಹೆಚ್ಚಿಸುವುದು. ಓಕೆ, ಮತ್ತೆ ಅರಿಶಿನಲ್ಲಿ ಔಷಧೀಯ ಗುಣಗಳ ಜಾಗತಿಕ ಜಾಗೃತಿಯನ್ನು ಉತ್ತೇಜಿಸುವುದು. ಗುಣದಟ್ಟ ಮಾನದಂಡಗಳನ್ನ ನಾವು ಸೃಷ್ಟಿ ಮಾಡಬೇಕಾಗತ್ತೆ. ನಮ್ದು ಅಷ್ಟು ಚೆನ್ನಾಗಿದೆ, ನಮ್ದ್ರಲ್ಲಿ GI ಆಗಿದೆ, ನಮ್ದ್ರಲ್ಲಿ ಇಷ್ಟು ಮೆಡಿಸಿನಲ್ ಪ್ರಾಪರ್ಟಿ ಇದೆ. ಸೊ ಅಂತಾರಾಷ್ಟ್ರೀಯದಲ್ಲಿ ಮಾನದಂಡವನ್ನು ಹೊಂದಿಸಿ ನಮ್ಮನ್ನ ಅದಕ್ಕೆ ಮೀಟ್ ಮಾಡಿ ನಮ್ಮಲ್ಲಿ ಬೆಳೀತಕ್ಕಂತ ಒಂದು ಈ ಟರ್ಮರಿಕ್ ಏನಿದೆ ಅರಿಶಿಣವನ್ನ ಎಕ್ಸ್ಪೋರ್ಟ್ ಮಾಡಕ್ಕೆ. ಸೊ ಹಾಗಾಗಿ ಅರಿಶಿಣಕ್ಕಾಗಿ ಅಂತ್ಯದಿಂದ ಕೊನೆಯವರೆಗೂ ರಫ್ತು ಮೂಲಸೌಕರ್ಯ ಅಭಿವೃದ್ಧಿ ಪಡಿಸಬೇಕಾಗುತ್ತೆ. ಮತ್ತೆ GI ಟ್ಯಾಗ್ ಮಾಡಲಾದ ನಮ್ಮ ಅರಿಶಿಣಗಳನ್ನ ಬೆಳೆಯಕ್ಕೆ ಹೆಚ್ಚೆಚ್ಚು ಬೆಳೆಯಕ್ಕೆ ಉತ್ತೇಜಿಸಬೇಕಾಗತ್ತೆ. ಅಂತಾರಾಷ್ಟ್ರೀಯ ಆಹಾರ ಮತ್ತು ಸುರಕ್ಷತಾ ಮಾನಗಳ ಅನುಸರಣೆ ಖಚಿತಪಡಿಸಿಕೊಂಡು ಮಸಾಲಾ ಮಂಡಳಿ, ಯಾಕಂದ್ರೆ ನಾವು ಅರಿಶಿಣ ಮಸಾಲೆಗಳಲ್ಲಿ ಪ್ರತಿಯೊಂದರಲ್ಲೂ ಬೆಳೆಸ್ತೀವಿ, ಹಾಗಾಗಿ ಸ್ಪೈಸ್ ಬೋರ್ಡು ಮತ್ತು ರಾಷ್ಟ್ರೀಯ ಸಹಕಾರ ರಫ್ತುಗಳ ಸಂಸ್ಥೆಯ ಸಹಯೋಗದೊಂದಿಗೆ ಇದನ್ನ ನಾವು ಹೆಚ್ಚು ವ್ಯಾಪಾರ ಆಗ್ತಕ್ಕಂಥದ್ದು, ರಫ್ತಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು ಮಾಡೋದು ಪ್ರಮುಖ ಕಾರ್ಯಗಳು. ಯಾವುದು ಈ ನ್ಯಾಷನಲ್ ಟರ್ಮರಿಕ್ ಬೋರ್ಡ್. ಸೊ ಉದ್ದೇಶ ಏನು ಅಂತ ಗೊತ್ತು, ಅದ್ರ ಏನ್ ಕಾರ್ಯಗಳು ಮಾಡಬೇಕು ಅಂತ ಗೊತ್ತಿದೆ. ಇದು ಹೊಸದಾಗಿ ಓಪನ್ ಆಗಿರ್ತಕ್ಕಂಥದ್ದು. ಇನ್ನು ಅರಿಶಿಣದ ಬಗ್ಗೆ ಹೇಳೋದಾದ್ರೆ, ಇದೊಂದು ಕುಕುರ್ಮಾ ಲಾಂಗಾ ಅಂತಕ್ಕಂಥ ಒಂದು ರೈಸೋಮ್ಯಾಟಸ್ ಮೂಲಿಕೆಯ ಸಸ್ಯವಾಗಿರ್ತಕ್ಕಂಥದ್ದು. ಇದು ಗೋಲ್ಡನ್ ಸ್ಪೈಸಸ್ ಅಂತಾನೆ ಕರಿತೀವಿ ಇದನ್ನ, ಅರಿಶಿಣನ. ಭಾರತದಲ್ಲಿ 20+ ರಾಜ್ಯದಲ್ಲಿ ಬೆಳೀತಾರೆ, ನಮ್ಮ ಕರ್ನಾಟಕದಲ್ಲೂ ಬೆಳೀತಾರೆ. ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಹೆಚ್ಚು ಬೆಳೀತಾರೆ, ಕರ್ನಾಟಕದಲ್ಲೂ ಕೂಡ. ಓಕೆ, ಇದಕ್ಕೆ ಯಾವ ಹವಾಮಾನ ಪರಿಸ್ಥಿತಿ ಬೇಕು? ಯಾಕಂದ್ರೆ ಅರಿಶಿಣದ ಬಗ್ಗೆ ಇದೆ ಅಂದ್ರೆ ನಿಮ್ಗೆ ಅರಿಶಿಣದ ಬೋರ್ಡ್ ಬಗ್ಗೆನೇ ಕೇಳಬೇಕು ಅಂತಿಲ್ಲ, ಟರ್ಮೆರಿಕ್ ಬಗ್ಗೆ ಕೇಳಬಹುದು. ಯಾವ್ದಾದ್ರು ರೀಸೆಂಟ್ GI ಟ್ಯಾಗ್ ಯಾವ್ದಾದ್ರು ಬಂದ್ರೆ ಒರಿಸ್ಸಾದಲ್ಲಿ ಇರತಕ್ಕಂಥ, ತಮಿಳುನಾಡಲ್ಲಿ GI ಟ್ಯಾಗ್ ಸಿಕ್ಕಿದೆ, ಅವೆಲ್ಲ ಕೇಳಬಹುದು ನಿಮ್ಗೆ. ಸೊ ಹಾಗಾಗಿ ಅದೊಂದೇ ಅಲ್ಲ, ಅದಕ್ಕೆ ಯಾವ ಒಂದು ಬೆಳೆ ಯಾವ ಒಂದು ಕಂಡೀಷನ್ ಬೆಳೆಯುತ್ತೆ ಅಂತ ಕೂಡ ಕೇಳಬಹುದು. 20-30 ಡಿಗ್ರಿ ತಾಪಮಾನ, ಹೆಚ್ಚಿನ ವಾರ್ಷಿಕ ಮಳೆ ಅಗತ್ಯ ಉಷ್ಣವಲಯದ ಬೆಳೆ ಆಗಿರುತ್ತೆ. ಓಕೆ, ಲೋಮಿ ಸಾಯಿಲ್ಗಳಲ್ಲಿ ಕೂಡ ಬೆಳೆಯುತ್ತೆ. ಮಳೆಯಾಶ್ರಿತ ಮತ್ತು ನೀರಾವರಿ ಪ್ರದೇಶ ಕೃಷಿಯಲ್ಲಿ ಕೂಡ ಇದನ್ನ ಬೆಳಿಬಹುದು. ಓಕೆ, ಇದನ್ನ ಈಗ ಉತ್ಪಾದನಾ ಅವಲೋಕನ ಪ್ರೊಡಕ್ಷನ್ ಏನು ಅಂತ ನೋಡಿದ್ರೆ, ಭಾರತದಲ್ಲಿ 30+ ಸ್ಥಳೀಯ ಪ್ರಭೇದಗಳು ಜಾಗತಿಕ ಅರಿಶಿಣದಲ್ಲಿ 75% ಹೆಚ್ಚು ಉತ್ಪಾದಿಸ್ತೀವಿ.
ನೋಡಿ, ಎಷ್ಟು ಉತ್ಪಾದನೆ ಮಾಡೋದು ನಮ್ಗೆ ಟರ್ಮರಿಕ್ ಬೋರ್ಡ್ ಇರಲಿಲ್ಲ. ಸೊ ನಾವು ಪ್ರಪಂಚದಲ್ಲಿ 75% ಹೆಚ್ಚು ನಾವು ಭಾರತದಲ್ಲಿ 30+ ತಳಿಯ ಅಭಿವೃದ್ಧಿಗಳಿದೆ. ಬೇರೆ ಬೇರೆ ತಳಿಗಳು ಸಿಗುತ್ತೆ. ಮೇಘಾಲಯದಲ್ಲಿ ಅಸ್ಸಾಂ ಅರಿಶಿನ ನಿಮ್ಗೆ ಗೊತ್ತಿರಬೇಕು, ನ್ಯೂಸ್ ಅಲ್ಲಿ ಇತ್ತು. ಅದು ಕರೆಂಟ್ ಅಫೇರ್ ಲಾಸ್ಟ್ ಈ ಲಾಸ್ಟ್ ಮಂತಲ್ಲೂ ಅದನ್ನ ಎಕ್ಸ್ಪೋರ್ಟ್ ಮಾಡಕ್ಕೆ ಇದು ಮಾಡ್ತಾ ಇದ್ದಾರೆ. ಸೊ ಹಂಗೆ ಸೊ ಕೃಷಿ ಪ್ರದೇಶಗಳಲ್ಲಿ 3.24 ಲಕ್ಷ ಹೆಕ್ಟೇರ್ ಬೆಳೀತಾ ಇದೀವಿ. ಉತ್ಪಾದನೆ ನೋಡಿದ್ರೆ 11.61 ಲಕ್ಷ ಟನ್ ಉತ್ಪಾದನೆ ಆಗ್ತಾ ಇದೆ. ಅದನ್ನ ಎಲ್ಲೆಲ್ಲಿ ರಫ್ತು ಮಾಡ್ತಾ ಇದೀವಿ ಅಂದ್ರೆ ಬಾಂಗ್ಲಾದೇಶ, UAE, USA, ಮಲೇಷಿಯಾಗೆ ರಫ್ತು ಮಾಡ್ತಾ ಇದೀವಿ ಸ್ನೇಹಿತರೆ. ಸೊ ಏನ್ ಬೇಕಾದ್ರೂ ನಿಮ್ಗೆ ಅರಿಶಿನ ಬಗ್ಗೆ ಕೇಳಬಹುದು. ಸೊ ಹಾಗಾಗಿ ಸ್ಟ್ಯಾಟಿಕ್ ಪೋರ್ಷನ್, ಕರೆಂಟ್ ಅಫೇರ್ಸ್, ಉದ್ದೇಶ ಏನು, ಈ ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ಯಾರ ಆಡಳಿತ ಮಂಡಳಿಯಲ್ಲಿ ಇರ್ತಾರೆ, ಎಲ್ಲ ಡೀಟೇಲ್ ನಿಮ್ಗೆ ಕೊಟ್ಟಿದ್ದೀನಿ. ಓಕೆ, ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅದು, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಓಕೆ, ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಅಂಡ್ ನ್ಯೂಟ್ರಿಷನ್ಸ್ ಇನ್ ದ ವರ್ಲ್ಡ್ ರಿಪೋರ್ಟ್ ಯಾರು ಬಿಡುಗಡೆ ಮಾಡಿದ್ರು ಮತ್ತೆ ಏನ್ ಹೇಳುತ್ತೆ ಎಲ್ಲ ಕೂಡ ತಿಳ್ಕೊಳ್ಳೋಣ. 2025 ಲಾಸ್ಟ್ ಇಯರ್ ಬಿಡುಗಡೆ ಆಯಿತು. ಇದು ಪ್ರಪಂಚದಾದ್ಯಂತ ಹಸಿವು ಹೆಂಗಿದೆ ಅದೇ ಹೇಳುತ್ತೆ. ಫುಡ್ ಸೆಕ್ಯೂರಿಟಿ ಅಂತ ಹೇಳುತ್ತೆ. ನ್ಯೂಟ್ರಿಷನ್, ಪೋಷಕಾಂಶಗಳ ಲೆವೆಲ್ ಹೆಂಗಿದೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗುತ್ತೆ. ನೋಡಿ, ಇದರ ಪ್ರಮುಖ ಸಂಶೋಧನೆ ರಿಸರ್ಚ್ ಏನ್ ಹೇಳುತ್ತೆ, ಗ್ಲೋಬಲಿ ಜಾಗತಿಕವಾಗಿ 8.2% ಜನ ಹಸಿವಿನಿಂದ ಎದುರಿಸ್ತಾ ಇದ್ದಾರೆ ಅಂತ. ಇದು 2023 8.5 ಇತ್ತು, ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಆಹಾರ ಭದ್ರತೆ, ಫುಡ್ ಸೆಕ್ಯೂರಿಟಿ ನೋಡೋದ ವಿಶ್ವದಾದ್ಯಂತ 2.3 ಶತಕೋಟಿ ಜನರು ತೀವ್ರ ಆಹಾರ ಭದ್ರತೆ, ಫುಡ್ ಸೆಕ್ಯೂರಿಟಿಯಿಂದ ಬಳಲ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಆಹಾರ ಅನ್ನೋದು ಸಿಗ್ತಾ ಇದೆ. ಇನ್ನು ಪ್ರಾದೇಶಿಕವಾಗಿ ರೀಜನಲ್ ಏರಿಯಾ ಅಂತ ನೋಡಿದಾಗ ಅತ್ಯಂತ ಹೆಚ್ಚು ಹಸಿವು ಹೊಂದಿರತಕ್ಕಂಥದ್ದು ಏಷ್ಯಾ, ಆಫ್ರಿಕಾ ಆಮೇಲೆ ಬರುತ್ತೆ, ಲ್ಯಾಟಿನ್ ಅಮೆರಿಕಾ ಆಮೇಲೆ ಬರುತ್ತೆ. ಅಂದ್ರೆ ಒಂದು ಖಂಡ ಅಂತ ತಗೊಂಡಾಗ, ದೇಶ ಅಂತ ತಗೊಂಡಾಗ ಆಫ್ರಿಕಾದಲ್ಲಿ ತುಂಬಾ ದೇಶಗಳಿವೆ. ಬಟ್ ಖಂಡ ಅಂತ ತಗೊಂಡಾಗ ಫುಲ್ ಓವರ್ ಆಲ್ ಜನಸಂಖ್ಯೆಗೆ ಅನುಗುಣವಾಗಿ ಅತಿ ಹೆಚ್ಚು ಅಪೌಷ್ಟಿಕತೆ ಸಂಖ್ಯೆ ಇರ್ತಕ್ಕಂಥದ್ದು ಏಷ್ಯಾದಲ್ಲಿ. ಅಪೌಷ್ಟಿಕ ಇದು. ಓಕೆ, ಹಸಿವು ಅಲ್ಲ, ಅಪೌಷ್ಟಿಕತೆ, ನ್ಯೂಟ್ರಿಷನ್ ಇಲ್ಲದೆ ಇರತಕ್ಕಂಥದ್ದು. ಓಕೆ, ಇನ್ನು 2030 ತನಕ ಇದು ಸಂಖ್ಯೆ ಇನ್ನು ಜಾಸ್ತಿ ಆಗುತ್ತೆ. 582 ಮಿಲಿಯನ್ ಜನರು ಅಪೌಷ್ಟಿಕದಿಂದ ಬೆಳುತ್ತೆ. ಅದರಲ್ಲಿ ಆಫ್ರಿಕಾದಲ್ಲಿ ಅತ್ಯಂತ ಹೆಚ್ಚು ಜನ ಅಪೌಷ್ಟಿಕ ಆಗ್ತಾರೆ 2030 ಅಂತ ಹೇಳುತ್ತೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್ಸ್ ಅಗೇನ್. ಇನ್ನು ಆಹಾರ ಲಭ್ಯತೆ ಬಗ್ಗೆ ಮಾತಾಡೋದಾದ್ರೆ, ಕಡಿಮೆ ಆದಾಯ ದೇಶಗಳಲ್ಲಿ 71.5 ಜನರು ಆರೋಗ್ಯಕರ ಆಹಾರ ಪಡೆಯಲು ಸಾಧ್ಯವಾಗ್ತಾ ಇಲ್ಲ. ಅಂದ್ರೆ ಆಲ್ಮೋಸ್ಟ್ 3/4%, 75% ಹತ್ರ ಹೆಚ್ಚು ಕಮ್ಮಿ. ಓಕೆ, ಕಡಿಮೆ ಆದಾಯ, ಲೋ ಇನ್ಕಮ್. ಲೋ ಟು ಮಿಡಲ್ ಇನ್ಕಮ್ ಆದಾಯ ದೇಶಗಳಲ್ಲಿ 50%, ಅಪ್ರಾಕ್ಸಿಮೇಟ್ಲಿ 52.6%. ಓಕೆ, ಆಹಾರ ಪಡೆಯಲು ಸಾಧ್ಯ ಆಗ್ತಾ ಇಲ್ಲ, ಪೌಷ್ಟಿಕಾಂಶ ಆಹಾರ. ಮತ್ತೆ ಟಾಪ್ ಮೀಡಿಯಂ, ಓಕೆ, ಮೇಲ್ಮಧ್ಯಮ ಆದಾಯ ದೇಶಗಳು ಅಂದಾಗ 21% ಇದರಿಂದ ಬಾಧಿತರಾಗಿದ್ದಾರೆ. ಇನ್ನು ಸಾಂಕ್ರಾಮಿಕ ನಂತರದ, ಅಂದ್ರೆ ಈ ಪ್ಯಾಂಡಮಿಕ್ ಏನಾಯ್ತು 2021 ಪ್ಯಾಂಡಮಿಕ್ ನಂತರ ನೋಡೋದಾದ್ರೆ, ಅದಕ್ಕಿಂತ ಮುಂಚೆಗಿಂತ ಇವಾಗ ಸ್ವಲ್ಪ ಸುಧಾರಿಸಿದೀವಿ. ಬೇರೆ ಬೇರೆ ಕಾರಣಗಳು, ಬೇರೆ ಬೇರೆ ಪಾಲಿಸಿಗಳಿಂದ ಸುಧಾರಿಸಿದೀವಿ ಅಂತ ಈ ರಿಪೋರ್ಟ್ ಹೇಳುತ್ತೆ. ಮತ್ತೆ ಆಹಾರ ಭದ್ರತೆಗೆ ಪ್ರಮುಖವಾಗಿ ಚಾಲಕರು ಏನು, ಆಹಾರ ಭದ್ರತೆ ಮಾಡ್ಕೋಬೇಕಂದ್ರೆ ಇದರಿಂದ ಆಗ್ತಾ ಇರ್ತಕ್ಕಂಥದ್ದೇನು, ಈ ಫುಡ್ ಸೆಕ್ಯೂರಿಟಿ ಸಿಗದೆ ಇರ್ತಕ್ಕಂಥದ್ದೇನು ಅಂದ್ರೆ ಬಿಕಾಸ್ ಆಫ್ ಒಂದಷ್ಟು ಯುದ್ಧಗಳು, ಸಂಘರ್ಷಗಳು, ಹವಾಮಾನ ವೈಪರೀತ್ಯಗಳಾಗಿರ್ಬೋದು, ಆರ್ಥಿಕವಾಗಿ ನಿಧಾನಗತಿ, ಆಫ್ಟರ್ ಪ್ಯಾಂಡಮಿಕ್ ನಂತರ ನಿಧಾನಗತಿಯಿಂದ ಮೇಲೆ ಇರ್ತಾ ಇರ್ತಕ್ಕಂಥದ್ದಾಗಿರ್ಬೋದು. ಇನ್ನು ಸ್ಟ್ರಕ್ಚರ್ಡ್ ಪಾಯಿಂಟ್ಸ್, ಅಂಶಗಳನ್ನ ನೋಡೋದಾದ್ರೆ, ಕೈಗೆಟಕಲಾಗದ ಆರೋಗ್ಯಕರ ಆಹಾರ ಕ್ರಮಗಳು, ಒಳ್ಳೆ ಆಹಾರ ಕ್ರಮಗಳಿಲ್ಲ. ಓಕೆ, ಜಂಕ್ ಫುಡ್ಸ್ ಆಗಿರೋದು, ಬೇರೆ ರೀತಿಯಾದ ಒಂದು ಇದಾಗಿರ್ಬೋದು, ಅನಾರೋಗ್ಯಕರ ಆಹಾರ ಪರಿಸರಗಳಿಂದ ಆಗಿರ್ಬೋದು, ಅಸಮಾನತೆಯಿಂದ ಆಗಿರ್ಬೋದು, ವೆರಿ ಇಂಪಾರ್ಟೆಂಟ್, ಇನ್ಇಕ್ವಾಲಿಟಿ. ಓಕೆ, ಇದು ಜಾಸ್ತಿನೇ ಆಗ್ತಾ ಇದೆ. ಸೊ ಇವೆಲ್ಲ ಕಾರಣಗಳಿಂದ ನಮಗೆ ಈ ಫುಡ್ ಸೆಕ್ಯೂರಿಟಿ. ಇನ್ನು ಭಾರತದ ಬಗ್ಗೆ ಮಾತಾಡೋದಾದ್ರೆ, ಭಾರತ ಮತ್ತು ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ರಿಪೋರ್ಟ್ ಬಗ್ಗೆ ಮಾತಾಡೋದಾದ್ರೆ, ಕೈಗೆಟುಕುವ ಬಿಕ್ಕಟ್ಟು ಅಂದ್ರೆ ಭಾರತದ ಜನಸಂಖ್ಯೆಯ 6% ಜನರಿಗೆ ಪೌಷ್ಟಿಕ ಆಹಾರ ಪಡೆಯಲಾಗ್ತಾ ಇಲ್ಲ. ಓಕೆ, ಯಾಕೆ ಆಗ್ತಾ ಇಲ್ಲ? ನಮ್ಮಲ್ಲಿ ದಾಸ್ತಾನುಗಳಿದೆ, ದಾಸ್ತಾನುಗಳು ಇದೆ, ಆದ್ರೂ ಕೂಡ ಅಂದ್ರೆ ನಮ್ಮ ಫುಡ್ ಏನೋ IFCCI ಅಂತಿದೆ. ಓಕೆ, ಬೇರೆ ಬೇರೆ ಒಂದು ಅಂಗಗಳಿವೆ, ಫುಡ್ ನ ಪ್ರೊಕ್ಯೂರ್ ಮಾಡ್ಕೊಂಡು ದಾಸ್ತಾನು ಮಾಡ್ಕೊಂಡು ಕೊಡ್ತಕ್ಕಂಥದ್ದು, ಆದ್ರೂ ಕೂಡ ಆಗ್ತಾ ಇಲ್ಲ. ಮತ್ತೆ ಗ್ರಾಮೀಣ ನಗರ ವಿಭಜನೆ, ಯಾಕಂದ್ರೆ ಜನಸಂಖ್ಯೆ ಹಂಗೆ ಜಾಸ್ತಿ ಇದೆ ನಮ್ಮಲ್ಲಿ. ಗ್ರಾಮೀಣ ನಗರ ವಿಭಜನೆ, ನಗರದಲ್ಲಿ ಸ್ವಲ್ಪ ಆಹಾರ ಸುಧಾರಿಸ್ತಿದ್ರು ಕೂಡ ಗ್ರಾಮೀಣ ಭಾಗದಲ್ಲಿ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಏನ್ ಕರಿತೀವಿ, PDS ಅಂತ ಏನ್ ಕರಿತೀವಿ, ಆಹಾರ ವಿತರಣಾ ಒಂದು ಡಿಪೋಗಳು ಅಂತ ಏನ್ ಕರಿತೀವಿ, ಹಳ್ಳಿಗಳಲ್ಲಿ ಸಮರ್ಥತೆ ಇಲ್ಲ, ಅಸಮರ್ಥವಾಗಿದೆ. ಸಿಟಿಗಳಲ್ಲಿ ಒಂದಷ್ಟು ಇದೆ. ಮಕ್ಕಳ ಅಪೌಷ್ಟಿಕತೆ ಕೂಡ ಇದರಲ್ಲಿ ಜಾಸ್ತಿ ನಾವು ನೋಡ್ಬೋದು. ಗುಪ್ತ ಹಸಿವು ಅಂದ್ರೆ ನಮ್ಮಲ್ಲಿ ತಿಂತಾ ಇದ್ರೆ ಒಂದಷ್ಟು ಜನ, ಬಟ್ ಏನೋ ಈಗ ಬರೀ ಅನ್ನ ತಿನ್ನೋದು, ಈ ತರ. ಅಂದ್ರೆ ದೇರ್ ಇಸ್ ನೋ ಪ್ರೋಟೀನ್ಸ್,
ಹಣ್ಣು ತರಕಾರಿ ಪ್ರೋಟೀನ್ ಆ ತರ ಅಸಮರ್ಪಕವಾಗಿ ಸೇವನೆ ಮಾಡ್ತಾರೆ. ಕರೆಕ್ಟ್ ಆಗಿ ಹೆಂಗ್ ತಗೋಬೇಕು ಅಥವಾ ಅದು ಸಿಗದೆ ಇರೋದಾಗಿರ್ಬೋದು, ಸೂಕ್ಷ್ಮ ಪೋಷಕಾಂಶಗಳು ಅಂತ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಸೊ ಇವೆಲ್ಲ ಬದಲಾವಣೆಗಳಿಂದ ನಮ್ಮಲ್ಲಿ ಒಂದಷ್ಟು ಪ್ರಾಬ್ಲಮ್ ಆಗಿದೆ ಅಂತ ವರದಿ ಹೇಳುತ್ತೆ ಭಾರತದಲ್ಲಿ. ಇನ್ನು ಫುಡ್ ಸೆಕ್ಯೂರಿಟಿ ಅಂಡ್ ನ್ಯೂಟ್ರಿಷನ್ ಇನ್ ದ ವರ್ಲ್ಡ್ ಬಗ್ಗೆ ಮಾತಾಡಿದ್ರೆ ಇದನ್ನು ಯಾರು ಪ್ರಿಪೇರ್ ಮಾಡ್ತಾರೆ? ಇಟ್ ಇಸ್ ಜಾಯಿಂಟ್ಲಿ ಪ್ರಿಪೇರ್ಡ್ ಬೈ 5 ಸ್ಪೆಷಲೈಸ್ಡ್ ಏಜೆನ್ಸಿ ಆಫ್ ಯುನೈಟೆಡ್ ನೇಷನ್. UN ನ 5 ಸ್ಪೆಷಲೈಸ್ಡ್ ಏಜೆನ್ಸಿಗಳು ಇದು ಬಿಡುಗಡೆ ಮಾಡೋದು. ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಆಗಿರಬಹುದು, ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆಗಿರಬಹುದು, ಯುನೈಟೆಡ್ ನೇಷನ್ ಚಿಲ್ಡ್ರನ್ ಫಂಡ್ಸ್ ಆಗಿರಬಹುದು, ಯುನಿಸೆಫ್ ಅಂತ ಕರಿತೀವಿ, UN ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಆಗಿರಬಹುದು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಈ 5 ಯುನೈಟೆಡ್ ನೇಷನ್ ನ ಸ್ಪೆಷಲೈಸ್ಡ್ ಏಜೆನ್ಸಿಗಳು ಸೇರಿ ಈ ಒಂದು ರಿಪೋರ್ಟ್ ನ ಬಿಡುಗಡೆ ಮಾಡ್ತಿರ್ತಾರೆ. ಇಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಬಗ್ಗೆ ಎನಿ ಎಕ್ಸಾಮ್ ದೇ ಮೇ ಆಸ್ಕ್. ಓಕೆ, ಸೊ ಇವಾಗ ಇದ್ರ ಬಗ್ಗೆ ಮಾತಾಡೋಣ. ಈಗ ಭಾರತದಲ್ಲಿ ಏನೇನು ಪ್ರಾಬ್ಲಮ್ ಅಂತ ನೋಡಿದ್ವಲ್ಲ, ಅದು ಸುಧಾರಿಸಬೇಕಲ್ಲ. ಹಾಗಾಗಿ ಸರ್ಕಾರ ಏನ್ ಮಾಡಿದೆ ಅಲ್ಲ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸ್ ನಮ್ಮ ಈ ಡಿಪೋಗಳ ಮುಖಾಂತರ ಏನು ಫುಡ್ ನ ಕೊಡಬೇಕು, ಗ್ರಾಮೀಣ ಪ್ರದೇಶದ ಅಸಮತೋಲನ ಇದೆ. ಏನ್ ಮಾಡಿದೆ? ಹಾಗಾಗಿ 3 ಡಿಜಿಟಲ್ ಇನಿಷಿಯೇಟಿವ್ ನ ತಗೊಂಡಿದೆ PDS ಸಿಸ್ಟಮ್ ಅಲ್ಲಿ. ಓಕೆ, ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ಅಡಿಯಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಮತ್ತು ರಾಷ್ಟ್ರೀಯ ಆಹಾರ ಭದ್ರತಾ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ಅಡಿಯಲ್ಲಿ ನಮ್ಮ ಗೋದಾಮುಗಳಾಗಿರ್ಬೋದು, ಕಾರ್ಮಿಕರ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಕುಂದುಕೊರತೆಗಳನ್ನ ತಗೊಳ್ಳೋಕೋಸ್ಕರ ಡಿಜಿಟಲೈಸ್ ಮಾಡಿ 3 ಇನಿಷಿಯೇಟಿವ್ ಮಾಡಿದೆ. ಅದು ಯಾವ್ದಾದ್ರು ಡಿಪೋ ದರ್ಪಣ್, ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ, ಡಿಪೋ ದರ್ಪಣ್ ಪೋರ್ಟಲ್, ಅನ್ನ ಮಿತ್ರ ಮೊಬೈಲ್ ಆಪ್, ಅನ್ನ ಸಹಾಯತಾ ಪ್ಲಾಟ್ಫಾರ್ಮ್ ಅಂತ. ಡಿಪೋ ದರ್ಪಣ್ ಪೋರ್ಟಲ್ ಅಂದ್ರೆ ನಾನು ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದು ನೋಡ್ಕೊಳ್ಳಿ. ಇಟ್ ಈಸ್ ಅ ರಿಯಲ್ ಟೈಮು 24/7. ಓಕೆ, ಅಂದ್ರೆ ನಾವು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದೆ, ಸೆಂಟ್ರಲ್ ವೇರ್ಹೌಸ್ ಕಾರ್ಪೊರೇಷನ್ ಇದೆ, ಇವುಗಳನ್ನ CCTV ಮುಖಾಂತರ ಮತ್ತೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಮುಖಾಂತರ ಸೆನ್ಸರ್ಗಳನ್ನ ಅಳವಡಿಸಿ ಅಲ್ಲಿ ಸ್ಟಾಕ್ ಏನಾದ್ರು ವೇಸ್ಟ್ ಆಗ್ತಾ ಇದೆಯಾ, ಮ್ಯಾನೇಜ್ ಇನ್ಕಮಿಂಗ್ ಎಷ್ಟು, ಔಟ್ ಗೋಯಿಂಗ್ ಎಷ್ಟು, ಸ್ಟಾಕ್ ಇದೆಯೋ ಇಲ್ವೋ, ಓಕೆ, ಇವೆಲ್ಲ ಕೂಡ ಮಾನಿಟರ್ ಮಾಡ್ತಾ ಇದ್ದಾರೆ. ಒಂದು CCTV, ಅದಕ್ಕೆ ಡಿಪೋ ದರ್ಪಣ ಅಂದ್ರೆ ಅದನ್ನ ದರ್ಪಣ ಮಾಡಿ ಅಂದ್ರೆ ಅದನ್ನ ಕಣ್ಗಾವಲು ಮಾಡ್ತಾ ಇರತಕ್ಕಂಥದ್ದು ಇದೊಂದು ಸಿಸ್ಟಮ್. ಓಕೆ, 3 ಸಿಸ್ಟಮ್ ಇಲ್ಲಿ, 3 ಡಿಜಿಟಲ್ ಅಂತ ಹೇಳಿದೆ. ಇನ್ನೊಂದು ಯಾವುದು? ಅನ್ನ ಮಿತ್ರ ಮೊಬೈಲ್ ಆಪ್ ಏನ್ ಮಾಡುತ್ತೆ? ಈಗ ಅದು ದಾಸ್ತಾನುಗಳ ಒಂದ್ ಕಡೆ ಆಯ್ತು, ಈಗ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಲ್ಲ, ಹೊರಗಡೆ ತಂದು ಎಲ್ಲಿ ಮುಖಾಂತರ ಮಾಡ್ತೀವಿ? ನಮ್ಮ ಫುಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗಳಿದೆ, ಏನೋ ಫೇರ್ ಅಂಡ್ ರೆಮ್ಯುನೇಟಿವ್ ಪ್ರೈಸ್ ಮುಖಾಂತರ ನಾವು ಈ ಡಿಪೋಗಳಲ್ಲಿ ಆಹಾರಗಳನ್ನ ಕೊಡ್ತಾ ಇದೀವಿ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಡಿಜಿಟಲೈಸ್ ಮಾಡಿರ್ತಕ್ಕಂಥದ್ದು ಫಂಕ್ಷನ್ಸ್ ನ ಫೇರ್ ಅಂಡ್ ಪ್ರೈಸ್ ಶಾಪ್, FPS ಅಂತ ಕರಿತೀವಿ, ಫೇರ್ ಅಂಡ್ ಪ್ರೈಸ್ ಶಾಪ್. ಸರ್, ಇಲ್ಲಿ ಡೀಲರ್ಸ್ಗಳು ಮತ್ತೆ ಅಲ್ಲಿ ಕೆಲಸ ಮಾಡೋರು ಅಲ್ಲಿ ಸುತ್ತಮುತ್ತ ಅವ್ರನ್ನೆಲ್ಲ ಏನಿದೆ, ಸೇಲ್ಸ್ ಏನು, ಇನ್ಕಮಿಂಗ್ ಏನು, ಎಲ್ಲ ಡಿಜಿಟಲೈಸ್ ಮಾಡಿರ್ತಕ್ಕಂಥದ್ದು. ಅಲ್ಲಿ ಆಪರೇಷನ್ಸ್ ಕರೆಕ್ಟ್ ಆಗಿ ಆಗ್ತದೆ, ಎಫಿಷಿಯನ್ಸಿ ಹೆಂಗಿದೆ, ಎಷ್ಟು ತಗೋತಾ ಇದ್ದಾರೆ, ಎಷ್ಟು, ಇವೆಲ್ಲ ಡಿಜಿಟಲೈಸ್ ಮಾಡಿ ಅನ್ನ ಮಿತ್ರ ಮೊಬೈಲ್ ಆಪ್ ಮುಖಾಂತರ ಅಪ್ಡೇಟ್ ಮಾಡಿ ತಗೊಂಡು ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡ್ತಾರೆ. ಇನ್ನು 3ನೇದು ಅನ್ನ ಸಹಾಯತಾ ಪೋರ್ಟಲ್ ಅಂತ. ಅಂದ್ರೆ ಅನ್ನ ಸಹಾಯತಾ ಪೋರ್ಟಲ್ ಅಂದ್ರೆ ಈಗ ನಿಮ್ಗೆ ಇಷ್ಟೆಲ್ಲ ಮಾಡಿದ್ರು ಕೂಡ ನಿಮ್ಗೆಲ್ಲ ಅಲ್ಲಿ ಇಲ್ಲಿ ನೋಡ್ತಾರೆ ಯೂಟ್ಯೂಬ್ ಫೇಸ್ಬುಕ್ ಅಲ್ಲ, ಅಲ್ಲಿ ಕರೆಕ್ಟ್ ಆಗಿ ಲಿಸ್ಟ್ ಕೊಡ್ತಾ ಇಲ್ಲ, ಸರ್ವರ್ ಡೌನ್ ಅಂತಾರೆ, ಮತ್ತೊಂದಂತಾರೆ, 1-2 kg ಅಕ್ಕಿ ಇದ್ ಮಾಡ್ಕೋತಾರೆ, ಹಂಗೆ ಅಂತ. ಈ ತರ ಎನಿಥಿಂಗ್ ಇದೆ, ಗ್ರಾಹಕರ ಒಂದು ಕುಂದುಕೊರತೆಗೋಸ್ಕರ ಅನ್ನ ಸಹಾಯತಾ ಪೋರ್ಟಲ್ ಅಂತಿದೆ. ಇಲ್ಲಿ ನಿಮ್ಗೆ ವಾಟ್ಸ್ಆಪ್ ಮುಖಾಂತರ ಆಗಿರ್ಬೋದು ಅಥವಾ IVRS, ಇಂಟರಾಕ್ಟಿವ್ ವಾಯ್ಸ್ ರೆಸ್ಪಾನ್ಸ್ ಅಂತ ಕರಿತೀವಿ, ಅದರ ಮುಖಾಂತರ ನಿಮ್ಗೆ ಏನೋ ಪ್ರಾಬ್ಲಮ್ ಇದೆ ನೀವು ಅಲ್ಲಿ ನೀವು ನಮೂನೆ ಮಾಡ್ಬೋದು, ಅಲ್ಲಿ ನೀವು ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಇದರಿಂದ ನಿಮ್ಮ ಎಲ್ಲ ಒಂದು ಕುಂದುಕೊರತೆನ ಇದು ಮಾಡ್ತಾರೆ. ಹಾಗಾಗಿ ನಮ್ಮ ಈ ಒಂದು ಆಹಾರ ಭದ್ರತೆಯನ್ನ ನಾವು ಮೇಂಟೈನ್ ಮಾಡಬಹುದು ಅಂತಕ್ಕಂಥದ್ದು ಈ 3 ಇನಿಷಿಯೇಟಿವ್. ಸೊ ಡಿಪೋ ದರ್ಪಣ ನಾನು ಆಲ್ರೆಡಿ ಹೇಳಿದೀನಿ, ಒಂದು ಡಿಜಿಟಲೈಸ್ ರೇಟಿಂಗ್ ಸಿಸ್ಟಮ್ ಕೊಡ್ತಾ ಇದ್ದಾರೆ, ಕಣ್ಗಾವಲು ಇಟ್ಟಿರ್ತಕ್ಕಂಥ, ಅದಕ್ಕೆ ದುಡ್ಡು ಕೂಡ ಸರ್ಕಾರ ಕೊಡ್ತಾ ಇದೆ. ಇನ್ನು ಅನ್ನ ಮಿತ್ರ, ಓಕೆ, ನೈಜ ಡೇಟಾದ ಒಂದು ಇದನ್ನ ನಾವು ನೋಡ್ತಾ ಇರ್ತಕ್ಕಂಥದ್ದು, ತಪಾಸಣೆ, ಸ್ಟಾಕು, ಜಿಯೋ ಟ್ಯಾಗ್ ಮುಖಾಂತರ ಮಾಡ್ತಕ್ಕಂಥದ್ದು, ಅನ್ನ ಸಹಾಯತಾ ನಾನು ಏನ್ ಹೇಳಿದೆ, ಕಂಪ್ಲೇಂಟ್ ರೈಸ್ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲ ಕೂಡ 3 ಇನಿಷಿಯೇಟಿವ್. ಇದ್ರ ಜೊತೆ ಇನ್ನೊಂದು ನೋಡಿ, ನಾನು ಯಾಕೆ ಇದನ್ನು ತಗೊಂಡೆ ಒಟ್ಟಿಗೆ ಅಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ನಮ್ಮ ಈ ಒಂದು ರಿಪೋರ್ಟ್ ಯಾವುದು, ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಅಂಡ್ ನ್ಯೂಟ್ರಿಷನ್ ಒಂದು ರಿಪೋರ್ಟ್ ಬಂದಿದೆ, ಅದರಲ್ಲಿ ಭಾರತ ಯಾಕೆ ಹಿಂದೆ ಇದೆ, ಮತ್ತೆ ಅದಕ್ಕೆ ಏನೇನು ಇನಿಷಿಯೇಟಿವ್ ತಗೋತಾ ಇದ್ದಾರೆ. ಇದ್ರ ಜೊತೆಗೆ ಅನ್ನ ಚಕ್ರ ಸರಬರಾಜು ಸರಪಳಿ ಅಂತ ವೆರಿ ಇಂಪಾರ್ಟೆಂಟ್, ಇವೆಲ್ಲ ಕೇಳ್ತಾರೆ. ಅನ್ನ ಚಕ್ರ ಸಪ್ಲೈ ಚೈನ್ ಅಂತ ಇದೇನಪ್ಪಾ ಅಂತಂದ್ರೆ, ಈಗ ಸಪ್ಲೈ ಚೈನ್ ಎಲ್ಲ ರಾಜ್ಯಗಳಿಗೂ ಕೂಡ ಸರ್ಕಾರದಿಂದ, ನಿಮ್ಗೆ ಗೊತ್ತಿದೆ, ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಬರುತ್ತೆ. ನಮ್ಮ ರಾಜ್ಯದಲ್ಲಿ ತಗೊಂಡ್ರೆ ಕೇಂದ್ರ ಪ್ಲಸ್ ರಾಜ್ಯದಿಂದ 5 kg, ಒಟ್ಟು 10 kg ಅಕ್ಕಿ ಒಬ್ರಿಗೆ ಬರ್ತಕ್ಕಂಥದ್ದು, ಅದು BPL ಕಾರ್ಡ್ಗೆ. ಸೊ ಈ ಅನ್ನ ಚಕ್ರ ಅಂತಕ್ಕಂಥದ್ದು ಏನಿದೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಲಾಜಿಸ್ಟಿಕ್ ಅಂತ ಇರುತ್ತೆ, ದಾಸ್ತಾನುಗಳ ವರ್ಗಾವಣೆ ಆಗ್ಬೇಕಲ್ಲ, ಅವ್ರದ್ದು ಫುಡ್ ಕಾರ್ಪೊರೇಷನ್ ಇರುತ್ತೆ, ಮತ್ತೆ ಸೆಂಟ್ರಲ್ ವೇರ್ಹೌಸ್ ಇದೇ ಸೆಂಟರ್ಸ್ ಗಳಿರ್ತವೆ, ಅಲ್ಲಿಂದ ಯಾವ್ದಾವ್ದು ಹತ್ರ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಈಗ ಬೆಂಗಳೂರು ಕರ್ನಾಟಕದಲ್ಲಿದೆ, ಇದಕ್ಕೆ ನಿಯರ್ ಬೈ ಯಾವುದು, ಹೊಸೂರಲ್ಲೇನಾರು ತಮಿಳುನಾಡು ಹೊಸೂರಿನಲ್ಲಿದ್ರೆ ಅಲ್ಲಿಂದ ಟ್ರಾನ್ಸ್ಫರ್ ಮಾಡೋಣ. ಕರ್ನಾಟಕ ಇದೆ ಅಂದ್ಬಿಟ್ಟು ನಮ್ಮ ಸೆಂಟ್ರಲ್ ಬೆಳಗಾಮಲ್ಲಿದ್ದು, ಧಾರವಾಡದಲ್ಲಿದ್ದು, ಮತ್ತು ಅಲ್ಲಿಂದ, ಯಾಕಂದ್ರೆ ಅಲ್ಲಿಂದ ಹಂಗ್ ಸಾಗಿಸೋದ್ರಿಂದ ಏನಾಗುತ್ತೆ,
ಟೈಮ್ ತಗೊಳುತ್ತೆ. ಜೊತೆಗೆ ನಮಗೆ ಏನಾಗುತ್ತೆ ಅಲ್ಲಿ ಇಂಧನಗಳು ಖರ್ಚಾಗುತ್ತೆ, ಹವಾಮಾನಗಳ ವೈಪರೀತ್ಯ ಆಗ್ತದೆ ಅಲ್ವಾ, ಇವೆಲ್ಲ ತಪ್ಪಿಸ್ಬೋದು. ಸೊ ಕರೆಕ್ಟ್ ಆಗಿ ಅಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಕೊಳ್ಳೋದಾಗಿರ್ಬೋದು, ಓಕೆ, ಕನೆಕ್ಷನಿವಿಟಿ ನೋಡ್ಕೊಳ್ಳೋದಾಗಿರ್ಬೋದು. ಸೊ ಇವೆಲ್ಲ ಕೂಡ ಈ ಒಂದು ಆಪ್ಗಳ ಮುಖಾಂತರ ನಾವು ಸಾರ್ವಜನಿಕ ವಿತರಣಾ ಇಲಾಖೆ IIT ದೆಹಲಿ ಜೊತೆ ಸೇರ್ಕೊಂಡು ಈ ಒಂದು ಇದನ್ನ ಪ್ರಾರಂಭಿಸಿರ್ತಕ್ಕಂಥದ್ದು. ಉದ್ದೇಶ ಆಹಾರ ಧಾನ್ಯಗಳ ವೇಗವಾದ ವೆಚ್ಚ ಪರಿಣಾಮಕಾರಿ. ಅದಕ್ಕೆ ಹೇಳಿದ ವೆಚ್ಚ ಅಂದ್ರೇನು, ಹತ್ರ ಈಗ ಬೆಳಗಾಮಲ್ಲಿ ಎಲ್ಲೋ ಒಂದು ಹಳ್ಳಿ ಕೊಡಬೇಕು, ಬೆಂಗಳೂರಿಂದನೇ ಇದ್ರೆ ಅಲ್ಲಿಂದನೇ ಕಳಿಸ್ಬೇಕಾ? ಇಲ್ಲ, ಅಲ್ಲಿ ಪಕ್ಕ ಮಹಾರಾಷ್ಟ್ರದಿಂದ ಯಾವ್ದಿದೆ ಅಲ್ಲೆಲ್ಲರೂ ಇದೆ ಅಲ್ಲಿಂದ ಕಳಿಸಿ, ಆಗ ಉಳಿಯೋದು. ವೆಚ್ಚ ಪರಿಣಾಮಕಾರಿ, ಪರಿಸರ ಸ್ನೇಹಿ ಚಲನೆ, ಇದನ್ನು ಖಚಿತಪಡಿಸ್ಕೊಳ್ಳೋಕೋಸ್ಕರ ಇದನ್ನು ತಂದಿರ್ತಕ್ಕಂಥದ್ದು. ಬೇಗ ಸಿಕ್ತಂಗಾಗತ್ತೆ ಸರ್. ಸೊ ಇವೆಲ್ಲ ನೆಟ್ವರ್ಕ್ ನ ಫಾಲೋ ಮಾಡ್ಕೋಬೇಕು, ಎಲ್ಲಿದೆ ಅವೆಲ್ಲ ಜಿಯೋ ಟ್ಯಾಗ್ಗಳು ಇರ್ತವೆ, ಮತ್ತೆ ಇವೆಲ್ಲ ಕೂಡ ಬಿಲ್ಡ್ ಆಗಿರ್ತವೆ. ಓಕೆ, ಸೊ ಇದು ಲಾಜಿಸ್ಟಿಕ್ ನ ನೋಡ್ಕೊಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಅನ್ನ ಚಕ್ರ ಸರಬರಾಜು ಸರಪಳಿ ಅಂತ. ಓಕೆ ಫೈನ್ ಸರ್. ಇನ್ನು ನೆಕ್ಸ್ಟ್ ಬರ್ತೀನಿ, ಅಗ್ರಿಕಲ್ಚರ್ ಅಲ್ಲಿ ಎಲ್ಲಿ ಅಗ್ರಿಕಲ್ಚರ್ ತುಂಬಾ ಇಂಪಾರ್ಟೆಂಟ್. ವರ್ಲ್ಡ್ ಎಕನಾಮಿಕ್ ಫೋರಂ, ವಿಶ್ವ ಆರ್ಥಿಕ ವೇದಿಕೆ ತನ್ನ ವರದಿ ಭಾರತದಲ್ಲಿ ಭವಿಷ್ಯದ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಅಳೆಯೋ ಒಂದು ಆಟದ ಪುಸ್ತಕ ಅಂತ ಹೇಳಿ ಒಂದು ರಿಪೋರ್ಟ್ ಕೂಡ ಇದರಲ್ಲಿ ಮೆನ್ಷನ್ ಮಾಡಿ ಬಿಡುಗಡೆ ಮಾಡಿತ್ತು. ಓಕೆ, ಇದನ್ನ ನೋಡೋದಾದ್ರೆ AI ಫಾರ್ ಇಂಡಿಯಾ 2030 ಉಪಕ್ರಮದ ಅಡಿಯಲ್ಲಿ ಏನೇನೋ ನಾವು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಒತ್ತಿ ಹೇಳಿತ್ತು. ಸೊ ಇಲ್ಲಿ ಭಾರತೀಯ ಕೃಷಿಯನ್ನ AI ಯಾಕೆ ತಂದಾಗ ಏನೇನಾಗುತ್ತೆ, ಬುದ್ಧಿವಂತ ಬೆಳೆ ಯೋಜನೆ ಅಂತ ಕರಿತೀವಿ. ಅಂದ್ರೆ ಈ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಇಟ್ಕೊಂಡು ಆ ಮಣ್ಣು ಏನಿದೆ ಅಲ್ಲಿ, ಆ ಒಂದು ರೀಜನ್ ಅಲ್ಲಿ ಹವಾಮಾನ ಹೆಂಗಿದೆ, ಇಳುವರಿ ಅದರಿಂದ ಯಾವ್ದು ಹಾಕಿದ್ರೆ ಬರುತ್ತೆ, ಮಾರುಕಟ್ಟೆಯಲ್ಲಿ ಏನ್ ನಡೀತಾ ಇದೆ ಅದನ್ನು ಬಳಸ್ಕೊಂಡು AI ಬೆಳೆ ಶಿಫಾರಸು ಮಾಡುತ್ತೆ. ಓಕೆ, ಆ ರೀಜನ್ ಎಲ್ಲಿ ಏನು ಮಣ್ಣಿದೆ, ಪೌಷ್ಟಿಕಾಂಶ ಹೆಂಗಿದೆ, ಅಲ್ಲಿ ಇಳುವರಿ ಹೆಂಗ್ ಬರುತ್ತೆ, ಹವಾಮಾನ ಹೆಂಗಿದೆ, ಮುಂದೆ ಫ್ಯೂಚರ್ ಏನಾಗ್ಬೋದು, ಯಾವ ಬೆಳೆ ಅದಕ್ಕೆ ತಕ್ಕಂತೆ ಯಾವ ಬೆಳೆಗಳು ಬೆಳಿಬಹುದು, ಯಾಕಂದ್ರೆ ಅದರಲ್ಲೂ ಯಾವ ಬೆಳೆನೇ ಬೆಳಿಬೇಕು, ಯಾಕಂದ್ರೆ ಮುಂದೆ ಅದು ಮಾರ್ಕೆಟಿಂಗ್ಗೂ ನಮ್ಗೆ ಈಸಿ ಆಗ್ಬೇಕು, ಅವ್ರ ದುಡ್ಡು ಬರಬೇಕು. ಸೊ ಇವೆಲ್ಲ ಇಂಟೆಲಿಜೆನ್ಸ್, ಸ್ಮಾರ್ಟ್ ಕೃಷಿ, ಉಪಗ್ರಹದ ಮೇಲ್ವಿಚಾರಣೆ ಮಾಡಿ ಕೀಟ, ರೋಗ, ಇಳುವರಿ ಮುನ್ಸೂಚನೆ, ಮುಂದೆ ಆಗ್ತಕ್ಕಂಥ ಪರಿಹಾರ ಕೃಷಿ ಎಲ್ಲ ಕೂಡ ಇನ್ಫಾರ್ಮೇಶನ್ಸ್ ತಗೋಬಹುದು. ಫಾರ್ಮ್ ಟು ಪೋರ್ಕ್ ಪರಿಹಾರ, ಅಂದ್ರೆ ಫಾರ್ಮ್ ಟು ಪೋರ್ಕ್ ಅಂದ್ರೆ ಎಲ್ಲ ರೆಡಿಮೇಡ್ ಪೋರ್ಕ್ ಅಲ್ಲಿ ಇಟ್ಕೊಂಡು ತಿನ್ನೋ ತರ, ಅಂದ್ರೆ ರೈತರಿಗೆ ಎಲ್ಲ ಕೂಡ ಗುಣಮಟ್ಟದ ಎಲ್ಲ ಸರಪುಗಳನ್ನ ಪತ್ತೆ ಹಚ್ಚಿ ಮಾರುಕಟ್ಟೆಗೆ ಏನೇನ್ ಬೇಕು ಎಲ್ಲಾನು ರೆಡಿ ಮಾಡಿ ಫಿನ್ಟೆಕ್ ರೀತಿ ನಿಮಗೆ ಎಲ್ಲಾನು ಕೊಡ್ತಕ್ಕಂಥದ್ದು ಇನ್ಫಾರ್ಮೇಶನ್ಸ್ ಇದ್ರಲ್ಲಿ ಸಿಗ್ತಕ್ಕಂಥದ್ದು. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ, ಭಾರತದಲ್ಲಿ 45% ಅಷ್ಟು ಜನ ಕೃಷಿಯನ್ನು ನಾವು ಅವಲಂಬಿದ್ದಾರೆ. ನಮ್ಮ GDPಗೆ 18% ಅಷ್ಟು ಕೊಡುಗೆ ನೀಡ್ತಾ ಇದೆ. ಓಕೆ, ಹಾಗಾದ್ರೆ ಇದನ್ನ ಮಾಡಿದ ತಕ್ಷಣ ಆಗುತ್ತೆ, ಇಲ್ಲ ಸರ್ ಸವಾಲುಗಳಿವೆ ಇವೆಲ್ಲ ಮಾಡಕ್ಕೆ ಭಾರತದಲ್ಲಿ. ಯಾಕೆ ಭಾರತದಲ್ಲಿ ಸವಾಲುಗಳಿವೆ ಅಂದ್ರೆ, ಕಡಿಮೆ ಉತ್ಪಾದಕತೆ, ನಮ್ಮ ಹಿಡುವಳಿ ಸರಿ ಇಲ್ಲ. ಓಕೆ, ಒಟ್ಟು ದೊಡ್ಡ ಇಳುವಳಿ ಇಲ್ಲ, ಸಣ್ಣ ರೈತರು ಸರಾಸರಿ 1.8 ಹೆಕ್ಟರ್ ಅಷ್ಟೇ ಸಣ್ಣ ಹಿಡುವಳಿದಾರ ಸಂಖ್ಯೆ 85% ಜನ ಅವರೇ ಇದ್ದಾರೆ. ಜಾಸ್ತಿ ಇದ್ರೆ ದೊಡ್ಡ ಮೆಷಿನ್ಸ್ ಯೂಸ್ ಮಾಡ್ಕೊಂಡು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ದೊಡ್ಡ ಮೆಷಿನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಮಾಡಬಹುದಾಗಿತ್ತು. ಮತ್ತೆ ಕಡಿಮೆ ತಂತ್ರಜ್ಞಾನ, ಕೇವಲ ಒಂದು ಸಣ್ಣ ಭಾಗ, ಈಗ 85% ರೈತರು ಅಂದ್ರೆ ಅದ್ರಲ್ಲಿ ಜಸ್ಟ್ 1 or 2% ಮಾತ್ರ ಈ ತರದ್ದು ಆಪ್ಗಳು, ಈ ತರ ಡಿಜಿಟಲ್ ನಿರ್ವಹಣೆ ಮಾಡ್ತಾ ಇದ್ದಾರೆ. ತುಂಬಾ ಜನ ಇದನ್ನ ಯುಟಿಲೈಸ್ ಮಾಡ್ಕೋತಾ ಇಲ್ಲ. ಓಕೆ, ಮತ್ತೆ ನಮ್ಮ ದತ್ತಾಂಶಗಳು ಇದೆಯಲ್ಲ, ಬೇರೆ ಸಚಿವಾಲಯಗಳಲ್ಲಿ ಗ್ರಾಮೀಣಾಭಿವೃದ್ಧಿ ಒಂದಷ್ಟು, ಕೃಷಿ ಸಚಿವಾಲಯ ಒಂದಷ್ಟು, ಅವರ ಒಂದು ಲೋಕಲ್ ರಾಜ್ಯದಲ್ಲಿ ಮತ್ತೆ ಸೆಂಟ್ರಲ್ ಒಂದಷ್ಟು, ಹಿಂಗೆ ಬೇಕಾಗಿರ್ತಕ್ಕ ಡೇಟಾ ಅಲ್ಲಲ್ಲಿ ಹಂಚೋಗಿದೆ. ಅದನ್ನ ಒಂದ್ ಕಡೆ ತರಬೇಕು, ತಂದು ಇಲ್ಲಿ ಏನ್ ಮಾಡ್ಬೋದು ಅಂತ ನೋಡ್ಬೋದು. ಓಕೆ, ಸೊ ಇವೆಲ್ಲ ಕೂಡ ಪ್ರಮುಖ. ಮತ್ತೆ ಹಣಕಾಸಿನ ನಿರ್ಬಂಧಗಳು ಜಾಸ್ತಿ ಇವೆ. ಇವೆಲ್ಲ ಕಾರಣಗಳಿಂದ ನಮ್ಗೆ ಇದನ್ನ ಮಾಡಕ್ಕಾಗ್ತಲ್ಲ, ಸವಾಲುಗಳು ಇವೆ. ಬಟ್ ಮಾಡಿದ್ರೆ ಒಳ್ಳೇದು. ಮುಖಾಂತರ ಈಗ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಕೃಷಿಯಲ್ಲಿ ಜಾಸ್ತಿ ಬೆಳೆಬೇಕಾಗುತ್ತೆ. ಬಟ್ ಡಿಫಿಕಲ್ಟೀಸ್ ಇದೆ ಇನ್ನು ಇಂಡಿಯಾದಲ್ಲಿ ಕಂಪೇರ್ ಟು ಅದರ್ ಡೆವಲಪ್ಡ್ ನೇಷನ್ಸ್. ಓಕೆ, ನೆಕ್ಸ್ಟ್ ಭಾರತಿ ಇನಿಷಿಯೇಟಿವ್ ಅಂತ ಇಸ್ ವೆರಿ ಇಂಪಾರ್ಟೆಂಟ್. ಒನ್ ಸೆಕೆಂಡ್, ಇದು ಅಪೆಡಾ, ಅಗ್ರಿಕಲ್ಚರ್ ಅಂಡ್ ಪ್ರೋಸೆಸ್ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಹ್ಯಾಸ್ ಲಾಂಚ್ಡ್ ಭಾರತಿ ಇನಿಷಿಯೇಟಿವ್. 100 ಅಗ್ರಿ ಫುಡ್ ಸ್ಟಾರ್ಟ್ಅಪ್ಸ್ ಗಳನ್ನ ನಾವು ಸಪೋರ್ಟ್ ಮಾಡಕ್ಕೋಸ್ಕರ. ಭಾರತಿ ಫುಲ್ ಫಾರ್ಮ್ ಏನು? ಭಾರತಿ ಸ್ಟ್ಯಾಂಡ್ಸ್ ಫಾರ್ ಭಾರತ್ ಹಬ್ ಫಾರ್ ಅಗ್ರಿಕಲ್ಚರ್ ಟೆಕ್ನಾಲಜಿ, ರೆಸಿಲೆನ್ಸ್, ಅಡ್ವಾನ್ಸ್ಮೆಂಟ್ ಅಂಡ್ ಇನ್ಕ್ಯುಬೇಷನ್ ಫಾರ್ ಎಕ್ಸ್ಪೋರ್ಟ್ ಅಂತ ಹೇಳಿ. ಕನ್ನಡದಲ್ಲಿ ಹೇಳೋದಾದ್ರೆ ಭಾರತಿ ಅಂದ್ರೆ ಭಾರತದ ಕೃಷಿ ತಂತ್ರಜ್ಞಾನ ಸ್ಥಿತಿ ಸ್ಥಾಪಕತ್ವ, ಪ್ರಗತಿ ಮತ್ತು ರಫ್ತು ಸಕ್ರಿಯಗಳಿಗಾಗಿ ಕಾವು ಕೊಡುವ ಕೇಂದ್ರ ಅಂತ. ಓಕೆ, ಸೊ ಇದು ಫುಲ್ ಫಾರ್ಮು. ಇಲ್ಲಿ ಇಂಗ್ಲಿಷ್ ನೋಡ್ಕೊಳ್ಳಿ. ಬಿ ಅಂದ್ರೆ ಭಾರತ್, H ಅಂದ್ರೆ ಹಬ್, ಓಕೆ, ಎ ಅಂದ್ರೆ ಅಗ್ರಿಟೆಕ್ ಅಂತ, ಆರ್ ಅಂದ್ರೆ ರೆಸಿಲೆನ್ಸ್ ಅಂತ, ಅಡ್ವಾನ್ಸ್ಮೆಂಟ್ ಅಂಡ್ ಇನ್ಕ್ಯುಬೇಷನ್ ಅಂಡ್ ಎಕ್ಸ್ಪೋರ್ಟ್ ಎನಾಬ್ಲೆಮೆಂಟ್ ಅಂತ ಹೇಳಿ. ಓಕೆ, ಸೊ ಇದು ಭಾರತದ ಕೃಷಿ ಆಹಾರ ಕೃಷಿ ತಂತ್ರಜ್ಞಾನ ವಲಯದಲ್ಲಿ ನವ ಉದ್ಯಮಗಳನ್ನ ಬೆಂಬಲಿಸಲು, ರಫ್ತುಗಳನ್ನ ವೇಗಗೊಳಿಸಲು ಓಕೆ ರಾಷ್ಟ್ರೀಯ ಒಂದು ವೇದಿಕೆ ಇದೆ. ಇದನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಅಪೆಡಾ ಮುನ್ನಡೆಸ್ತಾ ಇದೆ. ಓಕೆ, ಆಹಾರ ಸಂಸ್ಕರಣೆ ಸಚಿವಾಲಯ ಕೂಡ ಇದರಲ್ಲಿ ಭಾಗವಹಿಸುತ್ತೆ. 100 ಕೃಷಿ ಆಹಾರ ಕೃಷಿ ತಂತ್ರಜ್ಞಾನ ನವೋದ್ಯೋಗ ಅಧಿಕಾರ ನಿಧಿ ಮತ್ತು 2030 ವೇಳೆಗೆ ರಫ್ತನ್ನು $50 ಬಿಲಿಯನ್ ಹೆಚ್ಚಿಸಬೇಕು ಅಂತ ಹೇಳಿ. ಓಕೆ, ಕೃಷಿ ಆಹಾರ ಉತ್ಪಾದನೆಗೆ ಏನ್ ಮಾಡಬೇಕು,
ಮತ್ತೆ ರಫ್ತಾಗಬೇಕು ಅಂದ್ರೆ ಅದಕ್ಕೆ ಪ್ಯಾಕಿಂಗ್ ಹೆಂಗಿರಬೇಕು, ಅದರ ಕ್ವಾಲಿಟಿ ಹೆಂಗಿರಬೇಕು, ಸಂಸ್ಕರಣೆ ಪ್ರೋಸೆಸ್ ಹೆಂಗ್ ಮಾಡಿ, ಪ್ಯಾಕೇಜಿಂಗ್, ಇವೆಲ್ಲ ಲಾಜಿಸ್ಟಿಕ್ ಒಂದ್ ಕಡೆಯಿಂದ ಒಂದ್ ಕಡೆ ಸಾಕ್ಸಕ್ಕೆ ಇವೆಲ್ಲಕ್ಕೂ ಕೂಡ ಇದು ಮಾಡ್ತಕ್ಕಂಥದ್ದು. ಸೊ ಇಲ್ಲೇ ಇಂಗ್ಲಿಷ್ ಕೂಡ ಹೈ ವ್ಯಾಲ್ಯೂ ಅಂಡ್ ಇನೋವೇಷನ್ ಅಗ್ರಿ ಫುಡ್ ಪ್ರಾಡಕ್ಟ್ಸ್ ಅದ್ರ ಮೇಲೆ ಫೋಕಸ್ ಮಾಡುತ್ತೆ. ಟೆಕ್ನಾಲಜಿ, ಓಕೆ, ಲೆಡ್ ಸೊಲ್ಯೂಷನ್ಸ್ ಫಾರ್ ಎಕ್ಸ್ಪೋರ್ಟ್ ಎನೇಬಲ್ಮೆಂಟ್, solution for sanitary and phytosanitary risk and compliances barriers ಅಂತ. ಓಕೆ, ಅಂದ್ರೆ ಅಷ್ಟು ಸಂಸ್ಕರಣೆ ಇರಬೇಕು ಅದರಲ್ಲಿ ಅಂತ. ಓಕೆ, ಇನ್ನು ಇಲ್ಲಿ ಅಪೇಡಾ ಬಗ್ಗೆ ಒಂದ್ಸಲ ತಿಳ್ಕೊಬೇಕಾಗುತ್ತೆ, ಯಾಕಂದ್ರೆ ಇವೆಲ್ಲ ನಾವು ಓದ್ತಾ ಇದೀವಿ. ಅಪೇಡಾ ಅಂದ್ರೆ ಏನು? ಓಕೆ, ಇದು ಹೆಡ್ ಕ್ವಾರ್ಟರ್ಸ್ ನ್ಯೂ ಡೆಲ್ಲಿ ಇದೆ. ಯಾವಾಗ ಸ್ಟಾರ್ಟ್ ಆಯ್ತು? 1986 ಅಲ್ಲಿ ಸ್ಟಾರ್ಟ್ ಆಯ್ತು. ಓಕೆ, ಇದೇನು ಮಾಡುತ್ತೆ? ಇಟ್ ಇಸ್ ಎ ಸ್ಟ್ಯಾಟ್ಯೂಟರಿ ಬಾಡಿ. ಓಕೆ, ಅದು ಶಾಸನಾತ್ಮಕ ಸಂಸ್ಥೆ. ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಡಿಯಲ್ಲಿ ಬರುತ್ತೆ. ಎಕ್ಸ್ಪೋರ್ಟ್ ಆಫ್ ಅಗ್ರಿಕಲ್ಚರ್ ಅಂಡ್ ಪ್ರೋಸೆಸ್ ಫುಡ್ ಪ್ರಾಡಕ್ಟ್ಸ್ಗೆ ಇದು ಹೆಚ್ಚು ಒತ್ತು ಕೊಟ್ಟು ಅದಕ್ಕೆ ತಕ್ಕಂತೆ ಕೆಲಸ ಮಾಡುತ್ತೆ. ಇದೊಂದು ಪ್ರೋಸೆಸ್ ಫುಡ್ ಅಪೇಡಾ ಆಕ್ಟ್ ಅಂತ 1985 ಅವಾಗ ಬಂದಿತ್ತು. ಇದರ ಏಮ್ ಏನು? ಟು ಪ್ರಮೋಟ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಪ್ರೊಡಕ್ಷನ್, ಎನ್ಹಾನ್ಸ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ನ ನೋಡ್ಕೊಳ್ಳಕ್ಕೆ, ಡೈವರ್ಸಿಟಿ ಇನ್ ಇಂಡಿಯಾ ಅಂಡ್ ಅಗ್ರಿ ಎಕ್ಸ್ಪೋರ್ಟ್ ಅಲ್ಲಿ ಅಗ್ರಿಕಲ್ಚರ್ ನ ಬೇರೆ ಬೇರೆ ಪ್ರೋಸೆಸ್ ಮಾಡಿ ಅದರಲ್ಲಿ ಡೈವರ್ಸಿಟಿ ವೈವಿಧ್ಯತೆಗಳನ್ನ ಎಕ್ಸ್ಪೋರ್ಟ್ ಮಾಡಬೇಕು. ಅಗ್ರಿ ರಿಲೇಟೆಡ್ ಅಗ್ರಿಕಲ್ಚರ್, ಕೃಷಿಯ ಒಳಗೆ ಬರ್ತಕ್ಕಂಥ ಬೇರೆ ಬೇರೆ ಸಂಸ್ಕರಿಸೋದನ್ನು ಕೂಡ ನಾವು ವೆರೈಟಿ ಮಾಡಬೇಕು ಅಂತ ಹೇಳಿ. ಓಕೆ, ಸೊ ಅದನ್ನ ರೆಗ್ಯುಲೇಷನ್ ಮಾಡೋದು, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡೋದು, ಮಾರ್ಕೆಟ್ ಲಿಂಕೇಜ್ ಕೊಡೋದು, ಇವೆಲ್ಲ ಕೂಡ ಮಾಡುತ್ತೆ. ಅದರ ಫಂಕ್ಷನ್ಸ್ ಗಳು ಕೊಟ್ಟಿನ ಡೆವಲಪ್ಮೆಂಟ್ ಅಂಡ್ ಸಪೋರ್ಟ್, ಎಕ್ಸ್ಪೋರ್ಟ್ ರಿಜಿಸ್ಟ್ರೇಷನ್ಸ್ಗೆ ಏನ್ ಬೇಕು, ಅದಕ್ಕೆ ಕ್ವಾಲಿಟಿ ಕಂಟ್ರೋಲ್ ಇನ್ಸ್ಪೆಕ್ಷನ್ಸ್ಗೆ ಏನ್ ಬೇಕು ಅದನ್ನೆಲ್ಲ ಗ್ಲೋಬಲ್ ಕಂಪ್ಲೇಸಸ್ ತಕ್ಕಂತೆ ಏನ್ ಮಾಡಬೇಕು ಅನ್ನೋದೆಲ್ಲ ಹೇಳುತ್ತೆ. ಪ್ಯಾಕೇಜಿಂಗ್, ಮಾರ್ಕೆಟಿಂಗ್ ಬಗ್ಗೆ ಹೇಳುತ್ತೆ, ಬ್ರ್ಯಾಂಡಿಂಗ್ ಬಗ್ಗೆ ಹೇಳುತ್ತೆ. ಓಕೆ, ಅಪೇಡಾ ಬಗ್ಗೆ ನೋಡ್ಕೊಡಿ. ಇದೊಂದೇ ಅಲ್ಲ, ನಿಮಗೆ ನಮ್ಮ ಫುಡ್ ಸೇಫ್ಟಿ ಏನು ಸ್ಟ್ಯಾಂಡರ್ಡ್ಸ್ ಅಥಾರಿಟಿಯ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಮತ್ತೆ ಫುಡ್ ಅಗ್ರಿಕಲ್ಚರ್ ಆಗಲಿ, ಇದು ಕೂಡ ನಮ್ಮ ಈಗ ಪ್ರೀವಿಯಸ್ ಒಂದು ಇದು ಸ್ಕೀಮ್ ಅಲ್ಲೂ ನೋಡಿದ್ವಿ. ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಇರ್ತಾನೆ. ಇನ್ನು ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಬಂದು 2006 ಅಂಡರ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಡಿಯಲ್ಲಿ ಸ್ಥಾಪನೆ ಮಾಡ್ತೀವಿ. ಇದು ಶಾಸನಾತ್ಮಕ ಸ್ಟ್ಯಾಟ್ಯೂಟರಿ ಬಾಡಿ, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಆಕ್ಟ್ ಅಂತ. ಇದು ಫುಡ್ ನ ಸ್ಟ್ಯಾಂಡರ್ಡ್ ಹೆಂಗಿರಬೇಕು, ಸೇಫ್ಟಿ ಹೆಂಗೆ, ಸ್ಟೋರೇಜ್ ಹೆಂಗಿರಬೇಕು, ಯಾವ ರೀತಿ ಅದಕ್ಕೆ ಆ ತರ ಮಾಡಿದ್ರೆ ಸೇಫ್ ಆಗಿದ್ರೆ ಮಾತ್ರ ಅದರ ಒಂದು ಮೊಹರನ್ನ ಯೂಸ್ ಮಾಡಬಹುದು. ಇವೆಲ್ಲ ಕೂಡ ಫುಡ್ ನ ಸೆಲ್ ಮಾಡಬೇಕು ಅಂದ್ರೆ ಅದ್ರ ಬಗ್ಗೆ ಹೇಳುತ್ತೆ. ಇನ್ನು ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ನಿಮ್ಗೆ ಗೊತ್ತೇ ಇರೋದು, ಯುನೈಟೆಡ್ ನೇಷನ್ ನ ಒಂದು ಸ್ಪೆಷಲೈಸ್ ಏಜೆನ್ಸಿ ಅಂತ. ಇದು ಬಂದು ಹೆಡ್ ಕ್ವಾರ್ಟರ್ಸ್ ನ್ಯೂ ಡೆಲ್ಲಿಲೇ ಇರೋದು. ಓಕೆ, ಅಂಡ್ ಇದರ ಹೆಡ್ ಕ್ವಾರ್ಟರ್ಸ್ ರೋಮ್ ಇಟಲಿ ಇರತಕ್ಕಂಥದ್ದು. 1945 ಅಲ್ಲಿ ಸ್ಥಾಪನೆ ಆಗಿರೋದು ಫುಡ್ ಅಂಡ್ ಅಗ್ರಿಕಲ್ಚರ್, FAO. ಓಕೆ, ಇದ್ರ ಬಗ್ಗೆ ನಿಮ್ಗೆ ಹೆಚ್ಚು ಮಾತಾಡೋ ನೆಸಿಟಿ ಇಲ್ಲ, ನಿಮ್ಗೆ ಗೊತ್ತಿರುತ್ತೆ ಇದು ಏನೇನು ಕೆಲಸ ಮಾಡುತ್ತೆ ಅಂತ. ಓಕೆ, ಇವೆಲ್ಲ ಕೇಳ್ತಾನೆ ಸ್ನೇಹಿತರೆ. ಇನ್ನು ಇದು ಬಿಟ್ರೆ ಪ್ರಮುಖವಾಗಿ ಇನ್ನೊಂದು ಮಿಸ್ ಮಾಡಿದೀವಿ, ಅದು ಕಾಟನ್ ಬಗ್ಗೆ. ಕಾಟನ್ ಸ್ಟಾರ್ಟಿಂಗ್ ವಿಡಿಯೋ ಅದರಲ್ಲಿ ಹೇಳಬೇಕಾಗಿತ್ತು, ಬಟ್ ನೋ ಪ್ರಾಬ್ಲಮ್. ಕಾಟನ್ ಬಗ್ಗೆ ಕೂಡ ಸುದ್ದಿಯಲ್ಲಿ ಐತಿ. ಏನು ಸುದ್ದಿ ಇತ್ತು ನಿಮಗೆ ಗೊತ್ತಿರಬೇಕು. 2025ರಲ್ಲಿ ಏನು ನಮ್ಮ ದೇಶದ ಮೇಲೆ ಒಂದು ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ನಾವು USA ಮಾಡಿದ್ವಿ. ಅವಾಗೆಲ್ಲ ಜಾಸ್ತಿ ಇದನ್ನ ಹಾಕಿದ್ರು, 50% ತನಕ ಎಲ್ಲ ಹಾಕಿದ್ರು, 55% ತನಕ. ಆಗ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಹತ್ತಿ ಬೆಲೆ ಸ್ಥಿರಗೊಳಿಸಲು ಜವಳಿ ಉದ್ಯಮ ಸರ್ಕಾರ ಅದು ಆಮೇಲೆ ಇನ್ನೂ 1 ಮಂತ್ ಮುಂದಕ್ಕೆ ಮಾಡ್ತಾವೆ. 2030 2025 ಸೆಪ್ಟೆಂಬರ್ 30, ಆಮೇಲೆ ಪುನಃ 1 ಮಂತ್ ಎಕ್ಸ್ಟ್ರಾ ಕೂಡ ಮಾಡಿದ್ರು. ಹತ್ತಿ ಆಮದಿನ ಮೇಲೆ ಕಸ್ಟಮ್ಸ್ ಸುಂಕ ವಿನಾಯಿತಿ ನೀಡಿದ್ರು. ಏನ್ ಸರ್ ಇದು? ನಾವು ಎಕ್ಸ್ಪೋರ್ಟ್ ಮಾಡಬೇಕು, ಆಮದು ತಡಿಬೇಕು. ಅಲ್ಲಿ ನೋಡಿದ್ರೆ ಆಮದು ಮೇಲೆ ಅಂದ್ರೆ ನಾವು ಇಂಪೋರ್ಟ್ ಮಾಡೋದ್ರ ಮೇಲೆ ಕಸ್ಟಮ್ ಸುಂಕ ತೆಗೆದ್ಬಿಟ್ರಲ್ಲ, ಯಾಕೆ ಅಂದ್ರೆ ನಾನು ಆಗ್ಲೂ ಕೂಡ ಹೇಳಿದೆ, ನಮ್ಮಲ್ಲಿ ಇರ್ತಕ್ಕಂಥದ್ದು ಬೆಳಿತಕ್ಕಂಥದ್ದು ಹತ್ತಿಗಳಿಂದ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ, ಓಕೆ, ಒಳ್ಳೆ ಕ್ವಾಲಿಟಿ ತಂದು ನಾವು ಏನು ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಅಲ್ಲಿ ಕಮ್ಮಿಗೆ ಸಿಗ್ತಾರೆ, ನಮ್ಮಲ್ಲಿ ಬೆಳೆದು ಮಾಡೋದಕ್ಕೆ ಕಮ್ಮಿಗೆ ಸಿಗ್ತಾರೆ. ಆಗ ಅಲ್ಲಿಂದ ನಾವು ಆಮದು ಮಾಡಿಕೊಂಡು ಅದನ್ನ ನಾವು ರೆಡಿಮೇಡ್ ಮಾಡಿ ಇನ್ನು ಕಮ್ಮಿ ರೇಟ್ಗೆ ಮಾಡಿದ್ರಾಗ ಅವ್ರಿಗೆ ಇನ್ನೂ ಕಮ್ಮಿ ರೇಟ್ಗೆ, ಅವರು ಎಷ್ಟೇ ಒಂದು ಕಸ್ಟಮ್ಸ್ ಹಾಕಿದ್ರು ಅವ್ರಿಗೆ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ. ಆವಾಗ ನಮ್ಗೆ ಇನ್ನೂ ಪ್ರಾಡಕ್ಟ್ ನ ಸೇಲ್ ಮಾಡಕ್ಕೆ ಈಸಿ ಆಗುತ್ತೆ ಅನ್ನೋದ್ರ ಬಗ್ಗೆ. ಓಕೆ, ಬೇರೆ ಬೇರೆ ಕಾರಣಗಳಿದ್ವು ಇದಕ್ಕೂ ಕೂಡ. ಹಂಗೆ ನೋಡೋದಾದ್ರೆ ಹತ್ತಿ ಬಗ್ಗೆ ಮೊನ್ನೆ ಎಕ್ಸಾಮ್ ಅಲ್ಲೂ ಕೂಡ ಕೇಳಿದ್ದೆ ನಿಮ್ಗೆ. ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ ಗ್ರೋಯಿಂಗ್ ಆಲ್ 4 ಸ್ಪೀಶೀಸ್, 4 ತಳಿಯ ಎಲ್ಲ ಅಂದ್ರೆ 4 ತಳಿಯಾದ ಹತ್ತಿ ನಾವು ನೋಡಬಹುದು. ಇದನ್ನ ಇಂಡಿಯಾದಲ್ಲಿ ಮಾತ್ರ ಬೆಳೀತಕ್ಕಂಥದ್ದು. ಮೊನ್ನೆ ಎಕ್ಸಾಮ್ ಅಲ್ಲಿ KL ಯಾವ್ದಾದ್ರು ಕೇಳಿದ್ದ. ಓಕೆ, G. arboreum ಮತ್ತು G. herbaceae ಅಂತಕ್ಕಂಥದ್ದು ಒಂದು ಏಷ್ಯನ್ ಕಾಟನ್, ಅದು ಈಜಿಪ್ಟಿಯನ್ ಕಾಟನ್ G. barbadense ಅಂತ ಹೇಳಿ, ಇನ್ನೊಂದು ಅಮೆರಿಕನ್ ಅಪ್ಲಾಂಟ್ ಕಾಟನ್ G. hestonum ಅಂತ ಹೇಳಿ. ಸೊ ಈ 4 ತಳಿಗಳನ್ನ ಭಾರತದಲ್ಲಿ ಬೆಳಿತೀವಿ ನಾವು. ಒಂದೇ ಕಂಟ್ರಿಲಿ ಇದೆಲ್ಲ ತಳಿಗಳನ್ನು ಬೆಳೆಯೋದು. ಜಾಗತಿಕವಾಗಿ ನೋಡಿದರೆ ಹತ್ತಿ ಬೆಳೆಯೋದ್ರಲ್ಲಿ ಸ್ನೇಹಿತರೆ 23% ನಾವು ಉತ್ಪಾದನೆ ಮಾಡ್ತೀವಿ ವರ್ಲ್ಡ್ ಅಲ್ಲಿ. ವಿಶ್ವದ ಹತ್ತಿ ಪ್ರದೇಶ ನಮ್ಮ 40% ಅಷ್ಟಿದೆ. ಓಕೆ, ಬಾಂಗ್ಲಾ ಸ್ವಲ್ಪ ಜಾಸ್ತಿ ಮಾಡ್ತಾ ಇತ್ತು, ಆದ್ರೆ ಇವಾಗ ಅಲ್ಲಿ ಬೇರೆ ಬೇರೆ ಕಾರಣಗಳಿಂದ ಏನಾಯ್ತು, ಸ್ವಲ್ಪ ಕಮ್ಮಿ ಆಯ್ತು ಅಲ್ಲೂ ಕೂಡ. ಇನ್ನು ಭಾರತದ ಪ್ರಮುಖ ನಾರು ವಾಣಿಜ್ಯ ಬೆಳೆಗಳಲ್ಲಿ ಒಂದು ಈ ಕೃಷಿ ಕೈಗಾರಿಕೆ ಬೆಳೆಗಳಲ್ಲೂ ಕೂಡ ಹತ್ತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. 6 ಮಿಲಿಯನ್ ರೈತರಿಗೆ ನೇರ ಜೀವೋಪಾಯ ಒದಗಿಸ್ತಾ ಇರ್ತಕ್ಕಂಥದ್ದು ಇದು. ಇನ್ನು ಹತ್ತಿ ಬಗ್ಗೆ ಮಾತಾಡಿದ್ರೆ ಯಾವಾಗ ಬೆಳಿತೀವಿ? ಖಾರಿಫಲ್ಲಿ ಬೆಳಿತೀವಿ, ನಮ್ಮ ಸೌತ್ ಅಲ್ಲಿ ರಾಬಿ ಬೆಳೆಯಲ್ಲೂ ಕೂಡ ಬೆಳಿತೀವಿ. ಇದಕ್ಕೆ ಮೊಳಕೆ ಹೊಡೆದು ತಾಪಮಾನ 15 ಡಿಗ್ರಿ ಸೆಂಟಿಗ್ರೇಡ್ ಬೇಕಾಗುತ್ತೆ. ಬೆಳವಣಿಗೆಗೆ ಸ್ವಲ್ಪ ಬಿಸಿಲಿದ್ರು 21 to 27 ಡಿಗ್ರಿ ಸೆಂಟಿಗ್ರೇಡ್ ಇದ್ರು ನಾವು ತಡೆಯಬಹುದು. ಆದ್ರೆ ಹತ್ತಿಗೆ ಹಿಮ, ಫ್ರಾಸ್ಟ್
ಫ್ರಾಸ್ಟ್ ಆಗಿರ್ಬೋದು, ಹಿಮ ಇರಬಾರ್ದು. ಓಕೆ, ಇದು ಒಟ್ಟು ಬೆಳವಣಿಗೆ 150 180. ಇದು ಬೇರೆ ಬೇರೆ ಕಡೆ ಒಂದೊಂದು ಕಡೆ, ಈಗ ನಾವು ಸಮಶೀತೋಷ್ಣ ವಲಯ, ಉಷ್ಣ ವಲಯ ಅಂತ ತಗೊಂಡಾಗ ಅಲ್ಲಿ ಬೇರೆ ಬೇರೆ ಒಂಚೂರು ಏನೋ ದಿನಗಳು ಮತ್ತೆ ಟೆಂಪರೇಚರ್ ಕೂಡ ಬೇರೆ ಬೇರೆ ಇರುತ್ತೆ. ಓಕೆ, ಇನ್ನು ಇದು ಅತ್ಯಂತ ಹೆಚ್ಚು ನೋಡೋದಾದ್ರೆ ಪ್ರೊಡ್ಯೂಸಿಂಗ್ ಸ್ಟೇಟ್ ಯಾವುದು ಭಾರತದಲ್ಲಿ ಅಂದ್ರೆ ಮಹಾರಾಷ್ಟ್ರ, ಗುಜರಾತ್, ತೆಲಂಗಾಣ, ಆಂಧ್ರ ಪ್ರದೇಶ ಅತ್ಯಂತ ಹೆಚ್ಚು ಬೆಳಿತವೆ. ಇನ್ನು ಗ್ಲೋಬಲ್ ಅಲ್ಲಿ ನೋಡೋದಾದ್ರೆ ಚೈನಾ ಫಸ್ಟ್ ಹತ್ತಿಲಿ. ಓಕೆ, ಚೈನಾ ನಂಬರ್ 1, ಸೆಕೆಂಡ್ ಇಂಡಿಯಾ ಬರುತ್ತೆ, ಆಮೇಲೆ USA ಬರುತ್ತೆ, ಆಮೇಲೆ ಬ್ರೆಜಿಲ್ ಬರುತ್ತೆ. ನೋಡ ಬನ್ನಿ, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನಾ ಅಂತಕ್ಕಂಥದ್ದು ತುಂಬಾ ನ್ಯೂಸ್ ಇತ್ತು ಲಾಸ್ಟ್ ಇಯರ್. ಏನ್ ನ್ಯೂಸು? ಕ್ಯಾಬಿನೆಟ್ ಅಪ್ರೂವ್ಸ್ ದ ಪ್ರೈಮ್ ಮಿನಿಸ್ಟರ್ ಧನಧಾನ್ಯ ಕೃಷಿ ಯೋಜನಾ ಫಾರ್ ಪೀರಿಯಡ್ ಆಫ್ 6 years. ಇದು ಬಜೆಟ್ ಅಲ್ಲಿ ಇರ್ತೀರ ಲಾಸ್ಟ್ ವರ್ಷ. ಹಾಗಾಗಿ ಇಟ್ ಈಸ್ ಎ ನ್ಯೂ ಸ್ಕೀಮ್ 2025ರಲ್ಲಿ. ಏನಿದೆ ಇದು ನೋಡಿ, ಇಲ್ಲೇ ಹೇಳುತ್ತೆ ಧನಧಾನ್ಯ ಅಂತ. ನಿಮ್ಮ ಧನ ಮತ್ತು ಧಾನ್ಯಗಳನ್ನ ಹೆಚ್ಚಿಗೆ ಮಾಡೋದು ಅಂದ್ರೆ ಬೆಳೆಗಳನ್ನ ವೈವಿಧ್ಯಕರಣದಿಂದ ಬೆಳೆಯಿರಿ, ಬೇರೆ ಬೇರೆ ರೀತಿಯಾದ ಬೆಳೆಗಳು ಬೆಳೆಯಿರಿ, ಆರ್ಗ್ಯಾನಿಕ್ ಬೆಳೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಉತ್ಪಾದನೆಗಳನ್ನ ಹೆಚ್ಚಿಸಿ, ಹೆಚ್ಚು ಬೆಳೆ ಬೆಳೆಬೇಕು. ಅದಕ್ಕೆ ಏನ್ ಬೇಕು? ಅದಕ್ಕೆ ಉತ್ತೇಜಿಸತಕ್ಕಂಥದ್ದಾಗಿರ್ಬೋದು, ನೀರಾವರಿ ಕೊಡ್ತಕ್ಕಂಥದ್ದಾಗಿರ್ಬೋದು, ಮತ್ತೆ ಅದಾದ್ಮೇಲೆ ಕಟಾವಾದ್ಮೇಲೆ ಸುಧಾರಣೆ ಇರಬೇಕಲ್ಲ, ಕೋಲ್ಡ್ ಸ್ಟೋರೇಜು, ಮಾರ್ಕೆಟಿಂಗು, ಅವಕ್ಕೆಲ್ಲ ಏನ್ ಬೇಕು ಫೆಸಿಲಿಟಿ ಕೊಡ್ತಕ್ಕಂಥದ್ದು. ಜೊತೆಗೆ ಇದಕ್ಕೆಲ್ಲ ಸಾಲ ಬೇಕು ಅಂದ್ರೆ ಅದನ್ನು ಕೂಡ ಖಚಿತಪಡಿಸ್ತಕ್ಕಂಥದ್ದು ಈ ಒಂದು ಪ್ರಮುಖವಾದ ಆಬ್ಜೆಕ್ಟಿವ್ ಆಫ್ ದಿ ಸ್ಕೀಮ್ ಆಗಿದೆ. ಇಲ್ಲೂ ಇಂಗ್ಲಿಷಲ್ಲಿ ನೋಡ್ಕೋಬಹುದು. ಫೀಲ್ಡ್ ಸ್ಟೋರೇಜ್ ಆಗಿರ್ಬೋದು, ಫಾರ್ಮರ್ ಇನ್ಕಮ್ ಡಬಲ್ ಮಾಡೋದು 2030ಕ್ಕೆ. ಓಕೆ, ಇದರಲ್ಲಿ ಫಿಶರೀಸ್ ಬರುತ್ತೆ, ಪೌಲ್ಟ್ರಿ ಫಿಶರೀಸ್ ಎಲ್ಲ ಬರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ, ಸೊ ಎಲ್ಲಾ ರೀತಿ ಕೃಷಿ ಮತ್ತೆ ಕೃಷಿಗೆ ಸಂಬಂಧಪಟ್ಟಂತ ಎಲ್ಲ ಕೂಡ ಇದರಲ್ಲಿ ಇರ್ತಕ್ಕಂಥದ್ದು. ಇದು ಕೇಂದ್ರ ವಲಯ ಯೋಜನೆ. 6 ವರ್ಷಗಳ ಕಾಲ 100 ಕಡಿಮೆ ಕಾರ್ಯಕ್ಷಮತೆ ಕೃಷಿ ಜಿಲ್ಲೆಗಳನ್ನ ಆಯ್ಕೆ ಮಾಡ್ತಾರೆ. ಅಂದ್ರೆ 6 years ತನಕ ಇರ್ತಕ್ಕಂಥದ್ದು ಈ ಸ್ಕೀಮ್ನ ಒಂದು ಟೆನ್ಯೂರು. ಇಲ್ಲಿ 100 ಈ ಆಸ್ಪಿರೇಷನ್ ನೀತಿ ಆಯೋಗದ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಇದೆಯಲ್ಲ 100. ಓಕೆ, ನೀತಿ ಆಯೋಗದ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಗಳೇನಿದೆ ಆ ರೀತಿ ಇದನ್ನ ನಾವು ಮಾಡೋದು. ಹೆಂಗೆ ಇದ್ ಮಾಡ್ತಾರೆ ಅಂದ್ರೆ ಎಲ್ಲಿ ಕಮ್ಮಿ ಒಂದು ಪರ್ಫಾರ್ಮೆನ್ಸ್ ಇದೆ ಅಂತ ಹಳ್ಳಿಗಳನ್ನ, ಜಿಲ್ಲೆಗಳನ್ನ ಅವ್ರಿಗೂ ತಗೊಳ್ತಾ ಇರ್ತಕ್ಕಂಥದ್ದು. ಓಕೆ, ನೀತಿ ಆಯೋಗ ಕೇಂದ್ರ ಮತ್ತು ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳ ಒಂದು ಸಹಾಯದಲ್ಲಿ ಮಾಡೋದು. ಇದು ಉದ್ದೇಶ ಕೃಷಿ ಉತ್ಪಾದನೆ ಹೆಚ್ಚಿಸುವುದು, ಬೆಳೆ ವೈವಿಧ್ಯೀಕರಣ, ಸುಸ್ಥಿರ ಕೃಷಿ ಪದ್ಧತಿ ಪ್ರೋತ್ಸಾಹಿಸುವುದು, ಪಂಚಾಯತ್ ಬ್ಲಾಕ್ ಮಟ್ಟದಲ್ಲಿ ಕೊಯ್ಲಿನ ನಂತರ ಶೇಖರಣಾ ಸಾಮರ್ಥ್ಯ ಹೆಚ್ಚಿಸುವುದು, ವಿಶ್ವಾಸಾರ್ಹ ನೀರಿನ ಪ್ರವೇಶಕ್ಕಾಗಿ ನೀರಾವರಿ ಸೌಕರ್ಯಗಳು ಸುಧಾರಿಸುವುದು, ರೈತರಿಗೆ ಅಲ್ಪಾವಧಿ ದೀರ್ಘಾವಧಿ ಕೃಷಿ ಸಾಲಕ್ಕೆ ಹೆಚ್ಚಿನ ಅವಕಾಶ ಕೊಡ್ತಕ್ಕಂಥದ್ದು. ಓಕೆ, ಇದರಲ್ಲಿ ಪ್ರಮುಖ ಲಕ್ಷಣ ವಾಟ್ ಇಸ್ ದ ಸೈಲೆಂಟ್ ಫೀಚರ್ಸ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಇದು ಬಜೆಟ್ ಅಲ್ಲಿ ಘೋಷಣೆ ಮಾಡಲಾಗಿತ್ತು. 11 ಸಚಿವಾಲಯಗಳ ದಡದಲ್ಲಿ 36 ಕೇಂದ್ರ ಯೋಜನೆಗಳನ್ನ ಒಮ್ಮುಖದ ಮೂಲಕ ಈ ಒಂದು ಯೋಜನೆಯಲ್ಲಿ ತರ್ತಾ ಇದ್ದಾರೆ. ಸೊ ಅಂದ್ರೆ ಎಷ್ಟೋ ಯೋಜನೆಗಳು ಆಗಿದೆ, ನೆಗೋದಿಗೆ ಬಿದ್ದಿದೆ ಕೃಷಿಗೆ ಸಂಬಂಧಪಟ್ಟಂತೆ. ಸೊ ಅವುಗಳನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಇದೊಂದು ಧನಧಾನ್ಯ ಯೋಜನೆ ಕೂಡ ತುಂಬಾ ಚೆನ್ನಾಗಿದೆ ಅಂತಕ್ಕಂಥದ್ದು. ಸೊ ಇದಕ್ಕೆ 24,000 ಕೋಟಿ ಕೂಡ ಬಜೆಟ್ ಅಲ್ಲಿ ನೆಕ್ಸ್ಟ್ 6 ವರ್ಷಕ್ಕೋಸ್ಕರ ತೆಗೆದಿಟ್ಟಿದ್ದಾರೆ ಸ್ನೇಹಿತರೆ. ನಾನು ಅನುಷ್ಠಾನ ಹೆಂಗ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಂಪ್ಲಿಮೆಂಟೇಷನ್ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ನಾನು ಆಲ್ರೆಡಿ ಹೇಳಿದ್ದೀನಿ, ಇಟ್ ಈಸ್ ದ ಈಗ ಈ ಒಂದು ವಿಡಿಯೋದಲ್ಲಿ ಸ್ಕೀಮ್ಸ್ಗಳೇನಿದೆ ನಿಮಗೆ ಫಾರ್ಮರ್ ವೆಲ್ಫೇರ್ದಾಗಿರ್ಬೋದು ಮತ್ತೆ ಫಿಶರೀಸ್ ಅಂಥದ್ದು ನಿಮಗೆ ಸಿಗುತ್ತೆ. ಅದು ನಿಮಗೆ ಎಕ್ಸಾಮ್ ಅಲ್ಲೂ ಕೂಡ ಸಿಲೆಬಸ್ ಅಲ್ಲಿ ಇದೆ. ಓಕೆ, ಇಲ್ಲಿ 3 ಹಂತದ ಒಂದು ರಚನೆ ಇದೆ ಸ್ನೇಹಿತರೆ. ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮೇಲ್ವಿಚಾರಣಾ ಸಂಸ್ಥೆಗಳಿರುತ್ತೆ, ರಾಜ್ಯ ಮಟ್ಟದಲ್ಲಿ ನೋಡಲ್ ಕಮಿಟೀಸ್ ಇರುತ್ತೆ, ಜಿಲ್ಲಾಧಿಕಾರಿಗಳು ಅಥವಾ ಗ್ರಾಮ ಪಂಚಾಯತ್ ಅಧ್ಯಕ್ಷತೆ ಜಿಲ್ಲಾ ಧನಧಾನ್ಯ ಸಮಿತಿ ಅಂತ ಇರುತ್ತೆ. ಇವರುಗಳು ಸಮಾಲೋಚನೆ ಮಾಡಿ ಹೆಂಗಿರಬೇಕು, ಯಾವ ತರ ಚಟುವಟಿಕೆಗಳು ಯೋಜನೆಗಳು ಸಿದ್ಧಪಡಿಸಬೇಕು, ಸೊ ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಇವರು ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಓಕೆ, ಅನುಷ್ಠಾನ ಮಾಡ್ತಾರೆ. ಇದನ್ನ ಹೆಂಗ್ ಕ್ರೈಟೀರಿಯಾ ಏನು ನಾನು ನಿಮ್ಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ನೀತಿ ಆಯೋಗ ಇದನ್ನ ಪರಿಶೀಲನೆ ಮಾಡುತ್ತೆ. ನೀತಿ ಆಯೋಗ ಫೈನಲೈಸ್ ಮಾಡುತ್ತೆ 100 ಡಿಸ್ಟ್ರಿಕ್ಟ್ಸು. ಯಾಕೆ ನೀತಿ ಆಯೋಗ ಹತ್ರ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ದು ಡೇಟಾ ಇದೆ ಆಲ್ರೆಡಿ. ಓಕೆ, ಅದರಲ್ಲಿ ಲೋ ಕಾರ್ಪ್ ಪ್ರೊಡಕ್ಟಿವಿಟಿ ಇರ್ತಕ್ಕಂಥದ್ದು, ಮಾಡರೇಟ್ ಕ್ರಾಪಿಂಗ್ ಇಂಟೆನ್ಸಿಟಿ ಇರ್ತಕ್ಕಂಥದ್ದು, ಅಂದ್ರೆ ಕಡಿಮೆ ಕಾರ್ಯಕ್ಷಮತೆ ಇಳುವರಿ ಇರ್ತಕ್ಕಂಥದ್ದು, ಮಾಡರೇಟ್ ಮಧ್ಯಮ, ಲೋ ಕ್ರೆಡಿಟ್ ಆಕ್ಸೆಸ್ ಅಂದ್ರೆ ದುಡ್ಡೇ ಸಿಗ್ತಾ ಇಲ್ಲ ಆ ಒಂದು ಜಿಲ್ಲೆಗಳಲ್ಲಿ, ಹೆಚ್ಚು ಕ್ರೆಡಿಟ್ ಆಕ್ಸೆಸ್ ಸಾಲಗಳಿಗೆ ಅವ್ರಿಗೆ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅವರು ಲೇವಾದೇವಿಗಾರರು ಈ ಥರದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಕಡೆ ಇರ್ತಕ್ಕಂಥದ್ದನ್ನ ತಗೊಳ್ಳತಕ್ಕಂಥದ್ದು, ಜಿಯೋಗ್ರಫಿ ರೆಪ್ರೆಸೆಂಟೇಷನ್ ಆಫ್ ಅಗ್ರಿ ಡಿಸ್ಟ್ರಿಕ್ಟ್ಸ್ಗಳನ್ನ ಐಡೆಂಟಿಫೈ ಮಾಡ್ತಕ್ಕಂಥದ್ದು. ಈ ತರ ಐಡೆಂಟಿಫೈ ಮಾಡಿ ಪ್ರಮುಖವಾಗಿ 100 ಜಿಲ್ಲೆಗಳನ್ನ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಓಕೆ, ಸೊ ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬಹುದು ಈ ಸ್ಕೀಮ್ ಬಗ್ಗೆ. ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬರ್ತೇನೆ. ಇದರ ಒಂದು ಅಂಗವಾಗಿ ಇನ್ನೊಂದು ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಅಂತ, ಅಂದ್ರೆ ಕಂಪ್ಲೀಟ್ ಎಲ್ಲಾನು ಕೂಡ ಡಿಜಿಟಲೈಸ್ ಮಾಡ್ತಕ್ಕಂಥದ್ದು. ಫಾರ್ಮರ್ ಐಡಿ ಸೃಷ್ಟಿ ಮಾಡೋದು ಅಂದ್ರೆ ಅಗ್ರಿ ಸ್ಟ್ಯಾಕ್ ಅಂತ ಕರಿತೀವಿ. ಯೂನಿಯನ್ ಅಗ್ರಿಕಲ್ಚರ್ ಮಿನಿಸ್ಟರ್ ಅನೌನ್ಸ್ 6,000 crore
ಟು ಸ್ಟ್ರೆಂತ್ ಅಗ್ರಿ ಸ್ಟ್ಯಾಕ್ ಅಂಡರ್ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಅಂತ. ಅಗ್ರಿ ಸ್ಟ್ಯಾಕ್ ಅಂದರೆ ಅಗ್ರಿಕಲ್ಚರ್ ರಿಲೇಟೆಡ್ ಫಾರ್ಮರ್ ಇನ್ಫಾರ್ಮೇಷನ್ ಆಗಿರ್ಬೋದು, ಬೆಳೆಗಳ ಇನ್ಫಾರ್ಮೇಷನ್ ಆಗಿರ್ಬೋದು, ವಾತಾವರಣದ ಅಥವಾ ಬೇರೆ ಯಾವುದ ಒಂದು ಕಂಪ್ಲೀಟ್ ಡಾಕ್ಯುಮೆಂಟ್ ಇರೋದು ಎಲ್ಲ ಡಿಜಿಟಲೀಕರಣ ಮಾಡ್ತಕ್ಕಂಥದ್ದು ಸ್ನೇಹಿತರೆ. ನವೀನ ಪರಿಹಾರಗಳು, ಸಕಾಲಿಕ ವಿಶ್ವಾಸ ಬೆಳೆ ರೈತರ ಮಾಹಿತಿಯೊಂದಿಗೆ ಡಿಜಿಟಲ್ ಕೃಷಿ ಪರಿಸರ ವ್ಯವಸ್ಥೆ ನಿರ್ಮಿಸುವುದು ಇದರ ಮೇನ್ ಆಬ್ಜೆಕ್ಟಿವ್, ಪ್ರಮುಖ ಉದ್ದೇಶ. ಓಕೆ, ಡಿಜಿಟಲ್ ಬೆಲೆ ಸಮೀಕ್ಷೆ ಅಂಶಗಳನ್ನು ಹೊರತುಪಡಿಸಿ ಕೇಂದ್ರ ವಲಯ ಯೋಜನೆ ಮತ್ತು ಐಟಿ ಉಪಕ್ರಮಗಳಿಗೆ ರಾಜ್ಯಗಳ ಬೆಂಬಲ ಕೂಡ ಇದರಲ್ಲಿ ಕೊಡ್ತಾರೆ. ರಾಜ್ಯಗಳು ಕೂಡ ಇದನ್ನ ಮಾಡ್ಕೋಬಹುದು. ರೈತರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಅವಧಿ 5 ವರ್ಷಗಳು 2021-22ರಿಂದ 25-26 ತನಕ ಇದೆ. ಸೊ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪಾರದರ್ಶಕತೆ ಹೆಚ್ಚಿಸ್ತಕ್ಕಂಥದ್ದು ಯಾವಾಗ ಆನ್ಲೈನ್ ಸಿಗುತ್ತೆ, ನಿಮ್ಗೆ ಆಕ್ಸೆಸ್ ಸಿಗುತ್ತೆ, ಟ್ರಾನ್ಸ್ಪರೆನ್ಸಿ ಇರುತ್ತೆ, ಎಲ್ಲ ಸ್ಕೀಮ್ಗಳು ಸಿಗುತ್ತೆ. ನಿಮ್ಗೆ ಏನಾದ್ರು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಸು, DBT ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಎಲ್ಲ ಕೂಡ ಆನ್ಲೈನಲ್ಲೇ ಕೂಡ ನಿಮಗೆ ಒಂದು ಎಕೋಸಿಸ್ಟಮ್ನ ಮಾಡಿ ಬಿಡ್ತಕ್ಕಂಥದ್ದು. ಬೇರೆ ಬೇರೆ ಸ್ಕೀಮ್ಸ್ಗಳು, ಬೇರೆ ಬೇರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದಾಗಿರ್ಬೋದು, ಇನ್ಫಾರ್ಮೇಶನ್ಸ್ಗಳಾಗಿರ್ಬೋದು. ಸೊ ಎವ್ರಿಥಿಂಗ್ ವಿಲ್ ಬಿ ಅವೈಲೇಬಲ್ ಇನ್ ಡಿಜಿಟಲ್ ಅಂತ ಹೇಳಿ. ಓಕೆ, ಸೊ ಇದ್ರ ಬಗ್ಗೆ ನೋಡೋದಾದ್ರೆ ಸೈಲೆಂಟ್ ಫೀಚರ್ಸ್, ಪ್ರಮುಖ ಲಕ್ಷಣ ಏನೇನು ಅಂದ್ರೆ ಅಗ್ರಿ ಸ್ಟ್ಯಾಕ್ ಮಾಡೋದು ಒಂದ್ ಕಡೆ. ಓಕೆ, ಕೃಷಿ ನಿರ್ಧಾರ ಬೆಂಬಲ ವ್ಯವಸ್ಥೆ, ರಾಷ್ಟ್ರವ್ಯಾಪಿ ಮಣ್ಣಿನ ಸಂಪನ್ಮೂಲ ಮ್ಯಾಪಿಂಗ್ ಯೋಜನೆ ಕೂಡ ಇದರ ಅಡಿಯಲ್ಲಿ ಬರುತ್ತೆ. ಸುಸ್ಥಿರ ಕೃಷಿ ಮತ್ತು ಉತ್ತಮ ಭೂಮಿ. ನೋಡಿ, ಈ ಅಗ್ರಿಕಲ್ಚರ್ ಮಿಷನ್ ಅಲ್ಲಿ ಏನಿದೆ, ಓಕೆ, ಈ ಒಂದು ಡಿಜಿಟಲ್ ಅಗ್ರಿ ಮಿಷನ್ ಅಡಿಯಲ್ಲಿ ದಕ್ಷ ರೈತ ಸೇವೆಗಳಿಗೆ ಆಧಾರ್ನಂತಹ ಅಗ್ರಿಕಲ್ಚರ್ ಒಂದು ಫಾರ್ಮರ್ ID ಅಂತ ಮಾಡಿ, ಓಕೆ, ಅವ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ಗಳು ನಿಮಗೆ ಲಭ್ಯ ಆಗುತ್ತೆ ಆನ್ಲೈನ್ ಮುಖಾಂತರ. ಯಾವುದೇ ಆದ ಒಂದು ಯೋಜನೆ ಇದ್ರು ಕೂಡ ಅದು ಯುಟಿಲೈಸ್ ಮಾಡಿಕೊಂಡು ಅವ್ರಿಗೆ ಡೈರೆಕ್ಟ್ ಆಗಿ ತಲುಪಿಸಬಹುದು. ಅಗ್ರಿಕಲ್ಚರ್ ಸ್ಟ್ಯಾಕ್ ಅಂತ ಕರಿತೀವಿ. ಆಧಾರ್ನಂತ ಡಿಜಿಟಲ್ ಸಾರ್ವಜನಿಕ ಸರಕುಗಳು ಕೂಡ ಇರ್ಬೋದು. ಫೆಡರೇಟ್ ವ್ಯವಸ್ಥೆಯಲ್ಲಿ ಕೇಂದ್ರ ರಾಜ್ಯ ಯೂನಿಯನ್ ಸಹಯೋಗ ನಿರ್ಮಿಸಲಾಗುತ್ತದೆ. ಅದು ಕೇಂದ್ರದ ವತಿಯಿಂದ ಆಗಿರ್ಬೋದು, ರಾಜ್ಯದ ವತಿಯಿಂದ ಆಗಿರುತ್ತೆ, ಯೂನಿಯನ್ ಟೆರಿಟರಿ ವತಿಯಿಂದ ಆಗಿರ್ಬೋದು. ಕಂಪ್ಲೀಟ್ ಇನ್ಫಾರ್ಮೇಶನ್ ಅಗ್ರಿಕಲ್ಚರ್ ರಿಲೇಟೆಡ್, ಅದು ಫಾರ್ಮರ್ ಇಂದ ಹಿಡಿದು ಬೇರೆ ಯಾವುದೇ ರೀತಿಯಾದ ಇನ್ಫಾರ್ಮೇಶನ್ಸ್ ಕೂಡ. ಓಕೆ, ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಇನ್ನು ಇಲ್ಲಿಯೂ ಇದೆ ಜಿಯೋ ರೆಫರೆನ್ಸ್ಡ್ ಅಗ್ರಿ ಸ್ಟ್ಯಾಕ್ ಅಂತಕ್ಕಂಥದ್ದು ಏನಿದೆ, ಜಿಯೋ ರೆಫರೆನ್ಸ್ಡ್ ವಿಲೇಜ್ ಮ್ಯಾಪ್ ಕೂಡ ಇರುತ್ತೆ ಅದ್ರಲ್ಲಿ. ಓಕೆ, ವಿಲೇಜ್ ಡಾಕ್ಯುಮೆಂಟ್, ವಿಲೇಜ್ ಮ್ಯಾಪು, ಮತ್ತೆ ಫಾರ್ಮರ್ ರಿಜಿಸ್ಟ್ರಿ, ನಾನು ಹೇಳಿದೆ ಫಾರ್ಮರ್ ID ಅಂತ. ಕ್ರಾಪ್ ಝೋನ್ ರಿಜಿಸ್ಟ್ರಿ ಅಂದ್ರೆ ಯಾವ ಏರಿಯಾದಲ್ಲಿ ಯಾವ ರೀತಿ ಬೆಳೆಗಳನ್ನ ಬೆಳೀತಾರೆ, ಹೆಂಗ್ ಬೆಳೀತಾರೆ, ಯಾಕೆ ಬೆಳೀತಾರೆ ಅಂದ್ರೆ ಆ ಒಂದು ವೆದರ್ಗೆ ಅದು ಸೂಟ್ ಆಗ್ಬೇಕಲ್ಲ. ಸೊ ನಾಳೆ ದಿನ ಈ ಎಲ್ಲ ಇನ್ಫಾರ್ಮೇಶನ್ಸ್ ಕೂಡ ಆನ್ಲೈನ್ ಮುಖಾಂತರ ಸಿಗುತ್ತೆ. ನಿಮ್ಮ ಏರಿಯಾದಲ್ಲಿ ಈ ಒಂದು ವಾತಾವರಣಕ್ಕೆ, ಈ ಒಂದು ವೆದರ್ಗೆ ಯಾವ ಒಂದು ಬೆಳೆ ಬೆಳೆದ್ರೆ ಚೆನ್ನಾಗಿರುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ, ನೀವು ಬೆಳಿಬಹುದು, ಲಾಸಸ್ನ ತಪ್ಪಿಸ್ಕೋಬಹುದು. ಅರ್ಥ ಆಗ್ತಿದೆಯಲ್ಲ? ಸೊ ಅದೇ ರೀತಿ ಕೃಷಿ ನಿರ್ಧಾರ ಬೆಂಬಲ ವ್ಯವಸ್ಥೆ, ಉಪಗ್ರಹ, ಹವಾಮಾನ, ಮಣ್ಣು, ಬೆಳೆಗಳು, ಸರ್ಕಾರಿ ಯೋಜನೆಗಳಿಗೆ ಜಿಯೋಸ್ಪೇಷಿಯಲ್ ಮತ್ತು ಜಿಯೋಸ್ಪೇಷಿಯಲ್ ಅಲ್ಲದ ಡೇಟಾಗಳನ್ನು ನಾವು ಸಂಯೋಜಿಸಿ ಮಾಡಿ ಮ್ಯಾಪಿಂಗ್ ಮಾಡಿ ಇದರಲ್ಲಿ ಸಿಗುತ್ತೆ ನಿಮ್ಗೆ. ಇದರಲ್ಲಿ ಇರುತ್ತೆ ಡ್ರಾಟ್ ಅಥವಾ ಫ್ಲಡ್ ಮಾನಿಟರಿಂಗ್ ಏರಿಯಾಗಳು ನಿಮ್ಗೆ ಇಲ್ಲಿ ಮಾರ್ಕ್ ಆಗಿರುತ್ತೆ. ಅಂದ್ರೆ ಪ್ರವಾಹ ಆಗಿರ್ಬೋದು ಅಥವಾ ಒಂದು ಬರ ಎಲ್ಲ ಕೂಡ ನಿಮಗೆ ಮ್ಯಾಪ್ ಅಲ್ಲಿ ಇರುತ್ತೆ. ಯಾವ ಏರಿಯಾ ಏನ್ ಕತೆ ಈ ಒಂದು ವರ್ಷದಲ್ಲಿ ಎಲ್ಲ ಸಿಗುತ್ತೆ ಅಲ್ಲಿ. ಓಕೆ, ಗ್ರೌಂಡ್ ವಾಟರ್ ಡೇಟಾ ಇರುತ್ತೆ ನಿಮ್ಗೆ. ಓಕೆ, ಕ್ರಾಪ್ ಈಲ್ಡಿಂಗ್ ಅಂಡ್ ಇನ್ಶೂರೆನ್ಸ್ ಡೇಟಾ ಇರುತ್ತೆ. ಅರ್ಥ ಆಗ್ತಿಲ್ಲ? ಸೊ ಇದು ಎಲ್ಲ ಕೂಡ ನಿಮಗೆ ರೆಸಲ್ಯೂಷನ್ ಉಪಗ್ರಹಗಳನ್ನು ತಗೊಂಡು, ಉಪಗ್ರಹವಲ್ಲದೆ ನಾರ್ಮಲ್ ಡೇಟಾಗಳ ಮುಖಾಂತರ ಎಲ್ಲ ಕ್ರೋಢೀಕರಿಸಿರ್ತಕ್ಕಂಥದ್ದು ಇದು. ಹಾಗಾಗಿ ಡಿಜಿಟಲ್ ಅಗ್ರಿ ಮಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಎಲ್ಲ ಇನ್ಫಾರ್ಮೇಶನ್ ಆನ್ಲೈನ್ ಅಲ್ಲಿ ವಿತ್ ಟ್ರಾನ್ಸ್ಪರೆನ್ಸಿಲಿ ರೈತರಿಗೂ ಕೂಡ ಸಿಗ್ತಕ್ಕಂಥದ್ದು. ಸೊ ಇಲ್ಲಿ ಡಿಜಿಟಲ್ ಜನರಲ್ ಕ್ರಾಪ್ ಎಸ್ಟಿಮೇಷನ್ ಸರ್ವೆ ಕೂಡ ಮಾಡಿಟ್ಟಿರ್ತಾರೆ. ಏನಪ್ಪಾ ಡಿಜಿಟಲ್ ಕ್ರಾಪ್ ಎಸ್ಟಿಮೇಷನ್ ಸರ್ವೆ ಅಂದ್ರೆ, ನಿಮ್ಮ ಕ್ರಾಪ್ ಅಲ್ಲಿ ಏನೇನು ಬೆಳೆ, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಕ್ರಾಪ್ ಝೋನ್ ರಿಜಿಸ್ಟ್ರಿ ಅಂತ ಹೇಳಿ, ರಿಯಲ್ ಟೈಮ್ ಸೀಸನಲ್ ಕ್ರಾಪ್ ರೆಕಾರ್ಡಿಂಗ್ ಇರುತ್ತೆ, ಡೈನಮಿಕ್ ಅಗ್ರಿಕಲ್ಚರ್ ಡೇಟಾ ಟ್ರ್ಯಾಕಿಂಗ್ ಇರುತ್ತೆ. ಅದರಲ್ಲಿ ಹೆಂಗ್ ಬೆಳೆಯುತ್ತೆ, ಈ ಹವಾಮಾನ ಏನ್ ಬೆಳಿಬೇಕು, ಯಾವ್ದಿರುತ್ತೆ, ಯಾವ ಮಣ್ಣು, ನಿಮ್ಗೆ ಹೇಳಿದೆ ಮಾಡೆಲಿಂಗ್ ಫಾರ್ ಕ್ರಾಪ್ ಈಲ್ಡ್ ಅಂಡ್ ಇನ್ಶೂರೆನ್ಸ್, ಯಾವ ರೀತಿ ಮಾಡೆಲ್ ಆಫ್ ನೀವು ಕ್ರಾಪ್ನ ಬೆಳೆಗಳನ್ನ ಬೆಳಿಬೇಕಾಗತ್ತೆ ಈ ಟೈಮಲ್ಲಿ ಎಲ್ಲ ನಿಮ್ಗೆ ಸಿಗುತ್ತೆ. ಇವಕ್ಕೆಲ್ಲ IT ಉಪಕ್ರಮ ಬೆಂಬಲ ಕೂಡ ಇರುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಫಾರ್ಮಲ್ ವೆಲ್ಫೇರ್ ಅಡಿ ವತಿಯಿಂದ IT ಒಂದು ಸಂಸ್ಥೆಗಳಿಂದ, ಮತ್ತೆ ಮಹಾಬಲನಮಿಸ್ ರಾಷ್ಟ್ರೀಯ ಬೆಳೆ ಮುನ್ಸೂಚನೆ ಕೇಂದ್ರ, ಮಹಾಬಲನ್ಸ್ ಫಾರ್ಮುಲಾ ಪ್ರಕಾರ ಬೆಳೆ ವಿಸ್ತೀರ್ಣ ಯಾವ ಅಡಿಯಲ್ಲಿ ಉತ್ಪಾದನೆ ಹೆಂಗಿರುತ್ತೆ, ತೋಟಗಾರಿಕೆ ಬೆಳೆಗಳು ಎಲ್ಲಿ ಬೆಳಿಬಹುದು, ಇವೆಲ್ಲ ಕೂಡ ಇನ್ಫಾರ್ಮೇಶನ್ಸ್ ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಬರ ಮೇಲ್ವಿಚಾರಣೆ ಆಗಿರ್ಬೋದು, ಮತ್ತೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಏನಿದೆ ಅದು ಕೂಡ ನಿಮಗೆ ಆನ್ಲೈನ್ ಮುಖಾಂತರ ತಗೋಬಹುದು. ಜೊತೆಗೆ ನಿಮ್ಮ ಒಂದು ಇದಕ್ಕೆ ಯಾವ ರೀತಿಯಾದ ಒಂದು ಇನ್ಶೂರೆನ್ಸ್ ಗಳನ್ನ ಮಾಡ್ಕೋಬಹುದು ಅನ್ನೋದು ಕೂಡ ಡೀಟೇಲ್ ಇರುತ್ತೆ. ಸೊ ಹಾಗಾಗಿ ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಯಾವುದು ಡಿಜಿಟಲ್ ಕೃಷಿ ಮಿಷನ್. ಅಂಡ್ ಇಲ್ಲಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾತಾಡ್ತಾ ಇದೀವಿ, ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ಬೇಕಾದ್ರೆ ಅದು ಕೂಡ ಸುದ್ದಿಯಲ್ಲಿದೆ ಸ್ನೇಹಿತರೆ. ಏನ್ ಸುದ್ದಿಯಲ್ಲಿದೆ ಬನ್ನಿ ನೋಡೋಣ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಂದ್ರೆ, ಇದು ಯೂನಿಯನ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್ ಅಡಿಯಲ್ಲಿ ಕ್ರಾಪ್
ಬೆಳೆಗಳು ಲಾಸ್ ಆದ್ರೆ ಅದಕ್ಕೆ ಇನ್ಶೂರೆನ್ಸ್ ನಿಮ್ಗೆ ಹೆಂಗೆ ಮನುಷ್ಯರಿಗೆ ಇನ್ಶೂರೆನ್ಸ್ ಇರುತ್ತೆ ಆ ರೀತಿ ಅಲ್ಲಿಗೆ ಕೊಡ್ತಾರೆ. ಈಗ ಹೊಸದಾಗಿ ಏನಾಗಿದೆ ಅಂದ್ರೆ ಈಗ ಅನಿಮಲ್ ಓಕೆ ಪ್ರಾಣಿಗಳಿಂದ ಏನಾದ್ರು ಲಾಸ್ ಆದ್ರೆ ಅದನ್ನು ಕೂಡ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಇದನ್ನ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಯಾವಾಗ ಈ ವರ್ಷ 2026 ಖಾರಿಫ್ ಸೀಸನ್ ಇಂದ. ಹಾಗಾಗಿ ಸುದ್ದಿ ಇದೆ 2026 ಕಾರ್ ಫಸಲು ಅಂತ ಏನ್ ಕರೀತಾರೆ ಆ ಒಂದು ಇದರಿಂದ ನಿಮ್ಗೆ ಇನ್ಶೂರೆನ್ಸ್ ಇದಕ್ಕೂ ಸಿಗುತ್ತೆ. ಮೊದಲಿರಲಿಲ್ಲ ಇದು ಓಕೆ ಅನಿಮಲ್ ಅಟ್ಯಾಕ್, ಈಗ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಹಂಗಾಗಿ ನಿಮಗೆ ಈ ಕರೆಂಟ್ ಅಫೇರ್ ಅಡಿಯಲ್ಲೂ ಕೇಳಬಹುದು, ಈ ಸುದ್ದಿಯಲ್ಲಿ ಇದೆ ಅಂತ ಸ್ಟ್ಯಾಟಿಕ್ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಏನು ಅಂತ ಕೂಡ ಕೇಳಬಹುದು. ಸೊ ಏನಿದೆ ಯೋಜನೆ, ಬೆಳೆ ನಷ್ಟ ಹಾನಿ ಬಳಲುತ್ತಿರೋ ರೈತರಿಗೆ ಆರ್ಥಿಕ ಸಹಾಯ, ಸೇಮ್ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳೋರುತ್ತೆ. ಇದು ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿರುತ್ತೆ. ಓಕೆ ಅಂದ್ರೆ ಕೇಂದ್ರ ಪ್ರಾಯೋಜಿತ ಅಂದ್ರೆ ಸೆಂಟ್ರಲ್ ಸ್ಟೇಟ್ ನ ಒಂದು ಅಡಿಯಲ್ಲಿ ಬರ್ತಕ್ಕಂಥದ್ದು. ಅವರು ಶೇರ್ ಹಂಚ್ಕೊಂಡು ರೈತರಿಗೆ ಕೊಡ್ತಕ್ಕಂಥದ್ದು. ಓಕೆ ಇದು 2020ರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. 100% ಸ್ವಯಂ ಪ್ರೇರಿತ, ಯಾರು ಬೇಕಾದ್ರೂ ಇನ್ಶೂರೆನ್ಸ್ ನ ಇದು ಮಾಡಿ ತಗೋಬಹುದು. ಯಾವ್ಯಾವ ಬೆಳೆ ಇರುತ್ತೆ, ಆಹಾರ ಬೆಳೆಗಳಿರುತ್ತೆ, ಎಣ್ಣೆ ಕಾಳುಗಳು, ವಾರ್ಷಿಕ ವಾಣಿಜ್ಯ ತೋಟಗಾರಿಕಾ ಬೆಳೆಗಳು ಇದರ ಅಡಿಯಲ್ಲಿ ಬರ್ತವೆ ಸ್ನೇಹಿತರೆ. ಉದ್ದೇಶ ಅನಿರೀಕ್ಷಿತ ಘಟನೆಗಳಿಂದ ಉಂಟಾಗುವ ಬೆಳೆ ನಷ್ಟ ಹಾನಿಯನ್ನು ರೈತರಿಗೆ ಆರ್ಥಿಕ ಬೆಂಬಲ ಒದಗಿಸ್ತಕ್ಕಂಥದ್ದು. ಯಾರು ಈ ಒಂದು ಇನ್ಶೂರೆನ್ಸ್ ಮಾಡುತ್ತಾರೋ ಅವ್ರಿಗೆ ದುಡ್ಡು ಕೊಡ್ತಾರೆ. ಕೃಷಿ ಅವ್ರಿಗೆ ಏನು ಲಾಸ್ ಆಗಿರುತ್ತೆ, ಯಾವ ಪ್ರಕಾರ ಮಾಡಿಸಿರ್ತಾರೆ ಅದ್ರ ಪ್ರಕಾರ. ಕೃಷಿಯಲ್ಲಿ ಅವರ ಮುಂದುವರಿಕೆಯನ್ನು ಖಚಿತಪಡಿಸಿಕೊಳ್ಳುವ ರೈತರ ಆದಾಯ ಸ್ಥಿರಗೊಳಿಸ್ತಕ್ಕಂಥದ್ದು. ರೈತರು ನವೀನ ಮತ್ತು ಆಧುನಿಕ ಕೃಷಿ ಪದ್ಧತಿ ನೋಡಿ, ಈಗ ಹೊಸದಾಗಿ ಏನೋ ಟ್ರೈ ಮಾಡಬೇಕು, ಅಪ್ಪ ಅದು ಬರುತ್ತೋ ಬಿಲ್ವೋ ಗೊತ್ತಿಲ್ಲ, ಲಾಸ್ ಆಗ್ಬಿಡ್ಬೋದು, ಏನೋ ಇದು ವೆದರ್ಗೆ ಈ ಒಂದು ಹವಾಮಾನಕ್ಕೆ ಹೊಂದ್ಕೊಳ್ಳೋಕ್ಕಾಗುತ್ತೋ, ನೀವು ಇನ್ಶೂರೆನ್ಸ್ ಮಾಡಿಸ್ಬಿಡಿ ಅಷ್ಟೇ. ಆ ಥರ ಏನಾರು ಆಯ್ತು ಅಂತಂದ್ರೆ ಯು ವಿಲ್ ಗೆಟ್ ಪೇಯ್ಡ್. ಓಕೆ ರೈತರು ಸಾಲ ಯೋಗ್ಯತೆಯನ್ನು ಖಚಿತಪಡಿಸಿಕೊಳ್ಳಲು, ಬೆಳೆ ವೈವಿಧ್ಯೀಕರಣ, ಕೃಷಿ ಕ್ಷೇತ್ರದ ಬೆಳವಣಿಗೆ, ಸ್ಪರ್ಧಾತ್ಮಕಗಳನ್ನು ಹೆಚ್ಚಿಸಲು ಎಲ್ಲದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಇದಿದ್ರೆ ತಾನೇ ಆಗ ಬೇರೆಯವರು ನಾನು ಬೆಳಿತೀನಿ ಅಂತ ಬರ್ತಾರೆ, ಮುಂದೆ ಲಾಸ್ ಆದ್ರೂ ಪರವಾಗಿಲ್ಲ ಅದನ್ನು ಇನ್ಶೂರೆನ್ಸ್ ಮಾಡಿಸ್ತೀನಿ, ಇನ್ಶೂರೆನ್ಸ್ ಅಮೌಂಟ್ ಸಿಗುತ್ತೆ ಅಂತ. ಓಕೆ ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಇನ್ನು ಇದನ್ನ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಯ ಅನ್ನು 2016ರಲ್ಲಿ ಪ್ರಾರಂಭಿಸಲಾಯಿತು. ಆಮೇಲೆ 2020ರಲ್ಲೂ ಕೂಡ ಅದನ್ನ ಮಾರ್ಪಡಿಸಲಾಯಿತು. ನಾನು ನಿಮ್ಗೆ ಹೇಳಿದೆ ಇದು ಕೇಂದ್ರ ರಾಜ್ಯ ಸರ್ಕಾರದ 50+50 ರೇಷಿಯೋದಲ್ಲಿ ಹೋಗುತ್ತೆ. ಹಿಮಾಲಯ ಮತ್ತೆ ನಾರ್ತ್ ಈಸ್ಟ್ ಸ್ಟೇಟ್ 90:10 ರೇಷಿಯೋದಲ್ಲಿ ಮಾಡ್ತಾರೆ. ಖಾರಿಫ್ ಬೆಳೆಗೆ ನೋಡಿ ಅಂದ್ರೆ ಅರ್ಥ ನೀವೇನು ದುಡ್ಡೇ ಕಟ್ಟಂಗಿಲ್ಲ ಅಂತಲ್ಲ, ದುಡ್ಡು ಕಟ್ಟಬೇಕಾಗತ್ತೆ. ಆ ಪಾಲಿಸಿಯಲ್ಲಿ ಜಸ್ಟ್ 2% ಆಫ್ ದ ಅಮೌಂಟ್ ಕಟ್ಟಬೇಕಾಗತ್ತೆ ಖಾರಿಫ್ ಬೆಳೆ. ರಾಬಿ ಬೆಳೆಗೆ 1.5%. ಅದೇ ವಾರ್ಷಿಕ ವಾಣಿಜ್ಯ ಅಥವಾ ತೋಟಗಾರಿಕಾ ಬೆಳೆ ಆದ್ರೆ 5% ಆಫ್ ದ ಇನ್ಶೂರೆನ್ಸ್ ಅಮೌಂಟ್ ನೀವು ಕಟ್ಟಬೇಕಾಗತ್ತೆ. ಮಿಕ್ಕಿದ್ದು ಸೆಂಟ್ರಲ್ ಸ್ಟೇಟು ಕೊಡ್ತಕ್ಕಂಥವ್ರು ಸ್ನೇಹಿತರೆ. ಸೊ ಇದ್ರಲ್ಲಿ ಏನೇನಿದೆ, ಒಂದು ನೀವು ಇವಾಗ ನೋಡಿ ವೆರಿ ಇಂಪಾರ್ಟೆಂಟ್ ಇದು ಏನೇನು ಕವರ್ ಆಗುತ್ತೆ ಅನ್ನೋದು. ಈಗ ಹೊಸದಾಗಿ ಆಡ್ ಮಾಡಿರೋದು ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಕಾಡು ಪ್ರಾಣಿಗಳ ದಾಳಿ ಏನಾಗಿದ್ರೆ ಆಗಿದ್ರೆ ಅದನ್ನ 78ಗಳವರೆಗೆ ವರದಿ ಮಾಡಿ ಭತ್ತದ ಪ್ರವಾಹ ವಿಮಾ ಅಡಿಯಲ್ಲಿ ವಿಮಾ ಇನ್ಶೂರೆನ್ಸ್ ನ ರಕ್ಷಣೆ ತಗೋಬಹುದು. ಅದು ಬಿಟ್ರೆ ಮೊದ್ಲೇನಿತ್ತು ನೋಡಿ, ಈಗ ನೀವು ಬಿತ್ತನೆ ಮಾಡ್ಬೇಕು ಸರ್, ಬಿತ್ತನೆ ಮಾಡ್ಬೇಕು ಅಥವಾ ಏನೋ ನೀವು ಈಗ ಭತ್ತನೇ ಮಾಡ್ಬೇಕು ಅಂತ ಇಟ್ಕೊಳ್ಳಿ. ಓಕೆ ನೀವೇನ್ ಮಾಡ್ತೀರಾ, ಭತ್ತ ಹಾಕಕ್ಕಿಂತ ಮುಂಚೆ ಅದರ ಒಂದು ಪೈರುಗಳನ್ನು ನೀವು ಹಾಕೊಂಡಿರ್ತೀರಾ, ಅಲ್ಲೇ ಏನೋ ಲಾಸ್ ಆಯ್ತು ಅಥವಾ ಪೈರು ಹಾಕಕ್ಕೆ ನಿಮ್ಗೆ ಆಗಲ್ಲ ಮುಂದೆ. ಸೊ ಅಂದ್ರೆ ಅಧಿಸೂಚಿತ ಪ್ರದೇಶದ 75%ಗಿಂತ ಹೆಚ್ಚು ಪ್ರದೇಶವು ಪ್ರತಿಕೂಲ ಹವಾಮಾನದ ಬಿತ್ತನೆ ಮಾಡದಿದ್ದರೆ, ಓಕೆ ಸಡನ್ ಆಗಿ ಮಳೆನೇ ಬರಲಿಲ್ಲ ಅಪ್ಪ, ಅಥವಾ ತುಂಬಾ ಮಳೆ ಬಂತು ನಿಮ್ಗೆ ಬಿತ್ತನೆ ಮಾಡೋಕ್ಕಾಗಿಲ್ಲ ಬೇರೆ ಯಾವುದೋ ಬೆಳೆಗೆ, ಸೊ ಈ ತರ ಆದಾಗ ನಿಮ್ಗೆ 25% ವರೆಗೆ ವಿಮಾ ರಕ್ಷಣೆ ಇರುತ್ತೆ. ಒಳ್ಳೇದಲ್ವಾ ಸರ್? ಇನ್ನು ನಾವು ಮಾಡೇ ಇಲ್ಲ, ಮಾಡಕ್ಕೆ ರೆಡಿ ಆಗಿದ್ವಿ, ತಗೊಂಡಿದ್ವಿ, ಎಲ್ಲ ಮಾಡಿದ್ವಿ, ಓಕೆ ಹಾಗೆ ಹಾಕಿದ್ರು, ಸೊ ಇಲ್ಲಿ ಏನೋ ಪೈರು ಹಾಕ್ಬೇಕಾಗಿತ್ತು. ಸೊ ಇಂಥದ್ದಾಗ್ಲೂ ಕೂಡ ನಿಮಗೆ ಸಿಗುತ್ತೆ. ಮತ್ತೆ ನಿರಂತರ ಬೆಳೆ, ಬರ, ಪ್ರವಾಹ, ಈ ತರ ಇದ್ದಾಗ ಅದಕ್ಕೂ ಕೂಡ ಕೊಡ್ತಾರೆ. ಇನ್ನು ಕೊಯ್ಲಿನ ನಂತರ ಓಕೆ ಇದಾದ್ಮೇಲೆ ನೀವು ಕಟಾವ್ ಮಾಡ್ಕೊಂಡ್ಬಿಡ್ರಿ, ಕಟಾವ್ ಮಾಡ್ಕೊಂಡು ಈಗ ಏನೋ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡಬೇಕು. ಸಡನ್ ಆಗಿ ಮಳೆ ಬಂದ್ಬಿಡ್ತಪ್ಪ, ಅಥವಾ ಬೇರೆ ಆಳಿಕಲ್ಲು ಬೇರೆ ಏನೇನೋ ಇದಾಯ್ತು, ಚಂಡಮಾರುತ ಬಂತು, ಈ ತರ ಇದ್ದಾಗಲೂ ಕೂಡ ಆ ಸ್ಥಿತಿಗಳಲ್ಲಿ ಬೆಳೆಗಳಿಗೆ 2 ವಾರಗಳವರೆಗೆ ನಿಮಗೆ ಯಾವ್ದಾದ್ರು ಕಟಾವ್ ಮಾಡಿ 2 ವಾರ ತನಕ ನೀವು ಅದನ್ನ ಸುರಕ್ಷಿತವಾಗಿ ಇಡಕ್ಕಾಗಿಲ್ಲ ಅಂದ್ರೆ ನಿಮಗೆ ಇನ್ಶೂರೆನ್ಸ್ ಸಿಗುತ್ತೆ. ಅಷ್ಟರಲ್ಲಿ ನೀವು ಮಾರ್ಕೋಬೇಕಾಗತ್ತೆ ಅಥವಾ ಏನಾದ್ರು ಮಾಡ್ಬೇಕಾಗತ್ತೆ. ಅದರ್ವೈಸ್ 2 ವಾರ ಒಳಗೆ ಅದಕ್ಕೆ ಇದಾಯ್ತು ಅಂದ್ರೆ ಅವಾಗ್ಲೂ ಕೂಡ ಇನ್ಶೂರೆನ್ಸ್ ಕೊಡ್ತಾರೆ. ಸಡನ್ ಆಗಿ ಆಲಿಕಳು, ಭೂಕುಸಿತ, ಪ್ರವಾಹ, ಮೋಡ, ಬಿರುಗಾಳಿ ಬಂದೆವು ಅಥವಾ ಬೆಂಕಿಯಿಂದ ಏನಾರು ಆದ್ರೂ ಕೂಡ ನಿಮ್ಮ ವೈಯಕ್ತಿಕ ಜಮೀನುಗಳಿಗೆ ವಿಮೆ ಕೂಡ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ ಅಲ್ವಾ ವಿಮೆ? ಸೊ ನೋಡ್ಕೊಳ್ಳಿದ್ದು ವೆರಿ ಇಂಪಾರ್ಟೆಂಟ್. ಇನ್ನೊಂದು ನಮೋ ಡ್ರೋನ್ ಡಿಡಿ ಅನ್ನೋದು ಸುದ್ದಿ ಇತ್ತು, ವೆರಿ ಇಂಪಾರ್ಟೆಂಟ್ ಸರ್ ಕರ್ನಾಟಕ ಸಂಬಂಧಪಟ್ಟಂತೆ. ಯಾಕಂದ್ರೆ ಈ ನಮೋ ಡ್ರೋನ್ ಡಿಡಿ ನಾವೆಲ್ಲ ಬೇರೆ ಕಡೆ ಇದ್ರಲ್ಲೂ ಗೌರ್ಮೆಂಟ್ ಸ್ಕೀಮ್ಸ್ ಅಡಿಯಲ್ಲೂ ಮಾಡಿದೀವಿ. ಓಕೆ ಆದ್ರೂ ಕೂಡ ಕರ್ನಾಟಕ ನಮೋ ಡ್ರೋನ್ ಡಿಡಿ ಒಂದು ಇದರಲ್ಲಿ ಅಂದ್ರೆ ಏನರ್ಥ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗಳಿಗೆ ಡ್ರೋನ್ ಗಳನ್ನ ಕೊಡ್ತಕ್ಕಂಥದ್ದು, ಟ್ರೈನಿಂಗ್ ಕೊಡೋದು, ಅವ್ರಿಗೆ ಡ್ರೋನ್ ಗಳನ್ನ ಕೊಡ್ತಕ್ಕಂಥದ್ದು, ಸಬ್ಸಿಡಿ ಪ್ಲಸ್ ಕ್ರೆಡಿಟ್ ಗ್ಯಾರಂಟಿ ಮುಖಾಂತರ. ಸೊ ಅವ್ರಿಗೂ ಇದರಲ್ಲಿ ಕರ್ನಾಟಕ ನಂಬರ್ 1 ಟಾಪ್ ಪೊಸಿಷನ್ ಅಲ್ಲಿ ಬಂದಿದೆ. ಓಕೆ 145 ಮೆಂಬರ್ಸ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಒಂದು ಸ್ಟೇಟ್ ಹ್ಯಾವ್ ಬಿನ್ ಡ್ರೋನ್ ಪೈಲಟ್ ಟ್ರೈನಿಂಗ್ ಅಲ್ಲಿ ನಾವು ಜಾಸ್ತಿ ಜನ ನಮ್ಮ ಕರ್ನಾಟಕದವರು ಇದರಲ್ಲಿ ಉಪಯೋಗ ಪಡ್ಕೊಂಡಿದ್ದಾರೆ. ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿ ಬಂದಿದೆ.
ಉತ್ತರ ಪ್ರದೇಶ ಸೆಕೆಂಡ್ ಬರುತ್ತೆ, ಆಂಧ್ರ ಪ್ರದೇಶ ಎರಡಿದೆ. ಕರ್ನಾಟಕದಲ್ಲಿ ಕೊಪ್ಪಳ ಡಿಸ್ಟ್ರಿಕ್ಟ್ ಟಾಪ್ ಇದೆ, 13 ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳು ಇದನ್ನ ಪಡ್ಕೊಂಡಿದ್ರೆ. ಕಲಬುರಗಿ ಸೆಕೆಂಡ್ ಇದೆ 12, ಮಂಡ್ಯ 11 ಇದೆ ಸ್ನೇಹಿತರೆ. ಏನಿದು ನಮೋ ಡ್ರೋನ್ ದೀದಿ? ಇದು ಕೇಂದ್ರ ವಲಯದ ಯೋಜನೆ. ಓಕೆ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಮಹಿಳೆಯರು ನೇತೃತ್ವದ ಸ್ವಸಹಾಯ ಗುಂಪುಗಳು ಕೃಷಿ ಸೇವೆಗಳನ್ನು ಒದಗಿಸಲು ಡ್ರೋನ್ ತಂತ್ರಜ್ಞಾನಕ್ಕೆ ಸಜ್ಜುಗೊಳಿಸುವ ಮೂಲಕ ಸಬಲೀಕರಣ. ಅಂದ್ರೆ ಮಹಿಳೆಯರಿಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ನಿಮಗೆ ಟ್ರೈನಿಂಗ್ ಕೊಟ್ಟು ಡ್ರೋನ್ಗಳನ್ನ ಸಬ್ಸಿಡಿ ಮತ್ತೆ ಒಂದಷ್ಟು ಸಾಲ ರೀತಿ ಕೊಟ್ಟು ಸ್ವಲ್ಪ ನಿಮಗೆ ಡ್ರೋನ್ ತಗೊಳಂಗ್ ಮಾಡಿ ಟ್ರೈನಿಂಗ್ ಕೊಟ್ಟು ಕೂಡ ಅದರಿಂದ ನೀವು ಎಲ್ಲರೂ ಬಿತ್ತನೆ ಮಾಡಬೇಕು ಅಂದ್ರೆ ಏನಾರು ರಸಗೊಬ್ಬರ ಹಾಕ್ಬೇಕು ಅಂದ್ರೆ ಎಲ್ಲದಕ್ಕೂ ಕೂಡ ಯುಟಿಲೈಸ್ ಮಾಡ್ಕೋಬಹುದು. ಅದು ನಿಮ್ಗೆ ತಗೊಂಡಿರ್ತಿರಲ್ಲ, ನಿಮ್ಮ ಊರಲ್ಲಿ ಬೇರೆ ಬೇರೆ ಯಾರ ರೈತರು ಕೇಳ್ತಾರೆ ಅವ್ರಿಗೆ ಬಾಡಿಗೆ ಕೊಟ್ಟು ದುಡ್ಡು ದುಡಿತಕ್ಕಂಥದ್ದು. ಓಕೆ, ದ ಸ್ಕೀಮ್ ಪ್ರಮೋಟ್ ಡ್ರೋನ್ ಬೇಸ್ಡ್ ಅಗ್ರಿಕಲ್ಚರ್ ಸರ್ವಿಸ್ ಥ್ರೂ ವುಮೆನ್ಸ್ ಮುಖಾಂತರ. ಇದು 2023 ಪ್ರಾರಂಭ ಆಗಿರ್ತಕ್ಕಂಥದ್ದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ. ಇದರ ದೀನ್ ದಯಾಳ್ ಅಂತ್ಯೋದಯ ಯೋಜನಾ ರಾಷ್ಟ್ರೀಯ ಗ್ರಾಮೀಣ ಜೀವನ ಮಿಷನ್ ಅಡಿಯಲ್ಲೂ ಕೂಡ ಇದು ಬರುತ್ತೆ. ಯಾಕಂದ್ರೆ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದಲ್ಲ, ಅವ್ರ ಇನ್ಕಮ್ ಜನರೇಟ್ ಮಾಡಕ್ಕೆ. ಸೊ ಏನಿದೆ 2023 ಪ್ರಾರಂಭ ಆಗಿ 24-25ರಿಂದ 25-26 ಅವಧಿಯಲ್ಲಿ 15,000 ಡ್ರೋನ್ ಓದಿಸ್ತಕ್ಕಂಥದ್ದು ಒಂದು ವರ್ಷದಲ್ಲಿ. ಮತ್ತೆ ಈ ಹಂತದಲ್ಲಿ 3,090 ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳಿಗೆ ಡ್ರೋನ್ ವಿತರಿಸ್ತಕ್ಕಂಥದ್ದು, ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಇದರ ಗುರಿಯಾಗಿತ್ತು. ಅಂದ್ರೆ ಈ ಡ್ರೋನ್ಗಳನ್ನ ಮುಖಾಂತರ ದ್ರವ ಗೊಬ್ಬರಗಳು, ಕೀಟನಾಶಕಗಳನ್ನ ಅಂತಕ್ಕಂಥದ್ದು ಕೃಷಿ ಉದ್ದೇಶಗಳಿಗೆ ರೈತರಿಗೆ ಬಾಡಿಗೆ ಸೇವೆಗಾಗಿ 5 ಮಹಿಳಾ ಸೆಲ್ಫ್ ಗ್ರೂಪ್ಸ್ಗಳಿಗೆ ಡ್ರೋನ್ಗಳನ್ನು ಒದಗಿಸ್ತಕ್ಕಂಥದ್ದು ಇದರ ಗುರಿಯಾಗಿತ್ತು. ಸೊ ಅದ್ರ ಮುಖಾಂತರ ನಮ್ಮ ಕರ್ನಾಟಕ ನಂಬರ್ 1 ಬಂದಿದೆ, ಹಾಗಾಗಿ ನ್ಯೂಸ್ ಅಲ್ಲಿದೆ. ಇನ್ನು ಬಜೆಟ್ ಅಲ್ಲೂ ಕೂಡ ಇದಕ್ಕೆ 1,261 ಕೋಟಿ ಒಂದು ವರ್ಷಕ್ಕೆ ಅವರು ಎತ್ತಿಟ್ಟಿದ್ದಾರೆ ಸ್ನೇಹಿತರೆ. ಇದರಲ್ಲಿ 3 ಡಿಪಾರ್ಟ್ಮೆಂಟ್ಗಳು ಬರ್ತವೆ. ಯಾಕೆ ಬರುತ್ತೆ? ಕೃಷಿ ಬೇಕೇ ಬೇಕು. ಇದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದಿಂದ ಬರುತ್ತೆ. ಗ್ರಾಮೀಣ ಅಭಿವೃದ್ಧಿ ಯಾಕೆ ಬರುತ್ತೆ? ದೀನ್ ದಯಾಳ್ ಅಂತ್ಯೋದಯ ಮಿಷನ್ ಗ್ರಾಮೀಣ ಅಭಿವೃದ್ಧಿ ಆಗ್ಬೇಕು. ಸೊ ಅವರು ಕೂಡ ಇದರಲ್ಲಿ ಬರ್ತಾರೆ, ಯಾಕಂದ್ರೆ ಟ್ರೈನಿಂಗ್ಗಳು ಕೊಡ್ತಕ್ಕಂಥದ್ದು ಇವ್ರುಗಳೇ. ಓಕೆ, ಇನ್ನು ರಸಗೊಬ್ಬರ ಇಲಾಖೆ ಬರುತ್ತೆ. ಯಾಕೆ ಅಂದ್ರೆ ರಸಗೊಬ್ಬರನ ಹೆಂಗ್ ಸಿಂಪಡಿಸಬೇಕು, ಹೆಂಗ್ ಟ್ರೈನಿಂಗ್ ಮಾಡ್ಬೇಕು, ಕೀಟನಾಶಕ ಹೆಂಗಾಗಬೇಕು, ಯಾವ್ದು ಯೂಟಿಲೈಸ್ ಮಾಡಬೇಕು, ಯಾವ ತರ, ಇವೆಲ್ಲ ಟ್ರೈನಿಂಗ್ ಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ 3 ಡಿಪಾರ್ಟ್ಮೆಂಟ್ಗಳು ಈ ಒಂದು ಇದರಲ್ಲಿ ಬರ್ತವೆ ಅನುಷ್ಠಾನಕ್ಕೆ, ಇಂಪ್ಲಿಮೆಂಟೇಷನ್ಗೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ಳಿ, ಎಕ್ಸಾಮ್ಗೆ ಕೇಳ್ತಾನೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್, ನಾನು ಇಲ್ಲಿ ಸುದ್ದಿಯಲ್ಲಿ ಇರೋದು ಮಾತ್ರ ತಗೋತೀನಿ. ಈ ಸ್ಕೀಮ್ಸ್ ತುಂಬಾ ಇವೆ. ಈಗ ಮಿನಿಸ್ಟ್ರಿ ಆಫ್ ಫಿಶರೀಸ್ ಅಂಡ್ ಅನಿಮಲ್ ಹಸ್ಬೆಂಡ್ ಅಂಡ್ ಡೈರಿ, ಮೀನುಗಾರಿಕಾ ಪಶುಸಂಗೋಪನೆ ಮತ್ತು ಹೈನುಗಾರಿಕಾ ಸಚಿವಾಲಯದ ಒಂದು ಇಂಪಾರ್ಟೆಂಟ್ ಸ್ಕೀಮ್ಗಳನ್ನ ಹೇಳ್ತೀನಿ ಸ್ನೇಹಿತರೆ. ಸರ್ ಕೃಷಿದು ಇಷ್ಟೇನಾ ಅಂದ್ರೆ, ಸರ್ ಕೃಷಿದು ತುಂಬಾ ಇದೆ. ಬಟ್ ಈಗ ಒಂದು ವರ್ಷದಲ್ಲಿ ಏನಿದೆ, ಇನ್ನೊಂದು ನಾವು ವಿಡಿಯೋ ಏನ್ ಮಾಡಿದೀವಿ 2024ರಿಂದ 25 ಒಂದೇ ವಿಡಿಯೋದಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಮತ್ತೆ ಕರೆಂಟ್ ಅಫೇರ್ ಮ್ಯಾರಥಾನ್ ಆ ಒಂದು ವಿಡಿಯೋ ಇದೆಯಲ್ಲ, ಅಲ್ಲೂ ಕೂಡ ನಿಮಗೆ ಕೃಷಿಗೆ ಸಂಬಂಧಪಟ್ಟಂತೆ ಸ್ಕೀಮ್ ಸಿಗುತ್ತೆ. ಓಕೆ, ಸುದ್ದಿಯಲ್ಲಿ ಇರೋದು ಮಾತ್ರ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇನ್ನು ಅದು ಬಿಟ್ಟು ನಮ್ಮ ಗೌರ್ಮೆಂಟ್ ಸ್ಕೀಮ್ಸ್ ಮ್ಯಾರಥಾನ್ ವಿಡಿಯೋ ಇದೆ, ನೋಡ್ಕೊಳ್ಳಿ. ಆ ಎಲ್ಲ ಲಿಂಕ್ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ. ಅಲ್ಲಿ ನಿಮಗೆ ಕೃಷಿ ಸಚಿವಾಲಯದ ಸ್ಕೀಮ್ ಜೊತೆಗೆ ಬೇರೆ ಬೇರೆ ಮಿನಿಸ್ಟ್ರಿ ಅಡಿಯಲ್ಲಿರೋ ಸ್ಕೀಮು ಕೂಡ ಕವರ್ ಮಾಡಿದ್ದೀವಿ. ಅರ್ಥ ಆಗ್ತಿದೆಯಲ್ಲ? ಬೇರೆ ಬೇರೆ ಸುದ್ದಿಯಲ್ಲಿ ಇರ್ತಕ್ಕಂಥ ಸ್ಕೀಮು ಕೂಡ ಇರುತ್ತೆ. ಎಕ್ಸಾಮ್ ಅಲ್ಲಿ ಯಾವಾಗಲೂ ಸುದ್ದಿಯಲ್ಲಿ ಇರ್ತಕ್ಕಂಥ ಸ್ಕೀಮ್ಸ್ ನ ಕೇಳೋದು ಸ್ನೇಹಿತರೆ. ಈಗ ಇದು ಯಾಕೆ ಬರುತ್ತೆ ಅಂದ್ರೆ, ಇದು ನಿಮಗೆ ಸಿಲೆಬಸ್ ಅಲ್ಲೂ ಇದೆ. ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿಂಗ್, ಅಗ್ರಿಕಲ್ಚರ್ ಅಂಡ್ ಅಗ್ರಿಕಲ್ಚರ್ ಅಲೈಡ್ ಸೆಕ್ಟರ್ಸ್ ಅಂತ ಹೇಳಿ ನಿಮಗೆ ಸಿಲೆಬಸ್ ಇರುತ್ತೆ. ಸೊ ಹಾಗಾಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಗೆ 5 ವರ್ಷ ಆಗೋಯ್ತು ಸರ್. 2020 ಪ್ರಾರಂಭ ಆಗಿದ್ದು. ಓಕೆ, ಸೊ ಹಾಗಾಗಿ ಇದು ಸುದ್ದಿಯಲ್ಲಿದೆ. ಆಕ್ಚುಲಿ ಇದು 2024-25 ತನಕ ಮಾತ್ರ, 2021ರಿಂದ ಇದನ್ನ ವಿಸ್ತಾರ ಕೂಡ ಮಾಡಿದ್ರು. 2025-26 ತನಕ, ಈ ವರ್ಷದ ಕೊನೆ ತನಕ ಇರುತ್ತೆ ಅಂತ, 5 ವರ್ಷಗಳ ಅವಧಿಗೆ. ಹಾಗಾಗಿ ಇದು ಸುದ್ದಿಯಲ್ಲಿದೆ. ಇದು ಮೀನುಗಾರಿಕಾ ಇಲಾಖೆ, ಕೇಂದ್ರ ಮೀನುಗಾರಿಕಾ ಪಶುಸಂಗೋಪನೆ ಹೈನುಗಾರಿಕಾ ಸಚಿವಾಲಯದಲ್ಲಿ ಬರ್ತಕ್ಕಂಥದ್ದು. ಇದನ್ನ ರಾಷ್ಟ್ರೀಯ ಮೀನುಗಾರಿಕಾ ಅಭಿವೃದ್ಧಿ ಮಂಡಳಿ ಇದನ್ನ ಇಂಪ್ಲಿಮೆಂಟೇಷನ್ ನೋಡಲ್ ಏಜೆನ್ಸಿ ಆಗಿರುತ್ತೆ. ಇದನ್ನ ನೋಡ್ಕೊಳ್ಳಕ್ಕೆ ಉದ್ದೇಶ ಏನು ಸರ್? ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ಸ್ ಬರೋದೆ ಯೂಶುವಲಿ. ಒಂದು, ಅದು ಎಷ್ಟು ವರ್ಷ ತನಕ ಇದೆ, ಯಾವ ಒಂದು ಇಲಾಖೆ ಅಡಿಯಲ್ಲಿ ಬರುತ್ತೆ, ಜೊತೆಗೆ ಉದ್ದೇಶ. ಓಕೆ, ಅಬ್ಜೆಕ್ಟಿವ್ ಅಂತ ಏನ್ ಕರಿತೀವಿ. ಮೀನು ಉತ್ಪಾದಕತೆ, ಗುಣಮಟ್ಟ, ತಂತ್ರಜ್ಞಾನ, ಕೊಯ್ಲಿನ ನಂತರ ಮೂಲಸೌಕರ್ಯ, ಮಾರುಕಟ್ಟೆಗಳಿಂದ ನಿರ್ಣಾಯಕ ಅಂತರಗಳನ್ನು ಪರಿಹರಿಸ್ತಕ್ಕಂಥದ್ದು. ಅಗ್ರಿಕಲ್ಚರ್ ಅಲ್ಲಿ ನೀವು ದುಡ್ಡು ಸಂಪಾದನೆ ಮಾಡಬೇಕು, ಅದ್ರ ಇನ್ಕಮ್ ಜನರೇಟ್ ಆಗಬೇಕು. ಆಮದು ರಫ್ಗಿಂತ ರಫ್ತಿಗೆ ಹೋಗ್ಬೇಕು ನಾವು. ಓಕೆ, ಅದರಲ್ಲಿ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು. ಓಕೆ, ಕೊಯ್ಲು, ಸಂಸ್ಕರಣೆ, ಸಂಗ್ರಹಣೆ, ಮಾರುಕಟ್ಟೆ ಮತ್ತೆ ಅಕ್ವಾಕಲ್ಚರ್ ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು. ಒಟ್ಟಿನಲ್ಲಿ ಉತ್ಪಾದನೆ ಜಾಸ್ತಿ ಮಾಡಬೇಕು. ಓಕೆ, ಇದು ಇದರ ಮುಖ್ಯ ಉದ್ದೇಶ. ನೋಡಿ, ಇದು 2024-25 ವೇಳೆಗೆ 130 ಲಕ್ಷ ಟನ್, 2020 ಲಕ್ಷ ಟನ್ಗೆ ಹೆಚ್ಚಿಸಲು ನಾವು ಟಾರ್ಗೆಟ್ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಅಂದ್ರೆ ಉತ್ಪಾದನೆ ಹೆಚ್ಚಳ ಆಗಬೇಕು ಅಂತ. ನೆಕ್ಸ್ಟ್, ಗ್ರಾಸ್ ವ್ಯಾಲ್ಯೂ ಆಡೆಡ್, ಏನು ಈ ಫಿಶ್ ಇಂದ ನಮಗೆ ಇನ್ಕಮ್ ಜನರೇಟ್ ಆಗ್ತಾ ಇದೆ ಅಂದ್ರೆ GDP ಏನಾಗ್ತಾ ಇದೆ, ಅದು 1.24% ಇದೆ. ಅದನ್ನ 1.5 ಹೆಚ್ಚಿಸಬೇಕು ಅನ್ನೋದು ಇದು ಪ್ರಮುಖ ಉದ್ದೇಶ, ಆಬ್ಜೆಕ್ಟಿವ್ ಈ ಸ್ಕೀಮ್ದು.
ಮೀನುಗಾರರ ಮತ್ತು ಮೀನು ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಅಂತ 55 ಲಕ್ಷಕ್ಕೆ ಹೆಚ್ಚು ನೇರ ಪರೋಕ್ಷ ಉದ್ಯಮಗಳನ್ನ ಬೇರೆ ಬೇರೆ ರೀತಿಯಾದ ಒಂದು ಉದ್ಯಮಗಳನ್ನ ಸೃಷ್ಟಿ ಮಾಡ್ಕೊಳ್ಳೋಕೋಸ್ಕರ ಎಂಪ್ಲಾಯ್ಮೆಂಟ್ ಜನರೇಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸುಸ್ಥಿರ ಜವಾಬ್ದಾರಿಯುತ ಸಮಗ್ರ ಮೀನುಗಾರಿಕೆನ ಅಭಿವೃದ್ಧಿ ಮಾಡಕ್ಕೆ. ಇದರಲ್ಲಿ ಬರೀ ನಿಮಗೆ ಸಮುದ್ರ ಮೀನುಗಾರಿಕೆ ಬರಲ್ಲ, ಒಳನಾಡಿನ ಮೀನುಗಾರಿಕೆನೂ ಇದೆ. ಸಮುದ್ರ ಮೀನುಗಾರಿಕೆ, ಜಲಚರ ಸಾಕಣೆ ಮೂಲಸೌಕರ್ಯ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್, ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್ ಇನ್ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನಾ ಸ್ನೇಹಿತರೆ. ಓಕೆ, ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ. ವುಮೆನ್ ಎಂಪವರಿಂಗ್ ಕೂಡ ಇದೆ ಇದರಲ್ಲಿ. ಮತ್ತೆ ಇದರಲ್ಲಿ ಇಂಪಾರ್ಟೆಂಟ್ ಅಂತ ಅಂದ್ರೆ ಬಯೋ ಫ್ಲಾಕ್ ಕೃಷಿಯಿಂದ ಅಂದ್ರೆ ನೀವು ಅಕ್ವಾಕಲ್ಚರ್ ಮುಖಾಂತರ ಕೂಡ ರೀಸೈಕ್ಲಿಂಗ್ ನ್ಯೂಟ್ರಿಲ್ಸ್ ಯೂಸ್ ಮಾಡಿಕೊಂಡು ಕೂಡ ನೀವು ಸಾಗಣೆಗಳನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು. ನೋಡಿ, ಮೀನು ಕೊಳಗಳು, ಮೊಟ್ಟೆ ಕೇಂದ್ರಗಳು, ಮೀನುಗಾರಿಕಾ ಹಡಗುಗಳು, ಶೀತಲ ಸಂಗ್ರಹ, ಇದಕ್ಕೆಲ್ಲ ಕೂಡ ಇದರಲ್ಲಿ ಅಡಿಯಲ್ಲಿ ನಿಮ್ಗೆ ದುಡ್ಡನ್ನು ಕೊಡ್ತಾರೆ, ಕ್ರೆಡಿಟ್ ಕೊಡ್ತಾರೆ, ಮತ್ತೆ ಅದಕ್ಕೆ ಉತ್ತೇಜನಕ್ಕೆ ಏನ್ ಬೇಕೆಲ್ಲ ಕೂಡ ಸಹಾಯ ಮಾಡ್ತಾರೆ. ಸೊ ಈ ಯೋಜನೆ ಹಣಕಾಸಿನ ಮಾದರಿ ಅಂದ್ರೆ 60:40 ಸರ್. ಅಂದ್ರೆ ರಾಜ್ಯಗಳಿಗಾದ್ರೆ ಕೇಂದ್ರ 60, ರಾಜ್ಯ 40. ಈಶಾನ್ಯ ಮತ್ತು ಹಿಮಾಲಯ ರಾಜ್ಯ 90:10 ಅಡಿಯಲ್ಲಿ ಕೊಡ್ತಕ್ಕಂಥ ಒಂದು ಯೋಜನೆ. ಓಕೆ, ಈ ಯೋಜನೆಯಲ್ಲಿ ಮೀನು ಬೀಜ ಉತ್ಪಾದನೆಗೆ ಏನ್ ಬೇಕು, ಜಲಚರ ಸಾಕಣೆ, ಕೊಯ್ಲು, ಸಂಸ್ಕರಣೆ, ಸಂಗ್ರಹಣೆ, ಸಾಗಣೆ, ಮಾರುಕಟ್ಟೆ, ಇದೆಲ್ಲ ಒಂದು ಮೌಲ್ಯ ಸರಪಣಿ ಚೈನ್ ಅಂತ ಏನ್ ಕರಿತೀವಲ್ಲ, ಸೊ ಅದಕ್ಕೆ ಏನ್ ಬೇಕು ಅದನ್ನ ಫೆಸಿಲಿಟಿಗಳನ್ನ ಕೊಡ್ತಕ್ಕಂಥದ್ದು. ಸೊ ಇಲ್ಲಿ ಉಪ್ಪು ನೀರು ಮತ್ತು ಸಿಹಿ ನೀರು ಎರಡೂ ರೀತಿಯಾದ ಮೀನುಗಾರಿಕಾ ಒಂದು ಇದಕ್ಕೂ ಕೂಡ ಕೇಂದ್ರೀಕರಿಸಲಾಗಿರ್ತಕ್ಕಂಥ ಒಂದು ಯೋಜನೆ ಇದು. ಓಕೆ, ಸೊ ಇದ್ರ ಬಗ್ಗೆ ಕೇಳ್ತಾರೆ, ಡೀಟೇಲ್ ಆಗಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇನ್ನು ಇದು ಬಿಟ್ಟು ರಾಷ್ಟ್ರೀಯ ಗೋಕುಲ್ ಮಿಷನ್, ಇದು ಕೂಡ ಸುದ್ದಿಯಲ್ಲಿತ್ತು. ಇದು ನಿಮಗೆ ಅನಿಮಲ್ ಹಸ್ಬೆಂಡ್ರಿ ಇಂದ ಬರ್ತಕ್ಕಂತ ಒಂದು ಅಡಿಯಲ್ಲಿ ಬರ್ತಕ್ಕಂತ ಒಂದು ಸ್ಕೀಮು. ಏನಪ್ಪಾ ಅಂದ್ರೆ ಬಿಹಾರಲ್ಲಿ ಗೋಕುಲ್ ಮಿಷನ್ ಅಡಿಯಲ್ಲಿ ಸೆಕ್ಸ್ ಸಾರ್ಟೆಡ್ ಸೆಮೆನ್ ಫೆಸಿಲಿಟಿನ ಇನಾಗ್ರೇಟ್ ಮಾಡೋದು. ಅದೊಂದು ಒಂದ್ ಕಡೆ ಸುದ್ದಿ. ಸೆಕ್ಸ್ ಸಾರ್ಟೆಡ್ ಅಂದ್ರೇನು ಅಂದ್ರೆ ನಿಮ್ಗೆ ಯಾವ ಹೆಣ್ಣು ಒಂದು ಕರುವಿಗೆ ಏನ್ ಬೇಕು ಅಂತ ಒಂದು ಸೆಮೆನ್ಗಳನ್ನ ಇಟ್ಟಿರ್ತಕ್ಕಂಥ ಸೆಕ್ಸ್ ಸಾರ್ಟೆಡ್ ಅಂದ್ರೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಗಂಡು ಯೂಶಲಿ ಮಕ್ಳುಗಳಲ್ಲಿ ಮನುಷ್ಯರಲ್ಲಿ ಗಂಡು ಕೇಳ್ತಾರೆ, ಅದೇ ಪ್ರಾಣಿಗಳಲ್ಲಿ ಹೆಣ್ಣು ಕೇಳ್ತಾರೆ. ಓಕೆ, ಯಾಕೆ ಹಾಲು ಬರುತ್ತೆ, ಗಂಡಾದ್ರೆ ಬೀದಿ ಬಿಟ್ಬಿಡೋದು ಅಥವಾ ಕಟಕರ ಕೊಟ್ಬಿಡೋದು ಇಂಥದ್ದೆಲ್ಲ ಆಗುತ್ತೆ. ಹಂಗಾಗಿ ಅದು ಆಗದ್ ಬೇಡ ಅಂತೇಳಿ ಹೆಣ್ಣು ಗರು ಹುಟ್ಟತಕ್ಕಂಥದ್ದೇನಿದೆ ಅದನ್ನ ಇದ್ರ ಮುಖಾಂತರ ಮಾಡಿರ್ತಕ್ಕ ಸೆಕ್ಸ್ ಸಾರ್ಟೆಡ್ ಅಂತ ಕರಿತೀವಿ. ದ ಯೂನಿಯನ್ ಕ್ಯಾಬಿನೆಟ್ ಇಸ್ ಅಪ್ರೂವ್ಡ್ 3,400 ಕೋಟಿ ಫಾರ್ ರಾಷ್ಟ್ರೀಯ ಗೋಕುಲ್ ಮಿಷನ್ಗೋಸ್ಕರ. ಈ ಸೆಕ್ಸ್ ಸಾರ್ಟೆಡ್, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಏನ್ ಕೃತಕ ಗರ್ಭಧಾರಣೆ, ಇದಕ್ಕೆಲ್ಲ ಕೂಡ ದುಡ್ಡು ಕೊಡ್ತಾ ಇದೆ, ಹಾಗಾಗಿ ಸುದ್ದಿಯಲ್ಲಿದೆ. ಇದು ಬಗ್ಗೆ ನೋಡೋದಾದ್ರೆ ಇದು ರಾಷ್ಟ್ರೀಯ ಪಶುಧನ ವಿಕಾಸ ಯೋಜನೆ ಅಡಿಯಲ್ಲಿ ಮಾಡಿರತಕ್ಕಂಥ ಉಪಯೋಜನೆ ಕೂಡ ಇದೆ. ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಹೆಲ್ಪ್ ಆಗಲಿ ಅಂತ ಇದು 2021ರಿಂದ 2025-26 ಅವಧಿಗೆ ಜಾರಿಯಾಗಿರ್ತಕ್ಕಂಥದ್ದು. ಸೊ ಅನುಷ್ಠಾನ ನಮ್ಗೆ NDDB ಇದೆ, ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಇಂಡಿಯಾ ಮತ್ತೆ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್ ಇದೆ. ಸೊ ಇದ್ರಗಳ ಮುಖಾಂತರ ಹಾಲು ಒಕ್ಕೂಟಗಳ ಮುಖಾಂತರ ಇದನ್ನ ಜಾರಿಗೆ ತರ್ತಾ ಇದ್ದಾರೆ. ಇದ್ರಲ್ಲಿ ಏನ್ ಮಾಡ್ತಾರೆ, ಸುಧಾರಿತ ತಂತ್ರಗಳನ್ನು ಬಳಸ್ಕೊಂಡು ಗೋವಿನ ಉತ್ಪಾದನೆ ಹೆಚ್ಚು ಮಾಡ್ಕೋಕೋ, ಗೋವಿನ ತಳಿಗಳು ಅಂದ್ರೆ ನಾಟಿ ಹಸು ಅಂತ ಏನ್ ಕರಿತೀವಿ, ನಾಟಿ ತಳಿಗಳು, ನಮ್ಮ ದೇಶೀಯ ತಳಿಗಳನ್ನ ಸಂರಕ್ಷಣೆ. ಯಾಕಂದ್ರೆ ತುಂಬಾ ಜನ ಅದನ್ನ ಬಿಟ್ಬಿಡ್ತಾರೆ, ವಯಸ್ಸಾಯ್ತು ಅಂತ ಎಲ್ಲೆಲ್ಲೋ ಕಟಾವ್ ಕೊಡೋದ್ ಬೇಕಾಗಿಲ್ಲ. ಗೋಕುಲ್ ಗ್ರಾಮ ಅಂತ ಮಾಡಿದ್ದಾರೆ, ಪ್ರತಿಯೊಂದು ಜಿಲ್ಲೆಗಳಿಗೆ ಇರಬೇಕು ಅಂತ ಹೇಳಿದ್ದಾರೆ. ಸೊ ಆ ಗೋಕುಲ್ ಗ್ರಾಮಕ್ಕೆ ತಗೊಂಡು ಕೊಟ್ರೆ ಆಯ್ತು, ಅವರೇ ನೋಡ್ಕೋತಾರೆ, ಅವರೇ ಸಾಕ್ತಾರೆ, ಅದ್ರ ತಳಿಯ ಅಭಿವೃದ್ಧಿ ಮಾಡ್ತಾರೆ. ಓಕೆ, ಸ್ಥಳೀಯ ದನಗಳು ಮತ್ತೆ ಎಮ್ಮೆಗಳ ಸಂತಾನೋತ್ಪತ್ತಿಗೆ ಸಂರಕ್ಷಣೆಗಾಗಿ ಇರ್ತಕ್ಕಂಥ ಯೋಜನೆ ಒಂದು. ಅದರ ಕೃತಕ ಗರ್ಭಧಾರಣೆ ಮುಖಾಂತರ ರೈತರಿಗೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮನೆ ಬಾಗಿಲಿಗೆ ತಲುಪಿಸುವುದನ್ನು ಖಚಿತಪಡಿಸಿಕೊಳ್ಳಲು ಇರತಕ್ಕಂಥ ರಾಷ್ಟ್ರೀಯ ಗೋಕುಲ್ ಮಿಷನ್. ಇದು 14ರಲ್ಲಿ ಫಸ್ಟ್ ಲಾಂಚ್ ಆಗುತ್ತೆ. ಈಗ ಇದ ಟೆನ್ಯೂರ್ನ 21, 22ರಿಂದ 25, 26 ತನಕ ಕೂಡ ಎಕ್ಸ್ಟೆಂಡ್ ಮಾಡಿ ಇದನ್ನ ದುಡ್ಡು ಕೂಡ 1,000 ಕೋಟಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನೋಡೋದಾದ್ರೆ 100% ಗ್ರಾಂಟ್ ಕೊಡ್ತಕ್ಕಂಥದ್ದು ನಮ್ಮ ಕೇಂದ್ರದಿಂದ. ಇಲ್ಲಿ 5,000 ರೂಪಾಯಿ ಸಬ್ಸಿಡಿ ಕೊಡ್ತಾರೆ IVF ಮುಖಾಂತರ ಹಸುಗಳಿಗೆ ಪ್ರೆಗ್ನೆನ್ಸಿ ಮಾಡಕ್ಕೆ. ಸೆಕ್ಸ್ ಸಾರ್ಟೆಡ್ ಸೆಮೆನ್ ಕಾಸ್ಟ್ ನಾನು ಇಲ್ಲಿ ಹೇಳಿದೆ ನಿಮಗೆ, ಲಿಂಗ ವಿಂಗಡಿತ ಬೀರಿ ಅಂತ ಕರಿತೀವಿ. ಹೆಣ್ಣು ಕರುಗಳನ್ನು ಮಾತ್ರ ಉತ್ಪಾದಿಸಿಕೊಳ್ಳೋದು. ಗೋಕುಲ್ ಗ್ರಾಮ ಸ್ಥಳೀಯ ತಳಿಗಳನ್ನು ನಿರ್ವಹಿಸಲು ಸಮಗ್ರ ಜಾನುವಾರು ಅಭಿವೃದ್ಧಿ ಕೇಂದ್ರಗಳು ಗೋಕುಲ್ ಗ್ರಾಮಗಳನ್ನ ಮಾಡಿರೋದಾಗಿರ್ಬೋದು. ರಾಷ್ಟ್ರೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ಅಡಿಯಲ್ಲಿ, ನ್ಯಾಷನಲ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಪ್ರೋಗ್ರಾಮ್ ಅಡಿಯಲ್ಲಿ ಮನೆ ಬಾಗಿಲಿಗೆ ನಿಮಗೆ ಹಸುಗಳಿಗೆ ಏನ್ ಬೇಕು ಸೆಮೆನ್ಗಳನ್ನ ಕೊಡೋದಾಗಿರ್ಬೋದು. ಮತ್ತೆ ಮೈತ್ರಿ ಅಂತಕ್ಕಂಥದ್ದೇನಿದೆ, ಇಲ್ಲಿ ಫುಲ್ ಫಾರ್ಮ್ ನೋಡಿ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಮಲ್ಟಿಪರ್ಪಸ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಟೆಕ್ನಿಕ್ಸ್ ಇನ್ ರೂರಲ್ ಇಂಡಿಯಾ. ಓಕೆ, ಗ್ರಾಮೀಣ ಪ್ರದೇಶದಲ್ಲೂ ಕೂಡ ತೆರಿಬೇಕು. ಇದೆಲ್ಲ ಕೂಡ ಇಲ್ಲಿ ಕೊಟ್ಟಿದ್ದೀನಿ ಇಂಗ್ಲಿಷ್ ನಲ್ಲಿ, ಕಾಂಪೋನೆಂಟ್ಸ್ ಆಫ್ ರಾಷ್ಟ್ರೀಯ ಗೋಕುಲ್ ಮಿಷನ್. ಓಕೆ, ಎಕ್ಸಾಮ್ ಅಲ್ಲಿ ಇಂಥದ್ದು ಪಾಯಿಂಟ್ಗಳು ಬರ್ತವೆ, ನೋಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್, ರಾಷ್ಟ್ರೀಯ ಗೋಕುಲ್ ಮಿಷನ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬರ್ತೀನಿ ಸರ್, ಇದು ಕೂಡ ಕರೆಂಟ್ ಅಫೇರ್ ಅಲ್ಲಿ ಇತ್ತು. ಕರೆಂಟ್ ಪ್ರೈಸ್ ಮತ್ತು ವೃಂದಾವಣಿ ಅಂತ ಏನಪ್ಪಾ ಇದು ಅಂತ ಎಕ್ಸಾಮ್ ಅಲ್ಲಿ ಕೇಳ್ಬಿಡ್ಬೋದು. ಎಕ್ಸಾಮ್ ಅಲ್ಲಿ ಈಗ ಹೆಂಗೆ ನಾವು ಈ ಒಂದು ಸೀರೀಸ್ ಅಲ್ಲಿ ಅಕ್ಕಿ, ಓಕೆ, ಗೋಧಿ ರಿಲೇಟೆಡ್ ಎಲ್ಲ ನಾವು ತಳಿಗಳ ಒಂದು ಅಭಿವೃದ್ಧಿ ನೋಡಿದ್ವಲ್ಲ, ಹಂಗೆ ಇಲ್ಲಿ ಇಂಡಿಯಾದ ಪ್ರಮುಖವಾದ 2 ಕ್ಯಾಟಲ್ ಬ್ರೀಡ್ಸ್ ಗಳನ್ನ ಮಾಡಿರತಕ್ಕಂಥದ್ದು. ಓಕೆ,
ಇದೇನು ಅಂದ್ರೆ ಅತ್ಯಂತ ಹೆಚ್ಚು ಇಳುವರಿ ಕೊಡ್ತಕ್ಕಂಥದ್ದು, ಹಾಲುಗಳನ್ನು ಕೊಡ್ತಕ್ಕಂಥ ಒಂದು ಕ್ಯಾಟಲ್ಗಳು, ಹಸುಗಳು. ಓಕೆ, ಏನಿದೆ ಭಾರತದ 2 ಹೊಸ ಹೆಚ್ಚಿನ ಇಳುವರಿ ನೀಡುವ ಸಂಶ್ಲೇಷಿತ ಜಾನುವಾರು ತಳಿಯನ್ನು ನೋಂದಾಯಿಸಿದೆ. ಈ ತಳಿಗಳು 10 ತಿಂಗಳ ಅವಧಿಯಲ್ಲಿ 3000 ಕೆಜಿಗಿಂತ ಕೆಜಿ ಲೆಕ್ಕದಲ್ಲಿ ನೋಡಿದರೆ ಹಾಲು ಉತ್ಪಾದಿಸುತ್ತೆ. ಈ ಬೆಳವಣಿಗೆ ಭಾರತ ಒಟ್ಟು ನೋಂದಾಯಿತ ಜಾನುವಾರು ಕೋಳಿ ತಳಿಯನ್ನು ಇನ್ನೂ 46ಕ್ಕೆ ಹೆಚ್ಚಿಸುತ್ತೆ. ದೇಶವು ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸುವ ಒಂದು ಸ್ಥಳೀಯ ತಳಿಗಳನ್ನು ಸಂರಕ್ಷಿಸುವ ಮೇಲೆ ಕೇಂದ್ರೀಕರಿಸಿದೆ. ಈ ಉಪಕ್ರಮದಲ್ಲಿ ದೇಶೀಯ ಕೃಷಿ ಬೆಳೆಯನ್ನು ಡೈರಿಗಳನ್ನು ಬೆಂಬಲಿಸುತ್ತದೆ. ಹಾಗೆ ಕರೆಂಟ್ ಪ್ರೈಸ್ ಬಗ್ಗೆ ಇಲ್ಲಿ ಇಂಗ್ಲಿಷಲ್ಲಿ ಕೊಟ್ಟಿದ್ದೀನಿ, ಉದಾಹರಣೆ ಬಗ್ಗೆ ಇಂಗ್ಲಿಷಲ್ಲಿ ಕೊಟ್ಟಿದ್ದೀನಿ. ಏನಪ್ಪಾ ಇದು ಅಂದ್ರೆ ಇಟ್ ಈಸ್ ಎ ಸಿಂಥೆಟಿಕ್ ಕ್ಯಾಟಲ್ ಬ್ರೀಡ್. ಓಕೆ, ಒಂದು ಅಭಿವೃದ್ಧಿ ಮಾಡಿರತಕ್ಕಂಥ ಒಂದು ಹೊಸದಾಗಿರ್ತಕ್ಕಂಥ ಒಂದು ಜಾನುವಾರು. ಕರೆಂಟ್ ಪ್ರೈಸ್ ಅಂತಕ್ಕಂಥ ನೋಂದಾವಣಿ. ಬಟ್ ಇಲ್ಲಿ ಕೇಳ್ತಾನೆ ಕರೆಂಟ್ ಪ್ರೈಸ್ ಅಂತಕ್ಕಂಥದ್ದು ಹೆಂಗ್ ಡೆವಲಪ್ ಮಾಡಿದ್ರು, ಯಾರು ಡೆವಲಪ್ ಮಾಡಿದ್ರು? ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹರಿಯಾಣ. ಇದು ಕ್ರಾಸ್ ಬಿಟ್ವೀನ್, ಇದು ಹೆಂಗಪ್ಪ ಆಯ್ತು ಅಂದ್ರೆ ಇದು ಯಾವ ಎರಡು ಒಂದು ಕ್ರಾಸ್ ಮಾಡಿರೋದು ಅಂದ್ರೆ ಥರ್ಪಾರ್ಕರ್ ಕೋವು ಮತ್ತೆ ಹಾಲಿಸ್ಟಿನ್ ಫ್ರೆಸಿಯನ್ ಬುಲ್ಸ್ ಅಂತ. ಹಾಲಿಸ್ಟಿನ್ ಹೊರದೇಶದಲ್ವಾ ಇದು, ಇದು ನಮ್ದು. ಇದೆರಡರ ನಡುವೆನ ಒಂದು ಕ್ರಾಸ್ ಇಂದ ಕರೆಂಟ್ ಪ್ರೈಸ್ ಅಂತಕ್ಕಂಥ ಒಂದು ನಮಗೆ ಹುಟ್ಟಿರ್ತಕ್ಕಂಥ ತಳಿ. ಇಂದು ವೃಂದಾವಣಿ ಅಂತಕ್ಕಂಥ, ಇದು ICAR ಇಂಡಿಯನ್ ವೆಟರ್ನರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬರೇಲಿ UP ಯಲ್ಲಿ ಮಾಡಿರ್ತಕ್ಕಂಥ ಒಂದು ಅಭಿವೃದ್ಧಿ ತಳಿ. ಇದು ಅಷ್ಟೇ ಎಕ್ಸೋಟಿಕ್ ಬ್ರೀಡ್ಸ್ ಹಾಲ್ಸ್ಟಿನ್ ಫ್ರೇಸಿಯನ್ ಅಂಡ್ ಬ್ರೌನ್ ಸ್ವಿಸ್ ಅಂಡ್ ಜೆರ್ಸಿ, ಇದು ಹೊರದೇಶದ ತಳಿಗಳನ್ನ ಮಿಕ್ಸ್ ಮಾಡಿರ್ತಕ್ಕಂಥ ಒಂದು ಇದರ ಹೆಸರು ವೃಂದಾವಣಿ ಅಂತ ಇಟ್ಟಿದ್ದಾರೆ. ಓಕೆ, ಒಂದ್ಸಲ ಇದನ್ನ ಎಕ್ಸಾಮ್ ಕೇಳ್ತಾನೆ, ಬಿಟ್ವೀನ್ ಕ್ರಾಸ್ ಬ್ರೀಡ್ ಬಿಟ್ವೀನ್ ವಿಚ್ ಕೌ ಅಂಡ್ ಬುಲ್ಸ್ ಅಂತ ಕೇಳಬಹುದು. ಓಕೆ, ಹಾಗಾಗಿ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬೇಕು, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಕರೆಂಟ್ ಅಫೇರ್ ಇರೋದು. ಅನಿಮಲ್ ಹಸ್ಬೆಂಡ್ರಿ ಕೂಡ ನಿಮಗೆ ಸಿಲೆಬಸ್ ಅಲ್ಲಿ ಇದೆ, ಹಾಗಾಗಿ ನೋಡ್ಕೊಳ್ಳಿ. ಒಂದಷ್ಟು ಡಿಸ್ಕಸ್ ಮಾಡಿದ್ದೀನಿ, ಇಷ್ಟ ಆಗಿದೆ ಅನ್ಕೋತೀನಿ. ನಾನು ಏನೇನಿದೆ ಲಿಂಕು, ಈ ಲಿಂಕ್ಸ್ ಎಲ್ಲ ಕೊಡ್ತೀನಿ ಸ್ನೇಹಿತರೆ. ಇದೇ ಹುಡುಗ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋಸ್ದು ಒಂದು ಮ್ಯಾರಥಾನ್ ವಿಡಿಯೋ ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲ ಒಂದು ಇದಾಗಿರ್ಬೋದು. ಓಕೆ, ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾರ್ಮಲ್ಲಿ ನಾವು ಶೇರ್ ಮಾಡ್ತೀವಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ.